ಸ್ಟಾರ್ಟ್ ಮಾಡ್ಲಿ. Yes, sir. Done, sir. Done, sir. ಓಕೆ, Done. ಡನ್. ಈಗ ಲೈಫ್ ನೊಳಗೆ ಸಕ್ಸಸ್ ಆಗಂಗಿಲ್ಲ. ಎಷ್ಟೋ ಮ್ಯಾಕ್ಸಿಮಮ್ ಜನ ಸರ್, ಎಷ್ಟೇ ಜನ ನಾವು ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರು ಸಹಿತ 90% ಜನ ನೆಟ್ವರ್ಕ್ ಮಾರ್ಕೆಟ್ ಒಳಗಾಗ್ಲಿ, ಇವನ್ ಜನರಲ್ ಬಿಸ್ನೆಸ್ ಒಳಗಾಗ್ಲಿ ಫೇಲ್ ಆಗ್ತಾರ. ಯಾಕೆ ಫೇಲ್ ಆಗ್ತಾರ ಸರ್? ಕಾರಣ ಏನು? ಯಾಕೆ ಫೇಲ್ ಆಗ್ತಾರ ಸರ್? ಯಾಕೆ ಫೇಲ್ ಆಗ್ತಾರ, ಕಾರಣ ಏನು ಅನ್ನೋದನ್ನ ಇವತ್ತ ನಾನು ನಿಮ್ಗೆ ಹೇಳ್ತೀನಿ. ನಾವು ನಮ್ಮ ಮಕ್ಕಳಿಗೆ ಇವನ್ ಸರ್ ಎಷ್ಟೋ ಜನ ಸಕ್ಸಸ್ ಆಗಿರ್ತಕ್ಕಂಥ ಬಿಸಿನೆಸ್ ಮ್ಯಾನು ಸಹಿತ ಏನೋ ಒಂದು ಮಾತಾಡಕ್ ಹೋಗಿ ಏನೋ ಒಂದು ಮಾಡ್ಬಿಡ್ತಾರ. ಎಷ್ಟೋ ಜನ ಪೊಲಿಟಿಷಿಯನ್ಸ್ ಸರ್, MLA ಅವು ಏನ್ ಕಷ್ಟಪಟ್ಟು ಏನ್ ಮಾಡ್ತಾರಂದ್ರೆ MLA ಪೊಸಿಷನ್ ಹೋಗಿರ್ತಾರ, ಒಂದು ಚಲೋ ಮಿನಿಸ್ಟರ್ ಆಗಿರ್ತಾರ, ಕರಿಮಲಾರ್ ನಾವು ಕಣ್ಣಾರ ನೋಡಿವಿ. ಆಮೇಲೆ ಮಿನಿಸ್ಟರ್ ಆಗಿ ಏನೈತಿ ಯಾವ್ದೋ ಒಂದು ಫಂಕ್ಷನ್ ಒಳಗ ಅಥವಾ ಏನೋ ಒಂದು ಟಿವಿ ಒಳಗೆ ಇಂಟರ್ವ್ಯೂ ಕೊಡಕ್ ಹೋದಾಗ ಕೇವಲ ಒಂದ್ ಮಾತು ಏನ್ ಸರ್, ಕೇವಲ ಒಂದೇ ಒಂದು ಮಾತು ಏನಾರು ಎಡವಟ್ಟು ಮಾತಾಡಿದ್ರೆ ಅವರು ಮಿನಿಸ್ಟರ್ ಸಹಿತ ಏನೈತಿ ಒಂದು ರಿಸೈನ್ ಮಾಡಿ ಮನೆಗೆ ಹೋಗ್ತಕ್ಕಂತ ಪರಿಸ್ಥಿತಿ ಬರ್ತೈತಿ. ಎಸ್ ಅಂತೀರು, ನೋ ಅಂತೀರು? Yes, sir. ಎಲ್ಲರಿಗೂ ಅನುಭವ ಆಗೈತಲ್ಲ ಇದು? 100%, sir. ಏನ್ ಇದಕ್ಕೆ ಕಾರಣ? ಕಾರಣ ಇಷ್ಟೇ, ನಮ್ಮ ಜನಕ್ಕೆ ಏನು ಗೊತ್ತ ಏನು ಅಂದ್ರೆ ಒಂದು ಎಮೋಷನಲ್ ಆಗಿ ಎಮೋಷನ್ ಅನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಮೇನ್ ಸಬ್ಜೆಕ್ಟ್ ಇದೆ ಪಾಯಿಂಟ್. ಏನಾದ್ ಸರ್, ಎಮೋಷನಲ್ ಕಂಟ್ರೋಲ್ ಮಾಡಂಗಿಲ್ಲ ಸರ್ ನಾವು. ಎಷ್ಟು ಜನ ಇವತ್ತು ಎಷ್ಟು ಜನ ಇವು ಸಿಕ್ಕೊಂಡ್ರಲ್ಲ, ಎಷ್ಟು ಜನ ಲಪಡಬಾಜಿ ಮಾಡ್ಯಾರ, ಎಷ್ಟು ಜನ ಜೀವನದೊಳಗೆ ಫೇಲ್ ಆಗ್ಯಾರ, ಇವನು ಕೋಟಿ ಕೋಟಿ ಗಂಟೆ ದುಡ್ಡು ಗಳಿಸ್ಯಾರ. ಆದ್ರೆ ಲಾಸ್ಟ್ಗೆ ಒಂದೇನತಿ ಕಳ್ಕೊಂತಾರ. ಆ ಕಳ್ಕೊಳ್ಳಿಕ್ಕೆ ಕಾರಣ ಏನ ಸರ್, ಅವರು ಎಮೋಷನ್ ಸಿಟ್ಟು ಬಂದಾಗ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಏನೈತಿ ಎಷ್ಟು ಅಂತೀರಿ ಅಂತ? 100% sure, sir. ಕೆಲವು ಸರಿ ಏನಾಗ್ತೈತಿ ಅಂದ್ರೆ ಗಂಡ ಹೆಂಡತಿ ಒಳಗೆ ಜಗಳ ಆಗ್ತೈತಿ, ಸಣ್ಣ ವಿಷಯ ಸರ್, ಏನು ಇರಂಗಿಲ್ಲ. ಅದು ದಿರ್ಗಕ್ ಹೋಗಿ 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 ಏನಾಗ್ತೈತಿ ಅಂದ್ರೆ ಏನೋ ತಗೊಂಡು ಹೊಡಿತಾನ, ಏತಿ ಸಾಯ್ತಾಳ, ಇವನು 14 ವರ್ಷ ಜೈಲಿಗೆ ಹೋಗ್ತಾನ. ಎಷ್ಟೋ ಸರಿ ಟ್ರಾಫಿಕ್ ನೊಳಗ ಒಂದು ಸಣ್ಣ ವಿಷಯಕ್ಕೆ ಏನೋ ಒಂದು ಗಾಡಿ ಏನೋ ಸ್ಕ್ರಾಚ್ ಆಗಿರ್ತೈತಿ, ಏನೋ ನೋಡಿ ಸರ್, ವೆಹಿಕಲ್ ಮತ್ತೆ ರೋಡ್ ಅಂದ್ಮೇಲೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬಾರ್ದು. ಕೆಲವು ಸರಿ ಆಗ್ತಾವ. ಅದಕ್ಕೆ ನಾವೇನ್ ಮಾಡ್ತೀವಿ, ದೊಡ್ಡ ಸ್ಕೀರು ತೋರ್ಸಕ್ ಹೋಗಿ ಹೊಡೆದಾಟ ಆಗಿ ಎಷ್ಟೋ ಜನ ಗುಂಡಾಗ ಏನೋ ಮಾಡ್ತಾರ, ಜೈಲಿಗೆ ಹೋಗ್ತಾರ. ಈಗ ಏನಾಗೈತಿ, 90% ಜನ ಇವೆಲ್ಲ ಇರ್ತಾವಲ್ರಿ, ಇಂಥವೆಲ್ಲ ಹ್ಯಾಪನ್ ಜೀವನದೊಳಗ ಆಗ್ತಾವಲ್ಲ, ಇದಕ್ಕೆಲ್ಲ ಕೇವಲ 2 ನಿಮಿಷದ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗಲಾರ್ದಾಗ್ತೈತಿ. ಎಷ್ಟು ಅಂತೀರು, ಅಂತಿರು? Yes, sir. ಇವತ್ತೆ ನಾನು ತಗೊಳ್ತಕ್ಕಂತ ಒಂದು ಸಬ್ಜೆಕ್ಟ್ ಏನೈತಲ್ಲ, ಅದೇ ಸಬ್ಜೆಕ್ಟ್ ಇವತ್ತು ನಾನು ಅದೇ ಪ್ರಕಾರ ನಮ್ಮ ಬಿಸಿನೆಸ್ ನೊಳಗೂ ಸಹಿತ ಬಹಳ ಸರ್. ಇದು ನಾವು ಏನೈತಲ್ಲ, ನಾವು ಪ್ರತಿ ಸರಿ ಸಂಡೇ ನಾವು ಏನ್ ಟ್ರೈನಿಂಗ್ ತಗೋತೀವಿ, ಆ ಟ್ರೈನಿಂಗ್ ಕೇವಲ ಬಿಸಿನೆಸ್ ಗೆ ಮಾತ್ರ ಸಂಬಂಧ ಪಡಂಗಿಲ್ಲ. ನಮ್ಮ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಪ್ರತಿಯೊಂದು ಸಬ್ಜೆಕ್ಟ್ಗೂ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ನಾವು ಕವರ್ ಮಾಡ್ತೀವಿ. ಇಲ್ಲ ಯಾವುದೇ ಕಾರಣಕ್ಕೆ ಒಂದು ಲೆಫ್ಟ್, ಒಂದು ರೈಟ್, ಒಂದು ಜೋಡಿಗೆ 1,000 ರೂಪಾಯಿ ಮಾರ್ಕೆಟಿಂಗ್ ಬಗ್ಗೆ ನಾನು ಜಾಸ್ತಿ ಮಾತಾಡಂಗಿಲ್ಲ. ಪರ್ಟಿಕ್ಯುಲರ್ ಆಗಿ ಸಂಡೇ ಏನೈತಿಲ್ಲ, ನಾವು ಮಾರ್ಕೆಟಿಂಗ್ ಬಗ್ಗೆ ಜಾಸ್ತಿ ಮಾತಾಡಂಗಿಲ್ಲ. ಇವತ್ತೆ ನಾನು ತಗೊಳ್ತಕ್ಕಂಥ ಸಬ್ಜೆಕ್ಟ್ ನಮ್ಮ ಡ್ಯಾನಿಯಲ್ ಗೋಲ್ಮ್ಯಾನ್ ಅವರು ಬರ್ದಿರ್ತಕ್ಕಂಥ ಎಮೋಷನಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನ ಕವರ್ ಮಾಡತ್ತೀನಿ. ಯಾರಿಗ್ ಬೇಕೋ ಅವ್ರು ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ. ಡ್ಯಾನಿಯಲ್ ಗೋಲ್ಮ್ಯಾನ್ ಅವರು ಬರ್ದಿರ್ತಕ್ಕಂಥ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದೇನಿತ್ತಲ್ಲ, ಇದೇ ಇವತ್ತಿನ ಸಬ್ಜೆಕ್ಟ್. ಏನಿದು ಎಮೋಷನಲ್ ಇಂಟೆಲಿಜೆನ್ಸ್? ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಒಂದು IQ ಲೆವೆಲ್ ಅಂತಾರೆ ನೋಡ್ರಿ, IQ ಲೆವೆಲ್, EQ ಲೆವೆಲ್. ಇವತ್ತೆ ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಬರ್ಕೊಂತ ಹೋಗೋಣ. ಈಗ ಇವತ್ತು ನಾವು ತಗೊಳ್ತಕ್ಕಂಥ ಸಬ್ಜೆಕ್ಟ್ ಏನೈತಿ, ಡ್ಯಾನಿಯಲ್ ಗೋಲ್ಮ್ಯಾನ್ ಅವರು ಬರ್ದಿರ್ತಕ್ಕಂಥ, ಇಲ್ಲಿ ಬರ್ದಿರ್ತೀನಿ. ಚಲೋ, ಮೊದಲೇ ಇವತ್ತು ಫಾರ್ಮ್ಯಾಲಿಟಿ ಪ್ರಕಾರ ಸ್ಟಾರ್ಟ್ ಮಾಡೋಣ. ಇವತ್ತ ತಾರೀಕು 11ನೇ ತಾರೀಕು 1ನೇ ತಿಂಗಳ 2026ನೇ ಇಸ್ವಿ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಇವತ್ತು ಡೇಟ್ ಕ್ಲಿಯರ್ ಆಯ್ತು. ಸಂಡೇ ಬೆಳಿಗ್ಗೆ, ಸಂಡೇ ಟ್ರೈನಿಂಗ್, ಇವತ್ತು ಸಂಡೇ ಟ್ರೈನಿಂಗ್ ಏನ್ ಸರ್ ಸಬ್ಜೆಕ್ಟ್? ಎಮೋಷನಲ್ ಇಂಟೆಲಿಜೆನ್ಸ್ ಅಂತ. ಎಮೋಷನಲ್ ಇಂಟೆಲಿಜೆನ್ಸ್ ನಮ್ಮ ಡ್ಯಾನಿಯಲ್ ಗೋಲ್ಮ್ಯಾನ್ ಅವರು ಬರೆದಿರ್ತಕ್ಕಂಥ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋ ಬಗ್ಗೆ ನಾವು ಮಾತಾಡ್ತೀವಿ. ಈಗ ನಾವು ಮಕ್ಕಳಿಗೆ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಮಕ್ಕಳದ ವಿದ್ಯಾಭ್ಯಾಸ ಎಲ್ಲದಕ್ಕೂ ನಾವು ಲಕ್ಷ ಅಲ್ಲ, ಎಷ್ಟೋ ಸರಿ ನಾವು ಕೋಟಿ ಗಂಟ್ಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಎದ್ರ ಸಲುವಾಗಿ ನಮ್ಮ ಮಕ್ಕಳದ IQ ಲೆವೆಲ್ ಹೆಚ್ಚಾಗ್ಲಿ ಅಂತ ಮಾಡ್ತೀವಿ. ಏನಂತೀರಿ ಸರ್? IQ ಲೆವೆಲ್ ಅಂದ್ರೆ ಸರ್ ಇಂಟೆಲೆಕ್ಚುಯಲ್ ಕ್ವಶಂಟ್ ಅಂತ ಅರ್ಥ.
ಏನ್ ಸರ್ ಐ ಕ್ಯೂ ಅಂದ್ರೆ ಏನು? ಮೊದಲ ಇಲ್ಲಿ ಐ ಕ್ಯೂ ಅಂತ ಬರ್ತೀನಿ, ಇಲ್ಲೇ ಇ ಕ್ಯೂ ಅಂತ ಬರ್ತೀನಿ. ಇ ಕ್ಯೂ ಓಕೆ. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನನ್ನ ಪ್ರಶ್ನೆ ಸರ್ ಐ ಕ್ಯೂ ಅಂದ್ರೆ ಏನ್ ಸರ್? ಕರಿಮುಲ್ಲರೆ ಐ ಕ್ಯೂ ಅಂದ್ರೆ ಏನು? ಐ ಕ್ಯೂ ಅಂದ್ರೆ ಇಂಟೆಲೆಕ್ಚುಯಲ್ ಕ್ವಶಂಟ್ ಅಂತ ಕರೀತಾರ. ಏನಂತ ಕರೀತಾರ ಸರ್? ಇಂಟೆಲೆಕ್ಚುಯಲ್ ಕ್ವಶಂಟ್. ಇಂಟೆಲೆಕ್ಚುಯಲ್ ಕ್ವಶಂಟ್ ಇದು ಇಲ್ಲಿ ಪಕ್ಕದೊಳಗಿರ್ತಕ್ಕಂಥದ್ದು ಎಮೋಷನಲ್ ಎಮೋಷನಲ್ ಕ್ವಶಂಟ್ ಅಂತ ಕರೀತಾರ. ಏನಂತ ಕರೀತಾರ ಸರ್? ಎಮೋಷನಲ್. ಬರ್ಕೊಳ್ಳಿ. ಎಮೋಷನಲ್ ಕ್ವಶಂಟ್. ಎಮೋಷನಲ್ ಕ್ವಶಂಟ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಏನಿದು ಇಂಟೆಲೆಕ್ಚುಯಲ್ ಕ್ವಶಂಟ್ ಅಂದ್ರೆ ಎಲ್ಲರಿಗೂ ಗೊತ್ತೈತಿ, ಹೌದಾ? ಇಂಟೆಲೆಕ್ಚುಯಲ್ ಕ್ವಶಂಟ್ ಅಂದ್ರೆ ಎಲ್ಲರಿಗೂ ಗೊತ್ತೈತಿ ಸರ್. ಆದ್ರೆ ಎಮೋಷನಲ್ ಕ್ವಶಂಟ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಇದೇ ನಮ್ಮ ಪ್ರಾಬ್ಲಮ್ ಬಂದಿರತಕ್ಕಂಥದ್ದು. ನಮ್ಮ ಮಕ್ಕಳದ್ದು ಏನೈತಿ, ನಮ್ಮ ಮಕ್ಕಳಿಗೆ ಇಂಟೆಲೆಕ್ಚುಯಲ್ ಕ್ವಶಂಟ್ ಅಂದ್ರೆ ಏನ್ರಿಪ್ಪ? ನಮ್ಮ ಮಕ್ಕಳದು ಮಾರ್ಕ್ ಜಾಸ್ತಿ ಬರ್ಬೇಕು, ನಮ್ಮ ಮಕ್ಕಳು ಎಲ್ಲಾದ್ರೊಳಗೆ ಒಂದಿರ್ಬೇಕು, ನಮ್ಮ ಮಕ್ಕಳು ಹಂಗಿರ್ಬೇಕು, ನಮ್ಮ ಮಕ್ಕಳಿಗೆ ಡ್ಯಾನ್ಸ್ ಬರ್ಬೇಕು, ನಮ್ಮ ಮಕ್ಕಳಿಗೆ ಹಾಡ್ ಬರ್ಬೇಕು. ನಮ್ಮ ಮಕ್ಕಳದ ಇಂಟೆಲೆಕ್ಚುಯಲ್ ಸಲುವಾಗಿ ನಾವು ಏನ್ ಮಾಡ್ತೀವಿ, ಕಷ್ಟ ಪಡ್ತೀವಿ ಹೊರತಾಗಿ ನಮ್ಮ ಮಕ್ಕಳದ ಎಮೋಷನಲ್ ಕ್ವಶಂಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ ಸರ್. ಒಂದ್ ಮಾತ್ರ ತಿಳ್ಕೊಡ್ರಿ, ನಮ್ಮ ಲೈಫ್ನೊಳಗೆ ಸಕ್ಸಸ್ಗೆ ಬೇಕಾಗಿದ್ದು ಏನ್ ಇಂಟೆಲೆಕ್ಚುಯಲ್ ಅಂತಿರಲ್ಲ, ಇದು ಕೇವಲ 20% ಜನ ಮಾತ್ರ ಸಕ್ಸಸ್ ಆಗ್ತಾರ. ಬಾಕಿ 80% ಏನೈತಲ್ಲ ನಮ್ಮ ಸಕ್ಸಸ್ ಆಗ್ಲಿಕ್ಕೆ ಎಮೋಷನಲ್ ಎಮೋಷನಲ್ ಏನೈತೆ ಕ್ವಶಂಟ್ ಅಂತಾರಲ್ಲ, ಅದು ಬೇಕು ನಮಗೆ. ಇ ಕ್ಯೂ ಅಲ್ಲ ನಮಗೆ ಇದು ಐ ಕ್ಯೂ ಅಲ್ಲ, ನಮಗೆ ಬೇಕಾಗಿದ್ದ ಇ ಕ್ಯೂ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಇವತ್ತಿಗೂ ನನ್ನ ಮಕ್ಕಳಿಗೆ ಎಷ್ಟೋ ಸರಿ ಮಾಡ್ತಾರ, ಏನೈತಿ ಯಾವ್ದು ಎಕ್ಸಾಮ್ದೊಳಗೆ ಕಡಿಮೆ ಮಾರ್ಕ್ಸ್ ಬಂದೆ ತಿಳ್ಕೊಂಡು ನನ್ನ ಹೆಂಡತಿ ಮಕ್ಕಳಿಗೆ ಬೇಯಕ್ ಹೋಗ್ತಾಳ. ಆದ್ರೆ ನಾನು ಮಾತ್ರ ನನ್ನ ಮಕ್ಕಳಿಗೆ ಯಾವತ್ತೂ ಬೇಯಂಗಿಲ್ಲ. ಯಾಕಂದ್ರೆ ನನಗೂ ಗೊತ್ತು ಸಕ್ಸಸ್ ಆಗ್ಲಿಕ್ಕೆ ನಮ್ಗೆ ಐ ಕ್ಯೂ ಬೇಕಾಗುದಿಲ್ಲ, ಇ ಕ್ಯೂ ಬೇಕಾಗ್ತೈತಿ. ನಮ್ಮ ಮಕ್ಕಳಿಗೆ ನಾವು ಬೆಳೆಸಬೇಕಾಗಿದ್ದು ಇ ಕ್ಯೂ ಲೆವೆಲ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಏನೈತಿ ಸೀಮಾ ಗಾಯಬ? ಇಲ್ಲ ಸರ್, ಇದ್ದೀನಿ ಸರ್. ಎಲ್ಲಿದ್ದೀಮಾ? ಇದ್ದೇನೆ ಸರ್. ನಾವು ಲೈಫ್ ಒಳಗೆ ಸಕ್ಸಸ್ ಆಗ್ಬೇಕಾದ್ರೆ 80% ಏನ್ ಕೌಂಟ್ ಆಗ್ತೈತಿ? ಇಮೋಷನಲ್ಸ್. ಎಸ್. ನಮ್ಮ ಇಂಟೆಲೆಕ್ಚುಯಲ್ ಅನ್ನೋದೇನೈತಲ್ಲ, ತಲೆಗೆ ಎಷ್ಟೇ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಒಂದು ಸೇಲ್ಸ್ ಮ್ಯಾನ್ ಅಂತ ತಿಳ್ಕೊಳ್ಳೋಣ, ಕರಿಮುಲ್ಲಾ. ಒಂದ್ ಸೇಲ್ಸ್ ಮ್ಯಾನ್ ಏನ್ ಮಾಡ್ತಾನ, 2 ಜನ ಸೇಲ್ಸ್ ಮ್ಯಾನ್, ಒಂದು ಕರಿಮುಲ್ಲಾ, ಇನ್ನೊಂದು ಯಾರದಾರ ಇಲ್ಲಿ ನಮ್ಮ ರೆಹಮತುಲ್ಲಾ. ಓಕೆ. ಈ ಕರಿಮುಲ್ಲರ್ ಏನ್ ಮಾಡ್ತಾರ, ಸರ್ ಈ ಗಾಡಿ ಹಂಗ್ ಬರ್ತೈತಿ, ಈ ಗಾಡಿ ಹಿಂಗ್ ಬರ್ತೈತಿ, ಇದ್ರದ್ದು HP ಇಷ್ಟೈತಿ, ಇದ್ರದ್ದು ಸೀಟ್ ಇಷ್ಟೈತಿ, ಇದ್ರ ವೀಲ್ ಡಿಸ್ಟೆನ್ಸ್ ಐತಿ, ಹಂಗ ಹಿಂಗ ಎಷ್ಟು ವರ್ಣನೆ ಮಾಡ್ತಾರಂದ್ರ ಬೇಡದು ಅಷ್ಟು ವರ್ಣನೆ ಮಾಡ್ತಾರ. ಇನ್ನೊಂದ್ ಕಡೆ ನಮ್ಮ ರೆಹಮತುಲ್ಲರು, ಸರ್ ಗೌಡ್ರೆ ಈ ಗಾಡಿ ತಗೊಳ್ರಿ, ನಿಮ್ ರುಬಾಬಿಗೆ ನಿಮ್ಗೆ ಏನಂತಿದೆ, ಈ ರುಬಾಗೆ ಈ ಗಾಡಿ ತಗೊಂಡು ನೀವು ಊರಾಗ ಓಡಾಡಿದ್ರೆ ಗೌಡ್ರ ಅಂತಕೊಂಡು ಎಲ್ಲರೂ ಸೆಲ್ಯೂಟ್ ಹೊಡಿಬೇಕ್ರಿ, ಅಂತ ಜಬರ್ದಸ್ತ್ ಗಾಡಿ ಸರ್, ನಿಮ್ಗೆ ಹೇಳಿ ಮಾಡಿಸ್ತಂತ ಗಾಡಿ. ಇದು ಒಂದು ಡೈಲಾಗ್ ಸಾಕು. ಹೌದು. ಜನರಿಗೆ ಕಂಟ್ರೋಲ್ ಮಾಡ್ಬೇಕಾದ್ರೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬೇಕಾಗಿಲ್ಲ, ನಾವು ಎಮೋಷನಲ್ ಕಂಟ್ರೋಲ್ ಮಾಡ್ತೀವಲ್ಲ ಅದು ಬೇಕಾಗಿರ್ತಕ್ಕಂಥದ್ದು. ಒಂದ್ ಸರಿ ನೀವು ಎಮೋಷನಲಿ ಕಂಟ್ರೋಲ್ ಮಾಡಕ್ ನೀವು ಕಲಿತ್ರಿ ಅಂತ ತಿಳ್ಕೊಡ್ರಿ, ಮನುಷ್ಯನ ಎಮೋಷನ್ ಜೊತೆಗೆ ನೀವು ಕರೆಕ್ಟ್ ಆಗಿ ಇಂಟ್ಯಾಕ್ಟ್ ಮಾಡಕ್ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮನ್ನ ಜೀವನ ಪರ್ಯಂತ ನಿಮ್ಮ ಜೊತೆಗೆ ಇರ್ತಾರ. ಅಕ್ಕೋ ಏನೈತಿ, ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ ಹೇಳೋದು ಅವೆಲ್ಲ ಮಾಡಬಾರ್ದು. ಅದ್ರ ಸಲುವಾಗಿ ನಾ ಏನ್ ಮಾಡ್ತೀನಿ ಅಂದ್ರೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ ಕಿಂತ ನನ್ನ ಪ್ರೆಸೆಂಟೇಷನ್ ಒಳಗೆ ಎಮೋಷನಲ್ ಕಂಟೆಂಟ್ಸ್ ಜಾಸ್ತಿ ಇರ್ತೈತಿ. ಹಿಂಗಾಗಿ ಇವತ್ತು ನಮ್ಮ ಪ್ರೆಸೆಂಟೇಷನ್ಗೆ ನಮ್ಮ ಟ್ರೈನಿಂಗ್ ಅಂದ್ರೆ ಎಲ್ಲರೂ ಕರೆಕ್ಟ್ ಆಗಿ ಕುಂದಿರ್ತಾರ. ಎಷ್ಟು ಜನರಿಗೆ ನಮ್ಮ ಟ್ರೈನಿಂಗ್ ಪ್ರಭಾವ ಗೊತ್ತೈತಲ್ಲ, ಅವ್ರು ಕರೆಕ್ಟ್ ಆಗಿ ಕುಂದಿರ್ತಾರ. ಮನೆಗೆ ಪ್ರತಿದಿನ ನಾವು ಸಾಯಂಕಾಲ ಹೇಳ್ತೀವಿ, ಈ ಸವಿತಾ ಅನ್ನೋ ಲೇಡಿ ನನ್ನ ಜೊತೆಗೆ ಪ್ರೆಸೆಂಟೇಷನ್ ಆಗಿರ್ತಾರ ಸರ್, 5 ವರ್ಷದ ಆ ತಾಯಿ ₹1 ಕಡ್ಡಿಲ್ಲ ಸರ್ ಇನ್ಕಮ್, ಆದ್ರೂ ನಮ್ ಜೊತೆಗೆ ರೆಗ್ಯುಲರ್ ಆಗಿ ಕುಂದಿರ್ತಾರ. ಇದಕ್ಕೆ ಕಾರಣ ಎಮೋಷನಲ್ ಬೈಂಡಿಂಗ್ಸ್ ಏನಿರ್ತದಲ್ಲ ಅದೇ ಕಾರಣ. ಇನ್ಮೇಲೆ ಜನರಿಗೆ ಕಟ್ಟಿ ಹಾಕಕ್ ಪ್ರಯತ್ನ ಮಾಡ್ಕೋಬೇಡ್ರಿ. ಎಮೋಷನಲಿ ಇಲ್ಲಿ ನೋಡ್ರಿ, ಇನ್ನೊಂದು ತಿಳ್ಕೊಡ್ರಿ, ನಾವು ಕಟ್ಟಿ ಹಾಕ್ಬಾರ್ದು ಅಂತ ತಿಳ್ಕೊಂಡು ಹಾಗೆ ಬಿಟ್ಬೇಕಂತಲ್ಲ, ಕಟ್ಟಿ ಹಾಕ್ಬೇಕು. ಹೆಂಗ್ ಹಾಕ್ಬೇಕು? ಅವ್ರಿಗೆ ಕಂಡೀಷನ್ ಹಾಕ್ಬಾರ್ದು. ಕರೆಕ್ಟ್ 10 ಗಂಟೆಗೆ ನಿಮ್ ಮನೆಯೊಳಗಿರ್ಬೇಕು, ನೀನು ಪ್ರತಿದಿನ ಬೇಕು. ಇಲ್ಲಿ ನನ್ ಧ್ವನಿ ಕೇಳಕ್ತೈತಿ? ಸೊ ನಾವ್ ಯಾವತ್ತು ನಮ್ಮ ಮಕ್ಕಳಿಗಾಗ್ಲಿ ಗಂಡಗಾಗ್ಲಿ
ನಮ್ಮ ಯಾವ್ದೇ ಆಗ್ಲಿ ನಮ್ಮ ಡೌನ್ಲೈನ್ಸ್ ಆಗ್ಲಿ ನಮ್ಮ ಬಿಸ್ನೆಸ್ ಅಸೋಸಿಯೇಟ್ ಆಗ್ಲಿ ಕಟ್ಟಿ ಹಾಕ್ರಿ ಬೇಡ ಅನ್ನಂಗಿಲ್ಲ. ಆದ್ರೆ ಕಂಡೀಷನ್ ಹಾಕಕ್ ಹೋಗ್ಬೇಡ್ರಿ. ದುಡ್ಡಿನ ದರ್ಪದಿಂದ ಯಾರಿಗೂ ಕಟ್ಟಿ ಹಾಕಕ್ ಆಗಂಗಿಲ್ಲ. ನಿಮ್ಮ ಪವರ್ ದರ್ಪದಿಂದ ಯಾರಿಗೂ ಕಟ್ಟಾಕ್ ಆಗಂಗಿಲ್ಲ. ದುಡ್ಡಿನಿಂದ ಕಟ್ಟಿ ಹಾಕಿದ್ರೆ ದುಡ್ಡು ಇರೋ ಮಟ್ಟ ಮಾತ್ರ. ಆಮೇಲೆ ನಿಮ್ಮನ್ನ ಏನ್ ಮಾಡ್ತಾರ, ಕಿಕ್ ಔಟ್ ಮಾಡ್ತಾರ. ಅದೇ ದರ್ಪ. ಇದೇ ಕಾರಣಕ್ಕೆ ನಿನ್ನೆ ಹೇಳಿದ್ದು ನಾನು, ಒಂದು ಪೊಲೀಸ್ ನೌಕರಿ ಒಳಗೆ ಇರ್ತಕ್ಕಂಥ ವ್ಯಕ್ತಿ ಏನ್ ಬೇಕಾದ್ರೂ ಮಾಡ್ತಾನ. ಆದ್ರೆ ಪೊಲೀಸ್ ನೌಕರಿ ಹೋದ್ಮೇಲೆ ಅವನಿಗೆ ಯಾರು ಮಾತಾಡ್ಸಂಗಿಲ್ಲ. ಯಾಕೆ ಹೇಳ್ರಿ? ಯಾಕಂದ್ರೆ ಇದೇ ಕಾರಣ, ಅವನ ನೌಕರಿ ಒಳಗಿದ್ದಾಗ ಅವನು ಎಮೋಷನಲ್ ಕಂಟ್ರೋಲ್ ಮಾಡಂಗಿಲ್ಲ. ಬರೇ ಇಲ್ಲಿ ಮಾಡಬಾರ್ದು ಮಾಡ್ತಾರ. ಪಾರ್ಟ್ ಕ್ಲಿಯರ್ ಆತಲ್ಲ? ಅದಕ್ಕೆ ದಯವಿಟ್ಟು ಇನ್ಮೇಲೆ ನಿಮ್ಮ ಡೌನ್ಲೈನ್ಸ್ಗಾಗ್ಲಿ ಯಾರಿಗಾಗ್ಲಿ ಅವ್ರು ಎಮೋಷನಲ್ ಜೊತೆಗೆ ಕಟ್ಟಿ ಹಾಕ್ರಿ. ಒಂದ ಸರಿ ಪ್ರೀತಿಯಿಂದ ಕಟ್ಟಿ ಹಾಕಿದ ಮನುಷ್ಯ ಅವನು ಸಾಯೋ ಮಟ್ಟ ಅಲ್ಲ, ಸತ್ಯ ಮೇಲೂ ನೆನಪಿಡ್ತಾನ. ಆದ್ರೆ ನಾವೇನ್ ಮಾಡ್ತೀವಿ, ಈ IQ ಲೆವೆಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಲ್ಲ, ಇದೆಲ್ಲ ಅಪಡಾಗೋದು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಯಾಕೆ ಹಿಂಗಾಗ್ತೈತಿ ಅಂದ್ರೆ, ಮನುಷ್ಯ ವುಮೆನ್ಸ್ ಆರ್ ಎಮೋಷನಲ್ ಕ್ರಿಯೇಚರ್ಸ್ ಅಂತ ಕರೀತಾರ. ಏನ್ ಸರ್? ಈಗ ಇದಕ್ಕೆ ಕಾರಣ ಏನಂತ ನಿಮಗೆ ಗೊತ್ತಾಗಬೇಕಂದ್ರೆ ಏನು ಸರ್? ವುಮೆನ್ಸ್ ಸರ್ ಇಲ್ಲೇನು ಇಂಟೆಲಿಜೆನ್ಸ್ ಬಗ್ಗೆ ಇರ್ತೈತಲ್ಲ, ಆಮೇಲೆ ಇಲ್ಲೇನಿತ್ತಿಲ್ಲ, ಇದು IQ ಲೆವೆಲ್ ಐತಲ್ಲ, ಕೇವಲ 20% ಮಾತ್ರ ನಮಗ ನಮ್ಮ ಜೀವನದೊಳಗೆ 20% ಮಾತ್ರ ನಮ್ದು IQ ಲೆವೆಲ್ ಉಪಯೋಗ ಆಗ್ತೈತಿ. ಬಾಕಿದು ನಾವು ಸಕ್ಸಸ್ ಆಗ್ಬೇಕಂದ್ರೆ ಏನಾಗ್ತದೆ ಸರ್? 80% ಏನೈತಲ್ಲ, ನಮ್ಮ ಎಮೋಷನಲ್ ಒಂದು ಕ್ವಶನ್ ಅಂತ ಇರ್ತದಲ್ಲ, ಅದು ಬರ್ತೈತಿ ನಮ್ಮ ಕೆಲ್ಸಕ್ಕೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಹಂಗಾರೆ ನಾನ್ ಏನ್ ಮಾಡ್ಬೇಕು? ನನಗೆ ಈ ಕಂಪನಿ ಬಗ್ಗೆ ಎಷ್ಟೋ ಜನ ಕೇಳ್ತಾರ, ಸರ್ ಎಷ್ಟೋ ಜನ ನಮಗೆ ಈ ಕಂಪನಿದು ಡಾಕ್ಯುಮೆಂಟ್ ಕೊಡ್ರಿ, ಈ ಕಂಪನಿದು ಓನರ್ ಯಾರು, ಅವೆಲ್ಲ ಹಿಸ್ಟ್ರಿ ತಗೊಂಡು ಏನ್ ಮಾಡ್ತೀರಿ ಸ್ವಾಮಿ? ಇದು ಯಾವ ಕೆಲ್ಸಕ್ಕೂ ಬರುದಿಲ್ಲ. ನಿಮ್ಮ ಕಂಪನಿ ISO ಸರ್ಟಿಫಿಕೇಟ್ ಐತನೋ, ನಿಮ್ಮ ಕಂಪನಿ ಅಂಡರ್ 1970 ಆಕ್ಟ್ ಪ್ರಕಾರ ಮನಿ ಸರ್ಕ್ಯುಲೇಷನ್, ಅದೆಲ್ಲ ಎದಕ್ಕೂ ಉಪಯೋಗ ಬರೋದಿಲ್ಲ. ನಮಗೆ ಬರೋದು ಇದು, ನನ್ನ ಕಂಪನಿ ಸಕ್ಸಸ್ ಆಗ್ಬೇಕಂದ್ರೆ ನಾನು ನಿಮಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ ಹೇಳೋಕ್ಕಿಂತ ನಾನು ಎಮೋಷನಲಿ ನಿಮ್ಗೆ ಏನ್ ಮಾಡ್ತೀನಲ್ಲ, ಅದು ನನ್ನ ಉದ್ದೇಶ. ಇದೇ ಕಾರಣಕ್ಕನೆ ನಾನು ಅವಾಗ ಹೇಳ್ತಿರ್ತೀನಿ. ಏನಂತ ಹೇಳ್ತೀನಿ ಕರೀಮುಲ್ಲಾರೆ? ನಿಜವಾಗ್ಲೂ ಹೇಳ್ತೇನೆ, ನಾನು ಸುಳ್ಳು ಮಾತಾಡ್ತಿಲ್ಲ. ಈಗ ನಾನು ದುಡ್ಡಿನ ಸಲುವಾಗಿ ನಾನು ಕಂಪನಿ ಬೇರೆ ಸ್ಟಾರ್ಟ್ ಮಾಡಿಲ್ಲ. ನನ್ನ ಉದ್ದೇಶನೇ ಬೇರೆ, ನನ್ನ ಮಿಷನ್ ಬೇರೆ. ನನ್ನ ಮಿಷನ್ ಮೇಲೆ ಕೆಲಸ ಮಾಡತ್ತೀನಿ. 100% ಸರ್. ಹಂಗಾಗಿದ್ರೆ ನನಗೆ 10 ಜನ ಬಂದಾರ ಸರ್, ನಾನು ಬಿಜಿ ಇದೀನಿ, ಬೇಡ ಇವತ್ತು ಕ್ಯಾನ್ಸಲ್ ಮಾಡತ್ ಹೋಗ್ಬೋದಲ್ಲ. ನೀವು 10 ಜನ ಅಲ್ಲ, ನೀವು 2 ಜನ ಬಂದ್ರು ನಾನು ಟ್ರೈನಿಂಗ್ ಎಲ್ಲ ತಗೋತೀನಿ. ನೀವು 100 ಜನ ಇದ್ರು ಯಾವ ಜೋಶ್ನೊಳಗೆ ಮಾತಾಡ್ತೀನಿ, ಎಷ್ಟು ಒಂದು ಗಡ್ಸದಿಂದ ಮಾತಾಡ್ತೀನಿ. 2 ಜನ ಬಂದ್ರು ಅದೇ ಜೋಶ, ಅದೇ ಗಡ್ಸ್ತನ, ಅದೇ ಒಂದು ನನ್ನ ಟ್ಯೂನ್ ಇರ್ತೈತೆ ಹೊರತಾಗಿ ನನ್ನ ಟ್ಯೂನ್ ಒಳಗೆ ಯಾವತ್ತೂ ಬದಲಾವಣೆ ಆಗೋದಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಎಸ್ ಸರ್. ಯಾಕಂದ್ರೆ ನಾನು ದುಡ್ಡಿನ ಸಲ ಕೆಲಸ ಮಾಡಕ್ತಿಲ್ಲ. ದುಡ್ಡು ಬಾಯ್ಪೋಲ ಸರ್. ಯಾರು ದುಡ್ಡಿನಿಂದ ಬೆನ್ನತ್ತಾರ, ದುಡ್ಡು ಅವ್ರ ಹಿಂದೆ ಹೋಗ್ತೈತಿ. ಒಂದು ಎಕ್ಸಾಂಪಲ್ ಸಿಂಪಲ್ ಆಗಿ, ಯಾವ್ದೋ ನೀವು ಒಂದು ಕೋಳಿ ಹಿಡಕ್ ಹೋಗ್ರಿ, ನೀವು ಹಿಡಕ್ ಹೋದಷ್ಟು ಏನಾಗ್ತೈತಿ, ಅದು ದೂರ ಹೋಗ್ತೈತಿ. ಅದಕ್ಕೆ ನೀವು ಕರೆಕ್ಟ್ ಆಗಿ ಸುಮ್ಮನೆ ಕುಂತಾರ, ತಾನ ಬರ್ತೈತಿ. ಪ್ರತಿಯೊಂದು ಹಂಗಿರ್ತೈತಿ. ಬೆನ್ನ ಹತ್ತಕ್ ಹೋಗ್ಬಾರ್ದು, ಸುಮ್ಮನೆ ಬಿಟ್ಬಿಡ್ರಿ, ಇಗ್ನೋರ್ ಮಾಡ್ರಿ. ಆಟೋಮೆಟಿಕ್ ಆಗಿ ತನ್ನಿಂದ ತಾನ ಬರ್ತದೆ. ಏನಂತೀರಿ ಕರೀಮುಲ್ಲಾ? ಪಾಯಿಂಟ್ ಕ್ಲಿಯರ್ ಆಯ್ತು? ಸೊ ಹಾಗಾಗಿ ನಮ್ಮ ಸಕ್ಸಸ್ ಗೆ ಬೇಕಾಗಿರ್ತಕ್ಕಂಥದ್ದು ನಮಗ IQ ಅಲ್ಲ, ನಮಗ್ ಬೇಕಾಗಿದ್ದು EQ. ಪಾಯಿಂಟ್ ಕ್ಲಿಯರ್ ಆತೇನ್ರಿ? ಯಾಕಂದ್ರೆ ವುಮೆನ್ಸ್ ಆರ್ ಏನೈತಿ, ಇಲ್ಲಿ ಬರಿತೀನಿ, ವುಮೆನ್ಸ್ ಆರ್ ಎಮೋಷನಲ್ ಕ್ರಿಯೇಚರ್ಸ್. ಮನುಷ್ಯ ಅನ್ನೋದೇನೈತಲ್ಲ, ಇವರು ಎಮೋಷನಲ್ ಕ್ರಿಯೇಚರ್ಸ್, ನಾಟ್ ಲಾಜಿಕ್. ಎಷ್ಟು ಜನ ಲಾಜಿಕ್ ಅಂತ ತಿಳ್ಕೊಂತಾರ, ರ್ಯಾಷನಲ್ ಕ್ರಿಯೇಟರ್ಸ್ ಅಂತ ಬರೀತಿರ್ತಾರ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನೋಡ್ರಿ. ಇನ್ನೊಂದು ತಿಳ್ಕೊಳ್ರಿ, ನಮ್ಮ ಏನೈತೆ ನಮ್ಮ ತಲೆ ಒಳಗೆ ಐತಲ್ಲ, ನಮ್ದು ಬ್ರೇನ್ ಐತಲ್ಲ, ಬ್ರೇನಿಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ ಗೊತ್ತಾಗೋದಿಲ್ಲ. ನನಗೆ ಬೇಕು ಬೇಡ ಅಂತ ಗೊತ್ತಾಗೋದಿಲ್ಲ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದ್ ಎಕ್ಸಾಂಪಲ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಷ್ಟೋ ಸರಿ ನಾವು ಆಫೀಸ್ಗೆ ಹೋಗ್ತಿರ್ತೀವಿ, ಈಗ ಅರ್ಜೆಂಟ್ ಇರ್ತೈತಿ, ಆಫೀಸ್ನೊಳಗೆ ಮೀಟಿಂಗ್ ಇರ್ತೈತಿ. ದೇವ್ರೆ ನನಗೆ ಟ್ರಾಫಿಕ್ ಆಗ್ಬಾರ್ದಪ್ಪ, ಜಲ್ದಿ ಆಫೀಸ್ಗೆ ಹೋಗ್ಬೇಕು, ಟ್ರಾಫಿಕ್ ಇರಬಾರ್ದು ಅಂತ ನಾವು ಅನ್ಕೊಂತೀವಿ. ಅವತ್ತು ಮುದ್ದಾಮ ಟ್ರಾಫಿಕ್ ಇರ್ತೈತಿ. 100%. ದೇವ್ರಿಗೆ ನನಗೆ ಬೇಕು ಬೇಡ ಗೊತ್ತಾಗೋದಿಲ್ಲ. ಯಾಕಂದ್ರೆ ಲ್ಯಾಂಗ್ವೇಜ್ ಬಹಳ ಅದಾವ. ದೇವ್ರು ಯಾವ ಲ್ಯಾಂಗ್ವೇಜ್ ಅಂತ ಕೇಳ್ಬೇಕು, ಏನು ಕನ್ನಡ ಕಲಿಬೇಕು, ಉರ್ದು ಕಲಿಬೇಕು, ಇಂಗ್ಲಿಷ್ ಕಲಿಬೇಕು, ಹಿಂದಿ ಕಲಿಬೇಕು, ಸಂಸ್ಕೃತ ಕಲಿಬೇಕು, ಕನ್ಫ್ಯೂಷನ್ ಆಗ್ತೈತಿ. ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ದೇವ್ರು ಕೆಲವೊಂದು ಏನೈತಿ ಕೀವರ್ಡ್ಸ್ ಇರ್ತಾವ, ಆ ಕೀವರ್ಡ್ ಮಾತ್ರ ದೇವ್ರಿಗೆ ಗೊತ್ತಾಗ್ತೈತಿ. ನೀವೇನಂತ ಹೇಳಾಕ್ತೀರಿ? ಟ್ರಾಫಿಕ್ ಇರಬಾರ್ದು, ಇರ್ಬೇಕು ಇರಬಾರ್ದು ಗೊತ್ತಾಗೋದಿಲ್ಲ. ಕರೀಮುಲ್ಲಾ ಟ್ರಾಫಿಕ್ ಅಂತಾನಲ್ಲ, ಟ್ರಾಫಿಕ್ ಕೊಟ್ಬಿಡೋ. ನನಗೆ
ನಾವ್ ಏನ್ ಮಾಡ್ತೀವಿ ಅಂದ್ರೆ ದೇವರಿಗೆ ಬೇಡ್ಕೋಬೇಕಾದ್ರೂ ನಾವು ತಪ್ಪು ಮಾಡ್ತೀವಿ. ದೇವ್ರಿಗೆ ಏನ್ ಕೇಳ್ತೀವಿ ಸರ್? ದೇವ್ರೆ ನನಗ ರೊಟ್ಟಿ ಒಣ ಒಣ ರೊಟ್ಟಿ ತಿಂದ್ರು ಪರವಲ್ಲ, ನನಗ ಸಾಲ ಬೇಡ. ಒಣ ರೊಟ್ಟಿ ತಿಂದ್ರು ಪರವಲ್ಲ, ಸಾಲ ಬೇಡ. ಒಣ ರೊಟ್ಟಿ ತಿಂದ್ರು ಪರವಲ್ಲ, ಸಾಲ ಬೇಡ. ಅಂದ್ರೆ ದೇವ್ರಿಗೆ ಏನ್ ಅರ್ಥ ಆಯ್ತು? ಒಣ ರೊಟ್ಟಿ ಸಾಲ, ಒಣ ರೊಟ್ಟಿ ಸಾಲ. ಓ ಕರಿಮುಲ್ಲಾಗ ಒಣ ರೊಟ್ಟಿ ಸಾಲ ಅಂದ್ರೆ ಬಹಳ ಇಷ್ಟ, ಅದಕ್ಕೆ ಅವನಿಗೆ ಅದೇ ಕೊಡೋಣ ಅಂತ ಏನ್ ಮಾಡ್ತಾನ? ಗ್ರಾಂಟ್ ಮಾಡ್ತಾನ. ಪಾಯಿಂಟ್ ಕ್ಲಿಯರ್ ಆಯ್ತು? ಕರಿಮುಲ್ಲಾ ಕ್ಲಿಯರ್ ಆಯ್ತು? Yes, sir. ಯಾಕೆ ಸರ್ ನನ್ನ ಧ್ವನಿ ಯಾಕೆ ಯಾರ ನನ್ನ ಧ್ವನಿ ಕೇಳಕ್ತಿಲ್ರಿ? ಯಾರು ಕೇಳಕ್ತಿ? ಪಟ್ಟನೆ ಮಾತಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತನಮ್ಮ? Yes, sir. Yes, sir. ಹಾ, ಅದಕ್ಕೆ ನಿಮಗೆ ನಾವೇನ್ ಮಾಡ್ತೀವಿ ಅಂದ್ರೆ, ನಮಗೆ ಬ್ಯಾಡಾಗಿದ್ದನ್ನ ನಾವು ನಮ್ಮ ಬಾಯಿಂದ ಹಗಲೆಲ್ಲ ಮಾಡ್ತೀವಿ. ನಮಗೆ ಯಾವತ್ತು ಬ್ಯಾಡಾಗಿದ್ದನ್ನ ತಗೋಬಾರ್ದು. ಅಲ್ಲಮ್ಮ, ಈಗ ನನಗೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ನಂದು ಸಾಲ ಬಹಳ ಐತೆ ಅಂತ ತಿಳ್ಕೊಳ್ಳೋಣ. ನನಗೆ ದೇವ್ರೆ ನನಗೆ ಸಾಲ ತೀರ್ಸು ಅನ್ನೋಕ್ಕಿಂತ ನಾನು ಏನ್ ಮಾಡ್ತೀನಿ? ದೇವ್ರಿಗೆ ಬೇಡ್ಕೋಬೇಕು. ಬೆಂಚ್ ಕಾರ್ನಾಗ ಓಡಾಡಕ್ ಮಾಡಪ್ಪ, ಬೆಂಚ್ ಕಾರ್ ಬೇಕು ನನಗೆ, ಬೆಂಚ್ ಕಾರ್ ಬೇಕು, ಬೆಂಚ್ ಕಾರ್. ಸ್ವಾಮಿ ಕರಿಮುಲ್ಲಾರ, ಬೆಂಚ್ ಕಾರ್ನಾಗ ಯಾವಾಗ ಓಡಾಡ್ತೀನಿ ನಾನು? ಸಾಲ ಇಟ್ಕೊಂಡು ಓಡಾಡ್ತೀನಿನ್ರಿ. ಸಾಲ ತೀರಿಸಿ ಎಲ್ಲ ಸೇಲ್ ಎಕ್ಸಸ್ ದುಡ್ಡು ಬಂದ್ಮೇಲೆ ನಾನು ತಗೋತೀನಿಲ್ಲ. ನನಗೆ ಏನ್ ಬೇಕು ಅದನ್ನ ಕೇಳ್ಬೇಕು ದೇವರಿಗೆ. ಬ್ಯಾಡಾಗಿದ್ದನ್ನ ಯಾವತ್ತೂ ನಾವು ಅನ್ಬಾರ್ದು. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. Yes, sir. ಅದಕ್ಕೆ ನಿಮ್ಮ ಮೇಲೆ ಚಂದ್ರಶೇಖರ್ ಅವ್ರ ದೇವ್ರು ಹುಚ್ಚ, ಅವನಿಗೆ ಅರ್ಥ ಆಗೋದಿಲ್ಲ, ಅವನಿಗೆ ಭಾಷೆ ತಿಳಿಯಂಗಿಲ್ಲ. ನಮ್ಮ ದೇವರಿಗೆ ಗೊತ್ತಾಗೋದು ಒಂದು ನಮ್ಮದು ಎಮೋಷನ್. ಅದ್ರ ಸಲುವಾಗಿ ಎಷ್ಟೋ ಜನ ಏನ್ ಮಾಡ್ತಾರ, ಈಗ ದೇವರಿಗೆ ಬೇಡ್ಕೊಂತಿರ್ತಾರ, ಕಣ್ಣಾಗ ನೀರ್ ತೆಗಿತಾರ, ಹಣಿಗೆ ಹೊಡ್ಕೊಳ್ಳೋದು, ಕಣ್ಣಾಗ ನೀರ್ ತೆಗೆದು. ಕಣ್ಣಾಗ ನೀರ್ ತೆಗೆದಾಗ ದುಃಖದೊಳಗದಾನ ಅಂತ ಗೊತ್ತಾಗ್ತೈತೆ, ಹೊರತಾಗಿ ಬಾಯಿ ಬಿಟ್ಟು ಹೇಳೋದು ಅವಶ್ಯಕತೆ ಇಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಎಮೋಷನಲ್ ಕಂಟ್ರೋಲ್ ಮಾಡ್ರಿ. ಎಷ್ಟು ನೀವು ಎಮೋಷನಲ್ ಆಗಿ ನೀವು ಮಾತಾಡ್ತೀರಿ, ಎಷ್ಟು ಎಮೋಷನಲ್ ಆಗಿ ನೀವು ಫ್ಯಾಕ್ಟ್ಸ್ ಅಂಡ್ ಫಿಗರ್ ಯಾರು ತಲೆ ಕರ್ಸ್ಕೊಂಗಿಲ್ಲ ಸರ್. ಅಚ್ಚಲ್ಕರ್ 1.5 ಗಂಟೆ ನೀವು ಪ್ರೆಸೆಂಟೇಶನ್ ಕೊಟ್ರು, ಲಾಸ್ಟಿಗೆ ಗೊತ್ತಾಗೋದಿಷ್ಟೇ. ಏನಿಲ್ರಿ, 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕ, 4 ಜನ ಮೆಂಬರ್ ಮಾಡ್ಬೇಕು, ಎಲ್ಲಾರು ಮಾಡ್ಕೊಂತ ಹೋಗ್ಬಿಟ್ರೆ ರೊಕ್ಕ ಬರ್ತೈತಿ. ಇದು ಬಿಟ್ರೆ ಬೇರೆ ಏನು ಗೊತ್ತಾಗೋದಿಲ್ಲ. ಎಷ್ಟೋ ಜನ ಹೇಳ್ತೀರಿ, ನಾ ಪ್ರೆಸೆಂಟೇಶನ್ ಮುಗಿದಾಗ ಕೆಲವೊಂದು ಸರಿ ನಾನು ಬೇಕಂತ ಕೆಲವೊಂದು ಪಾಯಿಂಟ್ ಅನ್ನ ಬಿಟ್ಟಿತ್ತು. ನಾವು ಬಿಟ್ಟು ಕೊಡ್ಲೆ ಸರ್, ಅದು ಒಂದ್ ಯಾವ್ದೋ ನೀವು ಫಾರಿನ್ ಟ್ರಿಪ್ ಅದು ನಿನ್ ಹೇಳಲ್ಲ. ಸ್ವಾಮಿ, ಜರುತ್ತಿದ್ರೆ ನಾವೆಲ್ಲ ಹೇಳ್ತೀವಿ, ಜರುತ್ತಿಲ್ಲ ಅಂದ್ರೆ ನಾವು ಸುಮ್ಮನೆ ನಿನ್ನೆ ನಾನ್ ಮಾಡಿದೆ ಇಲ್ಲಿಗೆ ಸಾಕಂತ ನಾವು ಮುಗಿಸ್ಬಿಡ್ತೀವಿ. ಸಾಕಂತ ಮುಗಿಸಿದಾಗ ಮತ್ತೆ ನೀವು ಮತ್ತೆ ನನಗೆ ಮಧ್ಯೆ ಬಂದ ಅದನ್ನ ನೆನಪು ಮಾಡೋದು, ಅದನ್ನ ಮಾಡಬಾರ್ದು. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ನಾವೇನ್ ಮಾಡ್ತೀವಿ, ಫ್ಯಾಕ್ಟ್ ನೋಡ್ರಿ, ಇನ್ನೊಂದು ಸಿಂಪಲ್ ಆಗಿ ತಿಳ್ಕೊಳ್ರಿ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನಮ್ಗೆ ಅದಕ್ಕೂ ಕೆಲ್ಸಕ್ಕೆ ಬರಂಗಿಲ್ಲ. ಐಕ್ಯೂ ಒಟ್ಟೆ ತೆಗೆದ್ಬಿಡ್ರಿ, ಐಕ್ಯೂ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇವತ್ತೇ ಐಕ್ಯೂ ಇದ್ದಂತ ವ್ಯಕ್ತಿಗಳು ಎಷ್ಟು ಜನ ನಾವು ನೋಡಿಲ್ಲ. ಮಿನಿಸ್ಟರ್ಸ್ ಅನ್ಎಜುಕೇಟೆಡ್ ನನ್ನ ಮಕ್ಕಳು 8ನೇ ತಕ್ಕ ಕಲ್ತಿರಂಗಿಲ್ಲ, ಅವ್ರ ಕೆಳಗೆ IAS ಆಫೀಸರ್ಸ್ ಕೆಲಸ ಮಾಡ್ತಾರೆ. ಕೆಲಸ ಮಾಡೋರು ಬೇರೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ನೀವು. ಪಾಯಿಂಟ್ ಕ್ಲಿಯರ್ ಆಯ್ತು? ಚಲೋ ಮುಂದೆ ಹೋಗೋಣ. Yes, sir. ಈಗ ಈ ಎಮೋಷನಲ್ ನಾವೇನ್ ಮಾಡ್ಬೇಕಂದ್ರೆ, ಐಕ್ಯೂ ಬಿಟ್ಬಿಡ್ರಿ. ನಮ್ಗೆ ಐಕ್ಯೂ ಅಂತೂ ಈಗಂತೂ ನಾವು ಮತ್ತೆ ಸ್ಕೂಲ್ ಹೋಗಿ ಕಲಿತು ನಮ್ಮ ಐಕ್ಯೂ ಲೆವೆಲ್ ಅಂತೂ ಹೆಚ್ಚಿಗೆ ಮಾಡ್ಕೊಳಕ್ ಬರಂಗಿಲ್ಲ. ಆದ್ರೆ ನಮ್ಮ EQ ಲೆವೆಲ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು. EQ ಲೆವೆಲ್ ಅನ್ನ ನಾವು ಕೆಲವೊಂದು ಪ್ರಾಕ್ಟೀಸ್ ಮಾಡಿ ನಾವು ಅದನ್ನ ನಮ್ಮ ಕಂಟ್ರೋಲಿಗೆ ತಗೋಬಹುದು, ಹೆಚ್ಚಿಗೆ ಮಾಡ್ಕೋಬಹುದು ನಾವು. ಸ್ವಾಮಿರೇ, ಕರಿಮುಲ್ಲಾ ಅವ್ರೆ, ನಿಮ್ದು IQ ಲೆವೆಲ್ ಹೆಚ್ಚಿಗೆ ಮಾಡ್ಕೊಳಕ್ ಆಗ್ತಿದ್ದೇನ್ರಿಪ್ಪ? ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಮತ್ತೀಗ ಕಲಿತು MBBS ಆಗ್ತಿದ್ದೇನು, ಲಾಯರ್ ಆಗ್ತಿದ್ದೇನು, ಏನ್ರಿ ದೊಡ್ಡ ಇದು ಮಾಡಕ್ ಆಗ್ತಿದ್ದೇನೆ? ಆಗಂಗಿಲ್ಲ. ಬಟ್ ನಮ್ಮ EQ ಲೆವೆಲ್ ಅನ್ನ ಮಾಡಿ, EQ ಲೆವೆಲ್ ನಾವು ಸ್ಟ್ಯಾಂಡರ್ಡ್ ನಮ್ದು ಇನ್ಕ್ರೀಸ್ ಮಾಡ್ಕೊಂಡು ನಮ್ಮ ಜೀವನದೊಳಗೆ ಏನ್ ಬ್ಯಾಲೆನ್ಸ್ ಉಳಿದೈತಲ್ಲ ಸಕ್ಸಸ್ ಆಗ್ಲಿಕ್ಕೆ, ಅಂತ ನಾವು ಇನ್ಮೇಲೆ ಕಂಟ್ರೋಲ್ ಮಾಡ್ಬೋದಲ್ಲ? ಎಸ್ ಸರ್. ಚಲೋ, ಹಾಗಾದ್ರೆ ನಮ್ಮ ಎಮೋಷನ್ ಅನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕು? ಅದನ್ನ ಈಗ 4 ಪಾಯಿಂಟ್ ಅದಾವ. ಆ 4 ಪಾಯಿಂಟ್ ಬಗ್ಗೆ ಮಾತಾಡೋಣ. ಮೊದಲೇ ಪಾಯಿಂಟ್, ಈಗ ನಾವು ನಮ್ಮ ಎಮೋಷನಲ್ ಟೋಟಲಿ ಕಂಟ್ರೋಲ್ ಮಾಡ್ಬೇಕ್ರಪ್ಪ. ನಮ್ಮ ಎಮೋಷನಲ್ ಕಂಟ್ರೋಲ್ ಮಾಡ್ಲಿಕ್ಕೆ ಈಗ ನಾನು ನಿಮಗೆ IQ ಮತ್ತೆ EQ ಬಗ್ಗೆ ಹೇಳಿದೆ. ಆಮೇಲೆ ಮತ್ತೇನ್ ಹೇಳಿದೆ ಸರ್? ಈ ಮನುಷ್ಯ ಅದನ್ನಲ್ಲ, ಎಮೋಷನಲ್ ಕ್ರಿಯೇಚರ್ಸ್. ಮನುಷ್ಯ ಎಮೋಷನಲ್ ಕ್ರಿಯೇಚರ್. ಎಮೋಷನಲ್ ಕ್ರಿಯೇಚರ್ ನಾಟ್ ಲಾಜಿಕಲ್. ಮನುಷ್ಯ ಲಾಜಿಕಲ್ ಕ್ರಿಯೇಟರ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಮನುಷ್ಯ ಎಮೋಷನಲ್ ಕ್ರಿಯೇಟರ್, ಲಾಜಿಕ್. ಓಕೆ, ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಇನ್ನ ನಾವು ನಮ್ಮ ಎಮೋಷನ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಎದ್ರ ಮೇಲೆ ಕೆಲಸ ಮಾಡ್ಬೇಕು? ಒಂದನೇದು ಸೆಲ್ಫ್ ಅವೇರ್ನೆಸ್ ಅಂತ ಬರ್ತೈತಿ. ಮೊದಲೇ ಪಾಯಿಂಟ್ ಯಾವುದು ನಮ್ದು? ಸೆಲ್ಫ್ ಅವೇರ್ನೆಸ್. ಏನ್ ಸರ್ ಇದು ಸೆಲ್ಫ್ ಅವೇರ್ನೆಸ್ ಅಂದ್ರೆ ಏನು? ಈಗ ಎಷ್ಟೋ ಸರಿ ಈ ನಮ್ದು ಟಿವಿ ಶೋ ಬರ್ತಾವ ನೋಡ್ರಿ, ಲೈವ್ ಶೋ ಬರ್ತಾರಲ್ಲ ಇತ್ತಿತ್ಲಾಗ, ಕೋನ್ ಬನೇಗ ಕರೋಡ್ಪತಿ, ಅಲ್ಲಲ್ಲ ಅದ್ರದ್ದಲ್ಲ, ಕೋನ್ ಬನೇಗ ಕರೋಡ್ಪತಿ ಅಲ್ಲ, ಇದು ಯಾವ್ದು ಸರ್?
ದಿನ ನೋಡ್ತಾರ. ಬಿಗ್ ಈ ಬಾಸ್. ಸುದೀಪ್ ಅಂದ್ ಇರ್ತೈತಲ್ಲ, Big ಬಿಗ್ Boss. ಬಾಸ್, ಬಿಗ್ ಬಾಸ್. ಬಿಗ್ ಬಾಸ್. ಅದಕ್ಕೆ ಇನ್ನೊಂದ್ ಏನಂತಾರಲ್ಲ, ಎಂತದ್ದು ಶೋ ಅಂತಾರ, ಲೈವ್ ಶೋ ಅಂತ ಎಂತದ ಕರೀತಾರ ಅದಕ್ಕೆ. ಓಕೆ, Live show. ರಿಯಾಲಿಟಿ ಶೋ. ನೋ ರಿಯಾಲಿಟಿ Reality ಶೋ. show. ಎಸ್ ಎಸ್ Reality ಎಸ್ show. ಎಸ್. ರಿಯಾಲಿಟಿ ಶೋದೊಳಗೆ ಏನೇನ್ ಬರ್ತಾವ ಸರ್? ಕೆಲವೊಂದ್ಸರಿ ಡಾನ್ಸ್ ಬರ್ತೈತಿ, ಕೆಲವೊಂದ್ಸರಿ ಹಾಡೋದು ಕಾಂಪಿಟೇಷನ್ ಬರ್ತೈತಿ, ಕೆಲವೊಂದ್ಸರಿ ಇದು ಬಿಗ್ ಬಾಸ್ ಅಂತದ್ದು ಬರ್ತೈತಿ. ಬಿಗ್ ಬಾಸ್ ದೊಳಗ IQ ಲೆವೆಲ್ ಆಗೋದಿಲ್ಲ, ಬರೀ ಹೊಡೆದಾಡೋದು, ಕಚ್ಚಾಡೋದು, ಬರೀ ಎಮೋಷನಲ್ ಇರ್ತೈತಿ ಅಲ್ಲೇ. ಹೌದು. ಎಷ್ಟೋ ಸರಿ ನಾವು ಈ ಹಾಡ್ತಾರಲ್ಲ, ಡ್ಯಾನ್ಸ್ ಮಾಡ್ತಾರ, ನಾನು ಬಹಳ ಚಲೋ ಹಾಡ್ತೀನಿ, ಎಲ್ಲಾರು ಪ್ರೇಕ್ಷಕರು ನನಗ ಓಟ್ ಕೊಡ್ತಾರ, ನಾನೇ ಗೆದ್ದಿತೇನೆ ಅಂತ ಅವ ಅನ್ಕೊಂಡಿರ್ತಾನ. ಅವಂದು ಬೇರೆನೇ ಇರ್ತೈತಿ. ಬಟ್ ಆಕ್ಚುಲಿ ಬರೋರು ಯಾರು ಸರ್? ಅವನಕ್ಕಿಂತ ಸೆಕೆಂಡ್ ಥರ್ಡ್ ಲೆವೆಲ್ ಗಿದ್ದಂತ ವ್ಯಕ್ತಿಗಳು ಗೆದ್ದು ಬರ್ತಾರ. ಯಾಕಂದ್ರ ಅವ್ನ ಏನ್ ಮಾಡ್ತಾನ, ನಾನು ಬಹಳ ಕಷ್ಟದಾಗತೀನಿ, ನಮ್ಮ ಅವ್ವ ಹಂಗಗಳ, ನಮ್ಮಪ್ಪ ಹಿಂಗ ಸತ್ತಾನ ಅಂತ ಕಷ್ಟದೊಳಗೆ ನಾನು ಹಾಕೊಳಕ್ ಚಪ್ಲಿ ಸಹಿತ ಇದ್ದಿದ್ದಿಲ್ಲ, ಬರೆಗಾಲಿನ ಓಡಾಡಿ ನಾನು ಡ್ಯಾನ್ಸ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದೇನಂತ ಒಂದು ಡೈಲಾಗ್ ಹೊಡೆದ್ ಕೊಡ್ಲ ಎಲ್ಲಾ ಜನ ಏನ್ ಮಾಡ್ತಾರ, ಅವನೇನ್ ಇದ್ದಾನದಾನ, ಅವ್ನಿಗೆ ಯಾಕೆ ತೆರೆ ಕರ್ಸ್ಬೇಕು, ಇವ್ನು ಪಾಪ ಚಿನ್ನು ವೆಂಕಟೇಶ್ ಅದು ಬರಗಾಲಿಲಿ ಓಡಾಕ್ತೈತಿ, ಅದಕ್ಕೆ ಯಾಕೆ ಓಟ್ ಕೊಡಬಾರ್ದು ಅಂತ ತಿಳ್ಕೊಂಡು ಚಿನ್ನು ವೆಂಕಟೇಶ್ ಕೊಡ್ತಾರ, ಕರಿಮಿ ಬಿಟ್ಬಿಡ್ತಾರ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಇದು ಎಮೋಷನಲ್ ಕಂಟ್ರೋಲ್. ಇದೇ ಕಾರಣಕ್ಕೆ ಸಲಾಗಿ ಎಲ್ಲಾರು ಗೇಮ್ ಆಡಕ್ ಪ್ರಯತ್ನ ಮಾಡ್ತಾರ ನಮ್ ಜೊತೆಗೆ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಎಸ್ ಸರ್. ಅದಕ್ಕೆ ಈಗ ನಾನು ಮೊದಲೇ ಪಾಯಿಂಟ್ ಅನ್ನ ತಿಳ್ಕೊಳ್ಳ. ಈಗ ನಮ್ದು ಅವೇರ್ನೆಸ್ ಅನ್ನ ಏನಿದು ಇಲ್ಲಿ ಸೆಲ್ಫ್ ಅವೇರ್ನೆಸ್ ಅಂತ ನಾನು ಬರ್ದೆ. ಏನ್ ಸೆಲ್ಫ್ ಅವೇರ್ನೆಸ್ ಅಂದ್ರೆ ಏನು? ಈಗ ಈ ಸೆಲ್ಫ್ ಅವೇರ್ನೆಸ್ ನೊಳಗೆ ಏನೇನು ಬರ್ತೈತಪ್ಪ ಅಂದ್ರೆ, ನಮ್ದು ಸ್ಟ್ರಾಂಗ್ ಪಾಯಿಂಟ್ ಯಾವ್ದು ಮೊದಲು ನಾವು ತಿಳ್ಕೊಬೇಕು. ನನ್ನ ಜೀವನದೊಳಗೆ ನನ್ನ ಸ್ಟ್ರಾಂಗ್ ಪಾಯಿಂಟ್ ಯಾವ್ದು, ನನ್ನ ಲೈಫ್ ನೊಳಗೆ ಸರ್ ಪ್ರತಿಯೊಬ್ಬರಿಗೂ ಏನಾಗ್ತೈತಿ ಸ್ಟ್ರಾಂಗ್. ಮೊದಲೇದು ಸ್ಟ್ರಾಂಗ್ ಪಾಯಿಂಟ್ ಏನಂತ ಬರೋಣ. ಮೊದಲೇದು ಸ್ಟ್ರಾಂಗ್ ಪಾಯಿಂಟ್ಸ್. ನನ್ನ ಜೀವನದೊಳಗೆ ಇರ್ತಕ್ಕಂಥ ಸ್ಟ್ರಾಂಗ್ ಪಾಯಿಂಟ್ ಯಾವ್ದು, ಆಮೇಲೆ ನಂದು ವೀಕ್ನೆಸ್ ಏನೈತಲ್ಲ, ವೀಕ್ ಪಾಯಿಂಟ್ ಯಾವ್ದು, ಅದನ್ನು ತಗೋಬೇಕು ನಾವು. ವೀಕ್ ಪಾಯಿಂಟ್ಸ್ ಏನು ಅದನ್ನು ನೋಡ್ಕೋಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ? ಮೊದ್ಲೇದು ನನ್ನ ಜೀವನದೊಳಗೆ ನನ್ನ ಸ್ಟ್ರಾಂಗ್ ಪಾಯಿಂಟ್ ಏನು, ನನ್ನ ವೀಕ್ ಪಾಯಿಂಟ್ ಏನು, ಮತ್ತೆ ನನ್ನ ಕ್ಯಾರೆಕ್ಟರ್ ಹೆಂಗೈತಿ ಅದನ್ನು ತಿಳ್ಕೊಬೇಕು ನಾನು. ಮಂದಿಗೆ ಹಿಂದಿಗೆ ಹೇಳ್ಬಾರ್ದು. ಮೊದಲೇ ನನ್ನ ಕ್ಯಾರೆಕ್ಟರ್ ಹೆಂಗಿರ್ತೈತಿ, ನನ್ನ ಸಿಟ್ಟು ಬಂದಾಗ ಹೆಂಗಿರ್ತೀನಿ, ಮತ್ತೆ ಕೂಲ್ ಇದ್ದಾಗ ಹೆಂಗಿರ್ತೀನಿ, ನನ್ನ ಕ್ಯಾರೆಕ್ಟರ್ ಏನು, ಆಮೇಲೆ ನನ್ನ ಮೋಟಿವ್ ಏನು. ಎಷ್ಟು ಜನರಿಗೆ ಮೋಟಿವ್ ಇರಂಗಿಲ್ಲ, ನನ್ನ ಮೋಟಿವ್ ಏನು. ಇದನ್ನ ಬಗ್ಗೆ ನಾವು ಏನ್ ಮಾಡ್ಬೇಕಂದ್ರೆ ಅವಾಗ ನನ್ನ ಮೋಟಿವ್, ಇದು ನಂದು ಏನೈತೆ ಅಂತ ಮೊದಲು ನನಗ್ ಗೊತ್ತಿರ್ಬೇಕು, ಮಂದಿ ಗೊತ್ತಾಗಬಾರ್ದು. ಮಂದಿ ಗೊತ್ತಾಗುತ್ತಾದ ಆಮೇಲೆ ನಾವ್ ಏನ್ ಐತಿ, ನಾವು ಸ್ಟ್ರಾಂಗ್ ಆಗಿದ್ದಾಗ, ಮೂಡನ್ನ ಚಲೋ ಮೂಡಿದ್ದಾಗ ನಾನು ಹೆಂಗಿರ್ತೀನಿ, ನನ್ನ ಮೂಡನ್ನ ಕೆಟ್ಟದಿದ್ದಾಗ ಹೆಂಗಿರ್ತೀನಿ, ನನಗ್ ಸಿಟ್ಟು ಬಂದಾಗ ಹೆಂಗಿರ್ತೀನಿ, ನನಗ್ ಖುಷಿಯಾದಾಗ ಹೆಂಗಿರ್ತೀನಿ. ಎಮೋಷನಲ್ ಕಂಟ್ರೋಲ್ ಮಾಡೋದಕ್ಕೆ ಕಲೀರಿ. ಡಿಗ್ರಿಗಳು ಏನಿರ್ತಾವಲ್ಲ ಯಾವತ್ತೂ ನಮ್ಮ ಜೊತೆಗೆ ಬರಂಗಿಲ್ಲ. ನಮ್ಮ ಎಮೋಷನ್ ನಮ್ಮ ಲಾಸ್ಟ್ಗೆ, ನಾವು ಸತ್ತ ಮೇಲೇನು ಸಹಿತ ಏನ್ರಿ ಅವ PhD ಕಲ್ತಿದ್ದ, ಅವ ಹಂಗ ಮಾಡಿದ್ದ ಹಿಂಗ ಮಾಡಿದ್ದ ಅಂತ ಯಾರು ಅನ್ನಂಗಿಲ್ಲ. ಅವ ಎಂತ ಮನುಷ್ಯರಿ. ಯಾರ ಪಾಪ ಅಂತ ನಾನು ಭಿಕ್ಷಾಂದೇಯಿ ಅಂತ ಮನೆಗೆ ಹೋದ್ರ ಹಿಂದೂ ಮುಂದೆ ನೋಡ್ತಿದ್ದಿಲ್ಲ ಸರ್. ಎಲ್ಲರಿಗೂ ಅಷ್ಟೇ ಇದರಿಂದ ಏನು ಮಾನವೀಯತೆ ಅವ್ನ್ ಏನು ಸರ್ ಇದನ್ನ ಹೇಳ್ತಾರ ಹೊರತಾಗಿ ಬೇರೆ ಏನ್ ಹೇಳಂಗಿಲ್ಲ. ಏನಂತೀರಿ? ಎಸ್ ಅಂತೀರು ಅಂತೀರು? ಎಸ್ ಸರ್. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಮೊದಲು ನನ್ನ ಸ್ಟ್ರಾಂಗ್ ಪಾಯಿಂಟ್ ಯಾವ್ದೈತಿ, ನನ್ನ ವೀಕ್ ಪಾಯಿಂಟ್ ಯಾವ್ದೈತಿ, ಆಮೇಲೆ ಈ ಯಾವ್ದು ಸೆಲ್ಫ್ ಅವೇರ್ನೆಸ್ ಅಂತಿರಲ್ಲ ಅದು ಎಲ್ಲರ ಬಗ್ಗೆ. ನನಗೆ ಈಗ ನಾವೇನ್ ಮಾಡ್ತೀವಿ, ಹೆಲ್ತ್ ಸರ್ ನೋಯಿಂಗ್ ಇಸ್ ನಾಟ್ ಇದು, ಡೂಯಿಂಗ್ ಇಸ್ ಡೂಯಿಂಗ್, ನೋಯಿಂಗ್ ಇಸ್ ನೋಯಿಂಗ್, ಡೂಯಿಂಗ್ ಇಸ್ ಡೂಯಿಂಗ್. ನಾವ್ ಮಾಡೋದ್ರಿಂದ ಆಗ್ತೈತಿ. ಪ್ರತಿಯೊಬ್ಬರಿಗೂ ಗೊತ್ತೈತ್ರಿ, ನಮ್ಗೆಲ್ಲ ಯಾರಿಗೂ ಗೊತ್ತಿಲ್ಲೇನ್ರಿ. ನಾವು ಕರೋಡಪತಿ ಆಗ್ಬೇಕಂದ್ರೆ ಹಗ್ಲಿರಷ್ಟು ಕಷ್ಟಪಟ್ಟು ದುಡಿಬೇಕು. ಕರೋಡಪತಿ ಆಗ್ಬೇಕಂದ್ರೆ ಆ ಬಿಸ್ನೆಸ್ ಅನ್ನು ಸೀರಿಯಸ್ ಆಗಿ ಮಾಡ್ಬೇಕು. ಹಾಗಾದ್ರೆ ಎಷ್ಟು ಜನ ಬಂದಾರ ಸರ್? ಇವತ್ತು ನನ್ನ ಟೀಮ್ ಒಳಗೆ more than 600 ಪೀಪಲ್ ಅದಾರ. ಬಂದಿರೋದು ಬರೀ 18 ಜನ. ಇಲ್ಲೇ ಇರೋದು ಗೊತ್ತಾಗ್ತೈತಿ ನಿಮಗೆ. ಸೀರಿಯಸ್ನೆಸ್ ಇರಂಗಿಲ್ಲ. ನನಗೆ ಗೊತ್ತಿದ್ದಕ್ಕೆ ಯಾರು ಮೆಡಲ್ ಕೊಡಂಗಿಲ್ಲ, ಮಾಡಿದಕ್ಕೆ ಮೆಡಲ್ ಕೊಡ್ತಾರ. ಸ್ವಿಮ್ಮಿಂಗ್ ಮಾಡೋದು ನನಗೆ ಗೊತ್ತೈತಿ, ಹಾಗಾದ್ರೆ ನನ್ನ ಮೆಡಲ್ ಸಿಕ್ತಿದ್ದನು ಕರೆಕ್ಟ್ ಆಗಿ ಸ್ವಿಮ್ ಮಾಡ್ಬೇಕು ನಾನು. ಏನೈತಿರಿ ಚಂದ್ರಶೇಖರ್ ಅವ್ರೆ? ಎಸ್ ಸರ್. ಯಾರಿಗೂ ನನಗೆ ಗೊತ್ತಿದ್ದದಕ್ಕೆ ನನಗೆ ಇವತ್ತಿನವರೆಗೂ ಯಾರು ಪೇಮೆಂಟ್ ಕೊಡಂಗಿಲ್ಲ. ಯಾರು ಮಾಡ್ತಾರ ಅವ್ರಿಗೆ ಪೇಮೆಂಟ್ ಕೊಡ್ತಾರ. ಗೊತ್ತಿರ್ಲಿ ಯಾವನ್ ಕೆಲಸ ಮಾಡ್ತಾನ ಅವ್ನು ಪೇಮೆಂಟ್ ಸಿಗ್ತೈತಿ. ನಾವು ಮಾಡಂಗಿಲ್ಲ, ಬರೀ ಗೊತ್ತೈತಿ ನಮಗೆ. ಯೂಟ್ಯೂಬ್ನಾಗ ನೋಡ್ತೀವಿ, ಎಲ್ಲ ಗೊತ್ತಿತ್ತು ಸರ್. ಯೂಟ್ಯೂಬ್ ನೊಳಗೆ A to Z ಸಿಗ್ತೈತಿ. ಹಾಗಾದ್ರೆ A to Z ಗೊತ್ತಿದ್ದಂತ ವ್ಯಕ್ತಿಗಳು ಯಾಕೆ ಸಕ್ಸಸ್ ಆಗಿಲ್ಲ? ಯಾಕೆ ಸಕ್ಸಸ್ ಆಗಿಲ್ಲ ಅಂದ್ರೆ ಕೆಲಸ ಮಾಡ್ಬೇಕು. ಆಮೇಲೆ ಇನ್ನೊಂದು ತಿಳ್ಕೊಡ್ರಿ, ಒಂದ್ ಮಾತ್ರ ಸತ್ಯ, ಕೆಲಸ ಮಾಡೋರು ಯಾವತ್ತು ಜೀವನದಾಗ ಮುಂದೆ ಬರಂಗಿಲ್ಲ. ಆದ್ರೆ ಕೆಲಸ ಮಾಡಿಸ್ತಕ್ಕಂಥ ಕಲೆ ಯಾರು ಗೊತ್ತೈತಿ ಅವ್ರು ಮುಂದೆ ಬರ್ತಾರ. ನೆಟ್ವರ್ಕ್ ಮಾರ್ಕೆಟ್ ಇರೋದ ಅದ್ರ ಸಲುವಾಗಿ. ನಾವ್ ನೆಟ್ವರ್ಕ್ ಮಾರ್ಕೆಟ್ ನೋಡಿಗೆ ಎಷ್ಟು ದೊಡ್ಡ ಲೀಡರ್ ಆಗ್ತಾನ, ಅವ್ನ ಏನ್ ಮಾಡ್ತಾನ ಸರ್? ಟಾಪ್ ಮೋಸ್ಟ್ ಲೀಡರ್ಸ್ ಏನ್ ಮಾಡ್ತಾರ ಸರ್?
ಟಾಪ್ ಮೋಸ್ಟ್ ಲೀಡರ್ ಏನ್ ಮಾಡ್ತಾರ ಅಂದ್ರೆ ಆ ಲೀಡರ್ಸ್ ಮೀಟಿಂಗ್ ನ ಆರ್ಗನೈಸ್ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ಗೆಸ್ಟ್ ಅಪಿಯರೆನ್ಸ್ ಆಗ್ತಾರ. ಈಗ ಹೇಳ್ರಿ ಫೀಲ್ಡ್ನಾಗ ಪ್ರತಿದಿನ 10 ಪ್ರೆಸೆಂಟೇಶನ್ ಕೊಡೋನ್ಗೆ ಹಾರ ಹಾಕ್ತಾರೋ ಏನ್ ಗೆಸ್ಟ್ ಅಪಿಯರೆನ್ಸ್ ಲೆವೆಲ್ ನಾಗ ಇದ್ದರಿಗೆ ಹಾರ ಹಾಕ್ತಾರೋ? ಗೆಸ್ಟ್ ಅಪಿಯರೆನ್ಸ್ ಆಗಿದ್ದರು ಯಾವತ್ತು ಒಂದು ದಿನಕ್ಕೆ ಒಂದು ಪ್ರೆಸೆಂಟೇಶನ್ ಕೊಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು. ಬಟ್ ಹಿ ನೋ ಹೌ ಟು ಮ್ಯಾನೇಜ್ ದ ಟೀಮ್. ಮ್ಯಾನೇಜರ್ಗೆ ಇವತ್ತು ರೊಕ್ಕ ಆಯ್ತು ಹೊರತಾಗಿ ವರ್ಕ್ ನಾಗ ಫಿಸಿಕಲಿ ವರ್ಕ್ ಮಾಡಂತವ್ರಿಗೆ ರೊಕ್ಕ ಇಲ್ಲ. ನಾವು ಮ್ಯಾನೇಜರ್ ಲೆವೆಲ್ ಬರ್ಬೇಕಂದ್ರೆ ಐಕ್ಯೂ ಮೇಲೆ ಕೆಲಸ ಮಾಡಬಾರ್ದು, ಈಕ್ಯೂ ಮೇಲೆ ಕೆಲಸ ಮಾಡ್ಬೇಕು. ಜನರನ್ನ ಕಟ್ಟ ಹಾಕ್ಬೇಕು, ಜನರನ್ನ ಎಮೋಷನಲಿ ಕಟ್ಟ ಹಾಕ್ಬೇಕು. ನೀವು ನಿಮಗೆ ಎಷ್ಟು ಜನರಿಗೆ ನಿಮಗೆ ಎಮೋಷನಲಿ ಕಟ್ಟ ಹಾಕೋ ಕೆಪಾಸಿಟಿ ಐತಿ ಅಷ್ಟು ಮಾತ್ರ. 15 ವರ್ಷ ಆತ್ರಿ 3 ಸರಿ ಪ್ರೈಮ್ ಮಿನಿಸ್ಟರ್ ಗಾನ, ಇವತ್ತಲ್ಲ ಇನ್ನೂ 15 ವರ್ಷ ಹೋದ್ರೆ ಅವ್ನಿಗೆ ಅಳಗಾಡ್ಸಾಕ್ ಬರಂಗಿಲ್ಲ. ಆ ಮಟ್ಟದೊಳಗೆ ಅವನು ಕಟ್ಟಿ ಹಾಕೊಂಡ್ಬಿಟ್ಟ ನಮ್ಮನ್ನೆಲ್ಲರನ್ನು. ಒಂದು ದಿನ ಬಂದ ಸಾಯಂಕಾಲ ಏನಂತ ಹೇಳ್ದ, ಗಂಟಿ ಬಾರ್ಸ್ ಅಂತ ಹೇಳ್ದ. ನಿಮ್ ಮನೆಗೆ ತಾಟ್ ಇದ್ರೆ ತಾಟ್ ಬರ್ದಲ್ಲ, ದನ ಅಂತ ತಿಳ್ಕೊಂಡು ನಾವು ಇಡೀ ಊರ್ಗೆನ ಇಡೀ ವಿಶ್ವಕ್ಕನ್ನ ನಾವು ಅವಾಜ್ ಆಗಂಗ ನಾವು ತಮಟೆ ಬಾರಿಸಿದ್ವಿ. ಯಾಕಂತ ಪ್ರಶ್ನೆ ಕೇಳಲಿಲ್ಲ. ಒಂದು ದಿನ ದೀಪ ಹಚ್ಚ ಅಂತ ಹೇಳ್ದ, ಇಡೀ ವರ್ಲ್ಡ್ ಬೆಳಕಾಗಬೇಕು ಅಷ್ಟು ದೀಪ ಹಚ್ಚಿದ್ವಿ. ಯಾಕಂತ ನಾನು ಪ್ರಶ್ನೆ ಕೇಳಿಲ್ಲ, ಯಾಕಂದ್ರೆ ನಮಗೆ ಎಮೋಷನಲಿ ಕಟ್ಟಾಕ ನಾವು. ಏನಂತೀರಿ? ಎಸ್ ಅಂತೀರಿ ಅಂತೀರು? Yes, sir. ಇನ್ನೊಬ್ಬನು ಹುಚ್ಚ ಅದನ, ಈ ಕಡೆ ಆಲೂ ಹಾಕ ಈ ಕಡೆ ಸೋನ ಬರ್ತೈತಿ. ಯಾ ನನ್ನ ಮಗ ನಾನು ಮಾತಾ ಕೇಳಂಗಿಲ್ಲ. ಅದಕ್ಕೆ ಬುದ್ಧಿನೇ ಇಲ್ಲ. ಅದಕ್ಕೆ ಬುದ್ಧಿ ಇಲ್ಲ ಅನ್ನೋದಕ್ಕಿಂತ ಎಮೋಷನಲ್ ಗೊತ್ತಿಲ್ಲ. ಏನಂತೀರಿ? ನಾನು ಸಕ್ಸಸ್ ಆಗ್ಬೇಕಂದ್ರೆ ಜನರಿಗೆ ನಾನು ಎಮೋಷನಲಿ ಕಂಟ್ರೋಲ್. ನೀವು ಎಷ್ಟು ಎಮೋಷನಲ್ ಆಗಿ ಕಂಟ್ರೋಲ್ ಮಾಡಕ್ ನೀವು ಪ್ರಯತ್ನ ಮಾಡ್ತೀರಿ, ನಿಮ್ಮ ಟೀಮ್ ಕಣ್ಣಿಗೆ ಕಾಣಲಾರ್ದ ಯಾವಾಗ 1 ಇದ್ದಿದ್ದು 10, 10 ಇದ್ದಿದ್ದು 1000, 1000 ಇದ್ದಿದ್ದು 1 ಲಕ್ಷ, 1 ಲಕ್ಷದ 1 ಕೋಟಿ ಹೆಂಗಾಗ್ತೈತೆ ಅನ್ನೋದು ಗೊತ್ತಾಗೋದಿಲ್ಲ. 100% ಸತ್ಯ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಅದಕ್ಕೆ ನಿಮ್ದು ವೀಕ್ ಪಾಯಿಂಟ್ ಯಾವ್ದೈತಿ? ವೀಕ್ ಪಾಯಿಂಟ್ ಅಂತ ಹೆದರ್ಬೇಕಾಗಿಲ್ಲ. ವೀಕ್ ಪಾಯಿಂಟ್ ನಾನು ಸ್ಟ್ರಾಂಗ್ ಪಾಯಿಂಟ್ ಆಗಿ ಕನ್ವರ್ಟ್ ಮಾಡಬಹುದು. ಬೇಕಾದಷ್ಟು ದಾರಿಗಳದಾವ್. ಅದಕ್ಕೆ ನಾನು ಡೇ 1 ಇಂದ ಹೇಳ್ತೀನಿ, ನಾನು ಒಬ್ಬ ಸೀನಿಯರ್ ಅಲ್ಲ, ನಾನು ಒಬ್ಬ MD ಅಲ್ಲ, ನಾನು ಕಂಪನಿ ಓನರ್ ಅಲ್ಲ, ನಾನು ನಿಮ್ಮೊಳಗೊಬ್ಬನು. ನಿಮ್ಮಂಗ ನೊಂದ ಬೆಂದ ಜೀವಸ್ವಾಮಿ ನಂದು. ಒಬ್ಬರಿಗೆ ನೋಡಿದೆ, 10 ಜನರಿಗೆ ನೋಡಿದೆ, 100 ಜನರಿಗೆ ನೋಡಿದೆ, 1000 ಜನರಿಗೆ ನೋಡಿದೆ. ಎಲ್ಲರೂ ತಮ್ದ ನೋಡಾಕ್ತಾರ ಹೊರತಾಗಿ ಮಂದಿ ಬಗ್ಗೆ ಯಾರು ವಿಚಾರ ಮಾಡಕ್ತಿಲ್ಲ. ನನ್ನ ಬಗ್ಗೆ ಯಾರು ವಿಚಾರ ಮಾಡ್ಲಿಲ್ಲ. ಅದಕ್ಕೆ ಮಂದಿ ಮೇಲೆ ನಂಬೋದು ಬೇಡ. ನಾನೇ ಫೀಲ್ಡಿಗೆ ಇಳಿದ್ರ ಅಂತ ತಿಳ್ಕೊಂಡು ನಾನೇ ಫೀಲ್ಡಿಗೆ ಇಳಿದೆ ನಾನು. ಯಾಕಂದ್ರೆ ನನಗ್ ಗೊತ್ತು ನೀವು ಎಷ್ಟು ನೊಂದಿರಿ, ನೀವು ಎಷ್ಟು ಜೀವನದೊಳಗ ನೀವು ಬೆಂದಿರಿ, ನಿಮ್ಮ ಸಮಾಜದೊಳಗೆ ನಿಮ್ಗೆ ಎಷ್ಟು ಹೆಸರು ಕೆಡಿಸ್ಕೊಂಡ್ರಿ. ಸಮಾಜ ಬಿಡ್ರಿ, ನಮ್ಮ ಮನೆಯೊಳಗೆ ನಮಗೆ ಚೀತು ಅಂತ ಓಡಾಡ್ತಾರ. ಅದ್ರ ಕಷ್ಟ ಏನಂತ ನನಗೂ ಗೊತ್ತು. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಫೀಲ್ಡ್ ಗಿಳಿದೀನಿ. ನನಗೂ ದುಡ್ಡಿಸೊಳಗಲ್ಲ. ದುಡ್ಡು ಮಾಡ್ಬೇಕಾಗಿದ್ರೆ ಬಿಟ್ಬಿಡ್ರಿ. ಇದ್ರೊಳಗೂ ದುಡ್ಡು ಬರ್ತೈತಿ. ದುಡ್ಡು ಬೈಪುಲ. ಮೇನ್ ಟಾರ್ಗೆಟ್ ದುಡ್ಡು ಆಗ್ಬಾರ್ದು. ಮೇನ್ ಟಾರ್ಗೆಟ್ ನನ್ನ ಕೆಳಗೆ ನನ್ನ ಟೀಮ್ ಒಳಗೆ ಬಂದಿರತಕ್ಕಂಥ ಪ್ರತಿಯೊಂದು ವ್ಯಕ್ತಿನ ಆರೋಪಪತಿ ಆಗ್ಬೇಕು. ಇದು ನನ್ನ ಟಾರ್ಗೆಟ್. ಅದ್ರ ಸೊಲಗಿ ಚಿಲ್ಲರ್ ನಿಮ್ದು ID ಐತೇನ್ರಿ, ಆಧಾರ್ ಕಾರ್ಡ್ ಐತೇನ್ರಿ, ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊಬೇಡ್ರಿ. ನೀವು A to Z ಇರ್ತೈತಿ, ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ. ಡೌಟ್ ವರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಮುಂದೆ ಹೋಗೋಣ. Yes, sir. Yes, sir. ಎಸ್. ಇನ್ನು ಸೆಕೆಂಡ್ ಪಾಯಿಂಟ್ ಏನೈತಿ, ಈ ಎಮೋಷನಲ್ ಕಂಟ್ರೋಲ್ ಮಾಡೋದ್ರೊಳಗೆ ಇನ್ನು 1ನೇ ಪಾಯಿಂಟ್ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ನಾವು ಯಾವ್ದನ್ನೆಲ್ಲ ಪಾಲ್ತು ಮಾತಾಡಕ್ ಹೋಗೋದಿಲ್ಲ. ಪ್ರತಿಯೊಂದು ನಮ್ಮ ಜೀವನದೊಳಗೆ ಏನೈತಿರಿ ಕರಿಮಲ್ಲವ್ರೆ, ಇವೆಲ್ಲ ಯೂಸ್ ಆಗ್ತಾವಲ್ಲ. ಈಗ ಇದು ಮೊದಲನೇ ಪಾಯಿಂಟ್ ಆಯ್ತು. ಇನ್ನು ಸೆಕೆಂಡ್ ಪಾಯಿಂಟ್, 2ನೇ ಪಾಯಿಂಟ್ ಏನ್ರಿಪ್ಪ, ನಮ್ಮ ಜೀವನದೊಳಗೆ ನಾವು ಟೋಟಲಿ ಕಂಟ್ರೋಲ್ ಮಾಡ್ಬೇಕಾಗಿತ್ತು. ಮ್ಯಾನೇಜಿಂಗ್ ಎಮೋಷನ್. Managing Emotion. ಏನಿದು ಮ್ಯಾನೇಜಿಂಗ್ ಎಮೋಷನ್? ಸರ್ ಈಗೇನ್ ಹೇಳಾಕ್ತೀನ, ಮ್ಯಾನೇಜಿಂಗ್ ಸಪೋರ್ಟ್, ಮ್ಯಾನೇಜಿಂಗ್ ಎಮೋಷನ್, ಇದು ಒಂದು ಪಾಯಿಂಟ್ ಸಾಕು ಸರ್. ಎಷ್ಟು ಸರಿ ಏನಾಗ್ತೈತೆ ಅಂದ್ರೆ, ನಾವು ಒಂದು ಗಂಡ ಹೆಂಡತಿ ಏನ್ ಮಾಡ್ತಾರ, ಗಾಡಿ ತಗೊಂಡು ಹೋಗ್ತಿರ್ತಾರ. ಏನ್ ಮಾಡ್ತಾರ ಚಂದ್ರಶೇಖರ್, ಗಂಡ ಹೆಂಡತಿ ಫ್ಯಾಮಿಲಿ ಟ್ರಿಪ್ಗೆ ಗಾಡಿ ತಗೊಂಡು ಹೋಗ್ತಿರ್ತಾರ. ಕಾರ್ನಾಗ ಹೊಂಟಿರ್ತಾರ. ಅಚಾನಕ್ ಪಕ್ಕದೊಳಗೊಬ್ಬನ ಸೀದಾ ನಮ್ಗೆ ಹತ್ಕೊಂಡು ಹೋಗ್ತಿದ್ದಾನೆ ಬೇಕು. ಈ ಸ್ಪೀಡ್ ಗಾಡಿ ಹೊಡೆದ ಆ ಹುಡುಗರು ಇರ್ತಾರಲ್ಲ, ತುಂಟು ಹುಡುಗರು, ಹಂಗೇನೋ ಒಂದ್ ಆಗ್ಬಿಡ್ತೈತೆ ಅಂತ ತಿಳ್ಕೊಡ್ರಿ. ನಮ್ ಕರಿಮುಲ್ಲಾ ಫ್ಯಾಮಿಲಿ ಜೊತೆಗೆ ಅವ್ರಗ ಗಂಡ ಹೆಂಡತಿ 2 ಜನ ಮಕ್ಕಳು ಕಾರ್ನಾಗ ಆರಾಮಾಗಿ ಹಾಡು ಹೇಳ್ಕೊಂತ ಹೋಗ್ತಾರ. ಕನಸಲು ನೀನೆ ಮನಸಲು ನೀನೆ ಅಂತ ಹೆಂಡತಿಗೆ ಹೇಳ್ಕೊಂತ ಹೋಗ್ತಿರ್ತಾರಲ್ಲ ಪಕ್ಕದಾಗ. ಆಕಿನೂ ಕ್ಯಾಜಿ ಆಜ್ ಬಹುತ್ ಎಮೋಷನಲ್ ಬಾತ್ ಕರ್ ರही तो ಕ್ಯಾವ ಬಿರಿಯಾನಿ ಕಾಯ್ಕ ಚಾಯ್ಕ ಅಲ್ಲಿ ಮನ್ಯಾಗ ಚಲೋ, ಅಲ್ಲಿ ಬಿರಿಯಾನಿ ಚಲೋ ಅಂತ ತಿಳ್ಕೊಂಡ್ಬಿಟ್ಟು ಪಕ್ಕದಾಗ.
ಅಂತ ಎಕ್ಸಾಂಪಲ್ ಕೊಡಾಕ್ತೀನಿ. ಹಿಂಗ್ ಹೊಂಟಾಗ ಹುಡುಗರು ಏನ್ ಮಾಡ್ತಾವ, ಸಿಟ್ಟು ಬಂದ್ಬಿಡ್ತೈತಿ. ನೋಡ ಈ ಸಿಟ್ಟು ಬಂದ್ ಏನ್ ಮಾಡ್ತಾರ, ನಮ್ ಕರಿಮೂಲವ್ರು ಅವ್ನ್ ಓವರ್ಟೇಕ್ ಮಾಡಕ್ ಹೋಗ್ತಾರ. ರಾಂಗ್ ಸೈಡ್ ನಾಗ ಹೋಗಿ ಓವರ್ಟೇಕ್ ಮಾಡಕ್ ಹೋಗಿ ಏನಾಗ್ತೈತಿ ಅಂದ್ರೆ ಮುಂದೊಂದು ಗಾಡಿ ಬಂದು ಆಕ್ಸಿಡೆಂಟ್ ಆಗೋಗ್ಬಿಡ್ತೈತಿ. ಎಸ್ ಸರ್. ಏನಾಗ್ತದೆ ಸರ್, ಈಗ ನಾವು ಎಮೋಷನಲಿ ನಾವು ಓವರ್ಟೇಕ್ ಮಾಡಕ್ ನಾವು ಸರ್ ಜೀವನದೊಳಗೆ ನಮ್ಮ ಹುಡುಗರು ಬೇಕಾದಷ್ಟು ಜನ ಇವತ್ತ ನಮ್ಮ ಮಕ್ಕಳು ಎಲ್ಲರೂ ಆಕ್ಸಿಡೆಂಟ್ ಮಾಡ್ಕೊಂಡಾಗ ಇಂಥ ಚಿಲ್ಲರ್ ಕೆಲಸನೇ ಮಾಡಿರ್ತಾವು. ಯಾವನೊಬ್ಬನು ಮುಂದೆ ಹೋಗ್ತಾನ, ಅವ್ನು ಓವರ್ಟೇಕ್ ಮಾಡಕ್ ಹೋಗಿ ನನ್ನ ಮಗ ಓವರ್ಟೇಕ್ ಮಾಡಕ್ ಹೋಗಿ ಮುಂದೆ ಹೋಗ್ತಾನ, ಬಿದ್ದ ಕೈ ಕಾಲು ಮುರ್ಕೊಂಡ್ ಬರ್ತಾನ. ಒಂದ್ 2-2.5 ಲಕ್ಷದ ಬೈಕ್ ಅಂತ ಹೋತು, ಇವನು ಕೈ ಕಾಲು ಮುರ್ಕೊಂಡು ಸ್ಕ್ರಾಪ್ ಆಗ್ತಾನ. ಎಷ್ಟೋ ಸರಿ ನಮ್ಮ ಮಕ್ಕಳು ಕೈಗೆ ಬಂದಿರ್ತಾವ 18-20 ವರ್ಷದ ಹುಡುಗರು ಹೊಸ ಬೈಕ್ ಕೊಡಿಸಿ ಅದನ್ನ ಇಂಥವೆಲ್ಲ ಡ್ರಾಮಾ ಮಾಡಕ್ ಹೋಗಿ ಈ ಕಡೆ ರೊಕ್ಕನ ಹೋತು, ಈ ಕಡೆ ಬೈಕದ ಇನ್ಸ್ಟಾಲ್ಮೆಂಟ್ ಕಟ್ಬೇಕ, ಈ ಕಡೆ ಮಗನ್ನ ಕಳ್ಕೊಂಡ್ ಬಿಡ್ತಾರ. ಇದಕ್ಕೆಲ್ಲ ಕಾರಣೇನು, ಇದನ್ನ ಮ್ಯಾನೇಜ್ ಮಾಡಕ್ ಬರಂಗಿಲ್ಲ ಅವ್ರಿಗೆ, ಎಮೋಷನ್ ಮ್ಯಾನೇಜ್ ಮಾಡಕ್ ಬರಂಗಿಲ್ಲ. ಎಸ್ ಸರ್. ಈಗ ನೀವು ಓವರ್ಟೇಕ್ ಮಾಡಿದ್ರಿ, ಎದುರಿಗೆ ಗಾಡಿ ಬಂತು, ಗಾಡಿ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗಿ ಸ್ಪಾಟ್ ನೊಳಗನ ಮನುಷ್ಯ ಸತ್ತ, 4 ಜನ ಸತ್ರು. ಇದಕ್ಕೆಲ್ಲ ಕಾರಣ ಏನು? ಅಕಸ್ಮಾತ್ ಇದಕ್ಕೆ ನಾವು ಈಗ ಎಮೋಷನ್ ಅಂತೂ ನೋಡ್ರಿ, ಎಮೋಷನ್ ಅಂತೂ ಕಂಟ್ರೋಲ್ ಮಾಡಕ್ ಬರಂಗಿಲ್ಲ, ಅದನ್ನ ಒಂದೇ ಸರಿ ನಾವು ಇದನ್ನ ಮಾಡಕ್ ಬರಂಗಿಲ್ಲ. ಆದ್ರೆ ನಮಗ್ ಅಂತದ್ ಏನಾರ ಕೆಟ್ಟ ಎಮೋಷನ್ ಬಂದಾಗ ನಾವು ಒಂದು ಕೆಲಸ ಮಾಡ್ಬೋದು. ಏನ್ ಮಾಡ್ಬೇಕು, ಇಲ್ಲಿ ಎಮೋಷನ್ ಬಂದಾಗ ಇದಕ್ಕೆ ಒಂದು ಸೊಲ್ಯೂಷನ್ ಇರ್ತೈತಿ. ಏನಂದ್ರೆ ಇಲ್ಲಿ ಒಂದು ಸೊಲ್ಯೂಷನ್ ಏನ್ ಮಾಡ್ಬೇಕಂದ್ರೆ, ಸಿಚುವೇಶನ್ ಅನ್ನ ನಾವು ರೀಫ್ರೇಮ್ ಮಾಡ್ಬೇಕು. ಏನ್ ಮಾಡ್ಬೇಕು, ಅಲ್ಲಿ ಇರ್ತಕ್ಕಂಥ ಒಂದು ಸಿಚುವೇಶನ್ ಏನಿರ್ತದಲ್ಲ ಅದನ್ನ ರೀಫ್ರೇಮ್ ಮಾಡೋದ್ ಕಲೀರಿ. ರೀಫ್ರೇಮ್ ಏನಿದು? ರೀಫ್ರೇಮ್ ಅಂದ್ರೆ ಏನು? ರೀಫ್ರೇಮ್ ಸ್ಪೆಲ್ಲಿಂಗ್ ಏನ್ರ ತಪ್ಪು ಬರ್ತೀನಿ ನಾನು? REFRAME. ರೀಫ್ರೇಮ್ ಕರೆಕ್ಟ್ ಐತೈತಿ. ರೀಫ್ರೇಮ್ ಇಲ್ಲ ಮೀನೇ ಬರ್ತೀನಿ. ಇರ್ಲಿ ಬಿಡ್ರಿ, ಏನಾರ ಇಲ್ಲಿ ತಲೆ ಕೆಡ್ಸ್ಕೊಳ್ಬೇಡ. ರೀಫ್ರೇಮಿಂಗ್ ಅಂದ್ರೆ ಏನು? ಈಗ ನಾನು ಸಿಚುವೇಶನ್ ಅಂತ ತಿಳ್ಕೊಡ್ರಿ. ಏನ್ ಸಿಚುವೇಶನ್? ಈಗ ಮೊನ್ನೆ ಅದೇನಂತ ಗಾಡಿ ತಗೊಂಡ್ ಹೊಂಟೇನ್ರಿಪ್ಪ. ನಾನು ಗಾಡಿ ತಗೊಂಡ್ ಹೋದಾಗ ರುಯ್ ಅಂತ ಹುಡುಗರು ಹೋದ್ರಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ತಪ್ಪು ಮಾಡ್ತೀವಿ. ಆ ಮನುಷ್ಯ ನೋಡ್ರಿ ಹೀರೋ ಈ ನನ್ನ ಮಕ್ಕಳು ಹೀರೋಗ ಹೋಗ್ತಾರ, ಇವ್ರಪ್ಪ ಇವನ್ನ ಹರಾಮದ ರೊಕ್ಕ ಕಳ್ಸಿರ್ತಾರ, ಎಲ್ಲ ಕಾರ್ ಕೊಡ್ಸಿರ್ತಾರ, ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕಂತ ತಿಳ್ಕೊಂಡು ನಾನೇನ್ ಮಾಡ್ತೇನೆ, ರಾಂಗ್ ಡಿಸಿಷನ್ ತಗೊಂಡೆ. ನಾನು ಹಿಂಗೆ ಯಾಕೆ ತಿಳ್ಕೊಬಾರ್ದಾಗಿತ್ತು ಕರಿಮುಲ್ಲ? ಪಾಪ ಅವ್ರಿಗೆ ಏನ್ರ ಮೋಸ್ಟ್ಲಿ ರಿಯಲಿ ಎಮರ್ಜೆನ್ಸಿ ಇರ್ಬೇಕ್ರಿ, ಎಲ್ಲರ ಹಾಸ್ಪಿಟ್ಲ್ಗೆ ಹೋಗೋದಿರ್ಬೇಕು, ಅದಕ್ಕೆ ಸ್ಪೀಡ್ ಆಗಿ ಹೊಂಟ್ರ ಹೋಲಿ, ಪಾಪ ಅವ್ರು ಮುಂದೆ ಹೋಗ್ಲಿ ತಿಳ್ಕೊಂಡು 1 ನಿಮಿಷ ಸೈಡ್ಗೆ ಸರ್ದಿದ್ರೆ ನಮ್ಮ ಅಪ್ಪನ ಗಂಟೆ ಹೋಗ್ತಿತ್ತು. ಏನೂ ಇಲ್ಲ. 1 ನಿಮಿಷ, ಎಷ್ಟು ಆ 1 ನಿಮಿಷದ ಒಂದು ಸಿಟ್ಟು, ನನಗೇನ್ ಸಿಟ್ಟು ಬಂತಲ್ಲ, ಸೂಪರ್ ನಾನು ಇಮ್ಯಾಜಿನ್ ಮಾಡ್ಕೊಂಡಿನಿ. ಆಯ್ತಲ್ಲ, ನನಗೂ ಗೊತ್ತಿಲ್ಲ, ಕರೆಂಟ್ ಇರ್ಬೋದಲ್ಲ, ಅವ್ನಿಗೆ ಎಮರ್ಜೆನ್ಸಿ ಇರ್ಬೋದಲ್ಲ, ನಾನೇ ಅದನ್ನ ಹಿಂಗ ಉಲ್ಟಾ ತಿಳ್ಕೊಬೇಕು. ಹಿಂಗೆ ಅನ್ಕೊಂಡ ನಾನು ಕೆಲವೊಂದ್ಸರಿ ತಪ್ಪಿರ್ಬೋದ್ರಿ, ಅವ್ನು ನಿಜವಾಗ್ಲೂ ಅವ್ರು ಚುಡಾಯಿಸಕ ಬಂದಿರ್ಬೋದು, ಇಲ್ಲ ಕೇಳಂಗಿಲ್ಲ. ನಾನು 1 ನಿಮಿಷ ಇದನ್ನ ಉಲ್ಟಾ ತಿಳ್ಕೊಂಡೆ, ಪಾಪ ಅರ್ಜೆಂಟ್ ಇರ್ಬೋದು, ಚಿನ್ನು ವೆಂಕಟೇಶ್ ಏನೋ ಅರ್ಜೆಂಟ್ ಇರ್ಬೇಕು, ಫ್ಯಾಮಿಲಿ ಕರ್ಕೊಂಡು ಹೊಂಟಾನ, ಹೋಗ್ಬಿಡ ಹಾಸ್ಪಿಟ್ಲಿಗೆ ಅವ್ನು ಹೋಗೋದೇ ತಿಳ್ಕೊಂಡೆ. ಅಕಸ್ಮಾತ್ ಸೈಡ್ ಸರ್ಸ್ ಮತ್ತೆ ವಾಪಸ್ ಅವ್ನು ಹೋದ್ಮೇಲೆ ಹೋಗಿದ್ರೆ ನಮ್ಮ ಅಪ್ಪನ ಗಂಟೆ ಏನ್ ಹೋಗ್ತಿತ್ತು, ನಾನು ಸಾಯದಿಂದ ಉಳಿತಿದ್ನಲ್ಲ. ಎಸ್ ಸರ್. ಎಷ್ಟು ಸರಿ ಹಿಂಗಾಗ್ತೈತಿ, ಹೇಳ್ತಿ ಸಿಟ್ಟು ಬಂದಾಗ ಬೈತಿರ್ತಾರ. ಆ ಬೈ ಹೊತ್ನಾಗ ಏನಾಗ್ತೈತಿ ಅಂದ್ರೆ ನಾವೇನ್ ಮಾಡ್ಕೊ ಉಲ್ಟಾ ಮಾತಾಡ್ಬಾರ್ದು, ಸುಮ್ನೆ ಸೈಲೆಂಟ್ ಆಗಿ ಕುಂತು ಬಿಡ್ಬೇಕು. ಆ ಟೈಮ್ನಾಗ ಹೋಲ್ ಬಿಡ, ಪಾಪ ಸಿಟ್ಟು ಬಂದೈತಿ. ಅಕ್ಕಿಗರಿ ಯಾರಾದ್ರ ನನ್ ಬಿಟ್ಟು ಬೈಯರು? ನನ್ನ ಹೆಂಡತಿ ಅವಾಗ ನನಗ್ ಸಿಟ್ಟು ಮಾಡ್ತಿರ್ತಾಳ ಸರ್. ನನಗ್ ಸಿಟ್ಟು ಮಾಡೋದು, ನಾನು ಈ ಕಡೆ ಕರೆಂಬುಲಾರ ಕರೆಕ್ಟ್ ತಿಳ್ಕೊಡ್ರಿ, ನನ್ ಹೆಂಡತಿ ಅವಾಗ ನನಗ ಸಿಟ್ಟು ಮಾಡ್ತಿರ್ತಾಳ. ಅಲ್ಲ, ಯಾಕೆ ಸಿಟ್ಟು ಮಾಡ್ತೀನಿ, ಹೇಳ್ದಂಗೆ ಎಲ್ಲಾ ಕೇಳ್ತೀನಲ್ಲ. ಹೌದಪ್ಪ, ನಾನೇನ್ ಮಾಡ್ಲಿ, ನನಗ ಅತ್ತಿಲ್ಲಲ್ಲ, ಅತ್ತಿದ್ರೆ ಅತ್ತಿ ಜೊತೆಗೆ ಜಗಳಾಡಿ ನಾನು ನಮ್ದು ಹೆಣ್ಮಕ್ಳಿಗೆ ಜಗಳ ಆಡ್ಲಿಲ್ಲ ಅಂದ್ರೆ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ರಿ. ಹೊಟ್ಟೆಗೆಲ್ಲ ಅವ್ರಿಗೆ ಹಿಂಡ್ದಂಗ ಆಗ್ತೈತಿ. ಅವ್ರು ಹೆಂಗಾರ ಮಾಡಿ ಅವ್ರು ಹೊಟ್ಟೆಗಿಂದ ಹೊರಗೆ ತೆಗಿಬೇಕು, ಅವ್ರಿಗೆ ಸಮಾಧಾನ ಬೇಕಾಗಿಲ್ಲ ಅವ್ರಿಗೆ. ಮುಂದೆ ಸಬ್ಜೆಕ್ಟ್ ಅದು ಒಂದು ಬೇರೆ ಸಬ್ಜೆಕ್ಟ್ ಐತೆ, ಅದ ಸಬ್ಜೆಕ್ಟ್ ಬಂದಾಗ ನಾ ಹೇಳ್ತೀನಿ. ಇವತ್ತು ಇಷ್ಟ ತಿಳ್ಕೊಳ್ರಿ, ನಮ್ಮ ಹೆಣ್ಮಕ್ಳಿಗೆ ಅವ್ರಿಗೆ ಮಾತಾಡಿರ್ಬೇಕು, ಸುಮ್ನೆ ಕೇಳೋರ್ಬೇಕು. ಅದಕ್ಕೆ ಅತ್ತಿ ಸೋಸಿ ಆದ್ರೆ ಹೊಡೆದಾಡ್ಕೊಂಡಿರ್ತಾರ, ನಮ್ಮ ಹತ್ರ ಬರಂಗಿಲ್ಲ. ಅದಿಲ್ಲ ಅಂದ್ರೆ ನಮ್ಗ ಅದು ಗಂಟು ಬಿಡೋದು. ಏನಂತೀರಿ ಚಂದ್ರಶೇಖರ್ ಅವ್ರ? ಎಸ್ ಸರ್, ಶೋರ್ ಶೋರ್. ಯಾರವ್ರೆ ಏನಮ್ಮ ಸೀಮಾ? ಹೌದು ಸರ್. ಹೌದಮ್ಮ, ಇಲ್ಲಿದ್ದೆಲ್ಲ ನಾವ್ ಹೇಳೋದಿಲ್ಲ, ಅದೇ ನಿಮ್ಗೆ ಹೇಳೇನಲ್ಲ, ನಿಮಗೆ ಕೆಂಬ್ರಿಡ್ಜ್ ಯೂನಿವರ್ಸಿಟಿ ಒಳಗೆ ಸಿಗಲಾರ್ದಂತ ಸಬ್ಜೆಕ್ಟ್ ಅನ್ನ ನಾ ತಂದು ಕೊಡ್ತೀನಿ. ಸಂಡೇ ಅಟೆಂಡ್ ಆಗ್ರಿ, ನಿಮ್ಮ ಕೆಲಸ. ಆ ಟೈಮ್ನೊಳಗೆ 1 ನಿಮಿಷ ನಾನು ಸುಮ್ಮನೆ ಕುಂತ್ ಬಿಟ್ರೆ ಮುಗಿದೋಗ್ತೈತಲ್ಲ ಸರ್. ಚಂಡಿ ಅವತಾರ ಸರ್, ಇನ್ನೂ ತಿಳ್ಕೊಳ್ರಿ, ಹಬ್ಬ ಅಂದ್ರೆ 3 ರಿಂದ 5 ನಿಮಿಷ ಅಷ್ಟೇ ಇರ್ತೈತಿ. ಆಮೇಲೆ ನೀವೇನ್ ಮಾಡಿ ಗೊತ್ತಿದ್ದೀನ್ರಿ, ಹೇಳ್ತೀನಿ ನಿಮ್ಗೇನು ಸಿಟ್ಟಿಲ್ ಮಾತಾಡಕ್ರ ನಕ್ ಬಿಡ್ರಿ, ಕೊಕ್ ಅಂತ ನಕ್ ಬಿಟ್ರೆ ಮುಗಿದೋತಿರೋದೆಲ್ಲ ಟೆಂಪರ್ ಡಮ್ ಆಗ್ಬಿಡ್ತೈತಿ. ನೀವ್ ಯಾಕೆ ತಲೆ ಕರ್ಸ್ಕೊಂತೀರಿ?
ಪಾಯಿಂಟ್ ಕ್ಲಿಯರ್ ಆಯ್ತು. ನನ್ನ ಹಸ್ಬೆಂಡ್ ಇರ್ಬೇಕಿತ್ತು ಸರ್ ಇವತ್ತು. ಅದಕ್ಕೆ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನಲ್ಲಮ್ಮ, ನಾನು ಪ್ರತಿ ಸರಿ ಹೇಳ್ತೇನಲ್ಲಮ್ಮ, ನಾನು ಸಂಡೇ ಟ್ರೈನಿಂಗ್ ನೀವು ಕುಂದ್ರಿ, ಸಾರಿ ನೀವು ಸಾಯಂಕಾಲ ನೀವು ಒಬ್ರು ಕುಂದ್ರಿ, ಇವತ್ತು ಬೆಳಿಗ್ಗೆನೂ ಕಳಿಸೇನಲ್ಲಮ್ಮ ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಸೇಫ್ ಪ್ರೆಸೆಂಟೇಶನ್ ಟ್ರೈನಿಂಗ್ ಕುಂದ್ರಿ. ಇದು ನಾವು ಬಿಯಾಂಡ್ ಬಿಸಿನೆಸ್ ಮಾತಾಡ್ತೀವಿ, ಬಿಸಿನೆಸ್ ಬಗ್ಗೆ ಒಟ್ಟ ಮಾತಾಡಂಗಿಲ್ಲ. ಏನ್ ಬಿಸ್ನೆಸ್ ಕೇಳೇನಿದ್ರಪ್ಪ ನಿಮಗೆ ಕರಿಮುಲ್ಲ? ನಿಮ್ ಟೀಮ್ ಎಷ್ಟಾದ್ರಿಪ್ಪ? ನಿಮ್ದು ಗೋಲ್ಡ್ ಯಾವಾಗ ಆಗ್ತೀರಿ? ಚಂದ್ರಶೇಖರ್ ನೀವು ರೂಬಿ ಯಾವಾಗ? ನಾ ಕೇಳೋದಿಲ್ಲ, ಅದ್ರ ಬಗ್ಗೆ ನಂದು ಅಲ್ಲ ಸಬ್ಜೆಕ್ಟ್ ಅಲ್ಲದು. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಎಸ್ ಸರ್. ನನ್ನ ಉದ್ದೇಶ ಏನಂದ್ರೆ ನಿಮ್ಗೆ ಸರೌಂಡಿಂಗ್ ನಿಮ್ದು ಟೋಟಲ್ ನೋಡ್ರಿ. ನಾನ್ ನಿಮಗೆ ಮೊದ್ಲೇ ಹೇಳೀನಿ, ನಾನೊಬ್ಬ ಇದು ಅಲ್ಲ, ಯಾರು ಸೀನಿಯರ್ ಅಲ್ಲ, ನಾನೊಬ್ಬ ಗುರು. ಒಂದು ಗುರು ಏನ್ ಕಲಿಸ್ತಾನಂದ್ರೆ ಸರ್ವತೋಮುಖದ ಬೆಳವಣಿಗೆ, ಹೆಲ್ತ್ ಎಲ್ಲಾ ದೃಷ್ಟಿಯಿಂದನೂ ಕವರ್ ಮಾಡದೆ ಒಂದು ಗುರುಂದ ಇದು ಗುರುಂದ ಕರ್ತವ್ಯ. ಹಂಗಾಗಿದ್ರೆ ನಾ ಸೀನಿಯರ್ ಅಲ್ಲ, ಸೀನಿಯರ್ ಆಗಿದ್ರೆ ಏನ್ ಮಾಡ್ತಾರೆ ಸರ್? ನಾನ್ ಮಾತಾಡ್ತೀನಿ, ಚಂದ್ರಶೇಖರ್ ಕರಿತೀನಿ, ವೆಂಕಟೇಶ್ ಡಮ್ 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 ಮಾಡಿಸೋದು, ಅದೆಲ್ಲ ಬೇಡ, ಅದೆಲ್ಲ ಬಿಟ್ಟು ಬಿಡ್ರಿ. ಈಗ ನಾವು ರಿಯಲಿ ಒಂದು ಪ್ಲೇಸ್ ನಾಗ ಬಂದೇವಿ, ನಮಗ್ ರಿಯಲಿ ನಿಜ ನಿಮಗೆ ಒಂದು ನಾಲೆಜ್ ಸಿಗತೈತಿ, ರಿಯಲಿ ಬಿಸ್ನೆಸ್ ಸಿಕ್ಕತಿ, ರಿಯಲಿ ದುಡ್ಡು ಸಿಗಾಗ್ತೈತಿ, A to Z ಸಿಗಾಗ್ತೈತಿ. ಅದನ್ನ ಮ್ಯಾನೇಜ್ ಮಾಡೋದನ್ನ ಕಲೇನಿ. ಇವತ್ತು ಎಮೋಷನಲ್ ಮ್ಯಾನೇಜ್ ಮಾಡೋದ್ ಕಲೇನಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಚಲೋ. ಸೊ ಇನ್ಮೇಲೆ ನಮ್ಮಲ್ಲಿ ಏನೇ ಸಿಚುವೇಶನ್ ಬಂದ್ರೆ, ಮೊನ್ನೆ ಗೀತಾ ಅಂತ ಬಂದು, ಗೀತಾ ಅಂತ ಏನೇನು ಹೇಳಕ್ತಿದ್ಲು. ಈಗ ನಾನ್ ಸುಮ್ಮನೆ ಕುಂತೀನಿ, ಆದ್ರೆ ಎಷ್ಟೋ ಜನ ಅಕ್ಕಿಗೆ ಮತ್ತೆ ವಾಪಸ್ ರಿವರ್ಸ್ ಎಲ್ಲದ್ರ ನಮ್ ಯಾದವ್ ಸಾಹೇಬ್ರ ಈ ಕಡೆ ಲಕ್ಷಣ ಇಲ್ಲ, ಬರೀ ಅಕ್ಕಿ ಚಾಟ್ ಮಾಡಿದಕ್ಕೆ ವಾಪಸ್ ಚಾಟ್ ಮಾಡ್ಕೋ ಅಂತ ಕುಂತಾರ. ಗೀತಾ ನಿಂದ ಏನಾರು ಇತ್ತಂದ್ರೆ ಆಮೇಲೆ ಪರ್ಸನಲ್ ಆಗಿ ಅವ್ರಿಗೆ ಮಾತಾಡು, ಹಂಗ ಹಿಂಗ. ಎದಕ್ ಬೇಕು ಸ್ವಾಮಿ? ಬೇಕಾದ್ರೆ ಮಾಡ್ಕೊಂತಾರ. ಅಕ್ಕಿಂತ ತಪ್ಪಂತೂ ನಾವ್ ಹೇಳಂಗಿಲ್ಲ. ದುಡ್ಡು ಕಳ್ಕೊಂಡ್ರ ಲವ್ ಹೊಯ್ಕೊಂತ ಕೂತ್ ರೊಕ್ಕ ಬರ್ತೈತೇನ್ರಿ ಸ್ವಾಮಿ? ಮುಂದೆ ಏನಾರು ಗಳಿಸ್ಲಿಕ್ಕೆ ನಾವು ದಾರಿ ಹುಡುಕ್ಬೇಕು. ನಾವು ಲಕ್ಷ ಗಂಟ್ಲೆ ಕಳ್ಕೊಂಡೇವಿ, ಲಕ್ಷ ಕೋಟಿ ಗಂಟ್ಲೆ ಕಳ್ಕೊಂಡೇವಿ ಸರ್. ಮನುಷ್ಯ ಏನಾರ ಕಳ್ಕೊಳ್ಳಿ, ಕಾನ್ಫಿಡೆನ್ಸ್ ಕಳ್ಕೋಬಾರ್ದು. ಒಂದು ಸರಿ ಮನುಷ್ಯ ಪೇಷನ್ಸ್ ಬೇಕು, ಕಾನ್ಫಿಡೆನ್ಸ್. ಒಂದು ಸರಿ ಮನುಷ್ಯ ಜೀವನದೊಳಗ ಕಾನ್ಫಿಡೆನ್ಸ್ ಕಳ್ಕೊಂಡ್ರೆ ಎವ್ರಿಥಿಂಗ್ ಕಳ್ಕೊಂಡಂಗೆ. ಎಲ್ಲಿವರೆಗೆ ನಾವು ಕಾನ್ಫಿಡೆನ್ಸ್ ನಮ್ ಜೊತೆಗೆ ಇರ್ತೈತಿ ಅಲ್ಲಿ ಮಟ್ಟ ನಾವ್ ಏನು ಕಳ್ಕೊಂಡಂಗಲ್ಲ. ಎಲ್ಲಿನೇ ಕರ್ಸ್ಕೋಬೇಡ್ರಿ ನೀವು. ಗಾದೆನೇ ಇದೆಯಲ್ಲ ಸರ್, ತಾಳಿದವನು ಬಾಳಿಯ. 100% ಸತ್ಯ. ಎಲ್ಲಿವರೆಗೆ ನಾನು ಕಾನ್ಫಿಡೆನ್ಸ್ ಇರ್ತೈತಿ ಸರ್, ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಇವತ್ತಿಂದ ನೀವು ಎಲ್ಲರೂ ಬಿಟ್ಟು ಜೀರೋ ಮಾಡಿದ್ರು, ನಾಳಿಂದ ಮತ್ತೆ ನಾನು 3 ತಿಂಗಳದೊಳಗೆ 800 ಜನರ ಟೀಮ್ ಕಟ್ತೀನಿ. ನನಗಂತೂ ಗೊತ್ತೈತಿ ಟೀಮ್ ಕಟ್ಟೋದು. ದಿಸ್ ಇಸ್ ದ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸ್. ಅದು ಮತ್ತೆ ನಿಮ್ಗೆ ಆಟಿಟ್ಯೂಡ್ ಬಂದಾಗ, ಆ ಸಬ್ಜೆಕ್ಟ್ ಬಂದಾಗ ನಾ ಮಾತಾಡ್ತೀನಿ. ಸಬ್ಜೆಕ್ಟ್ ಏನೈತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು. ಪಾಯಿಂಟ್ ಕ್ಲಿಯರ್ ಆತ್ರಿ? ಮತ್ತೆ ಔಟ್ ಆಫ್ ಕಂಟ್ರೋಲ್ ಹೋಗೋದು ಬೇಡ. ಪಾಯಿಂಟ್ ಕ್ಲಿಯರ್ ಆತ? ಚಲೋ. ಹಾಗಾದ್ರೆ ಈಗ ಇನ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ, ಸಿಚುವೇಶನ್ ಬರ್ತಾವ, ಇಲ್ಲ ಅಂತ ಹೇಳಂಗಿಲ್ಲ. ಮೊನ್ನೆ ಗೀತಾ ಅಂತ ಬಂದ್ಲು ಅಂತ ಇನ್ನೂ ಜನ ಬರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ಬಂದಾಗ ಮಧ್ಯದೊಳಗೆ ಯಾರು ಮಾತಾಡ್ಬಾರ್ದು, ಸುಮ್ಮನೆ ಒಬ್ಬರೇ ಕಂಟ್ರೋಲ್ ಮಾಡ್ಬೇಕು. ಆ ಟೈಮ್ ಸುಮ್ಮನೆ ಕುಂತು ಬಿಡ್ಬೇಕು. ನಮ್ಗೆ ಗೊತ್ತಿರ್ತೈತಿ ಹೌ ಟು ಮ್ಯಾನೇಜ್. ನಾವ್ ಮ್ಯಾನೇಜ್ ಮಾಡ್ತಿರ್ತೀವಿ. ನೀವು ಮಧ್ಯದೊಳಗೆ ಬಂದು ಸರ್ ನಾ ಮಾತಾಡಿಲ್ರಿ ಸರ್, ನಾನು ಅವ್ರಿಗೆ ತಿಳಿಸಿ ಏನಂದ್ರಿ? ಯಾರಿಗೆ ಯಾಕೆ ತಿಳಿಸಿ ಹೇಳ್ಬೇಕು ಸ್ವಾಮಿ? ನಾವು ತಿಳಿಸಿ ಹೇಳೋ ಜವಾಬ್ದಾರಿ ನಮ್ಗೇನ್ ಜರೂರತ್ ಏನೈತಿ? ಸುಮ್ಮನೆ ಕುಂತು ಬಿಡ್ಬೇಕು ಒಂದ್ 5 ನಿಮಿಷ, ಆಮೇಲೆ ತಾನ ಆಗ್ತೈತಿ. ನೋಡ್ರಿ ಅವತ್ತು ಬಂದು ಮತ್ತೇನ್ರ ಮತ್ತೆ ಮರನೇ ದಿನದಿಂದ ಬರಾಕ್ತಾಳೇನು? ಇಲ್ಲ. ತಲೆ ಕೆಡ್ಸ್ಕೋಬಾರ್ದು. ಇದು ಜೀವನ. ಇದು ಹಾತಿ ಚಲೆ ಬಾಜಾರ್. ಮುಂದಿನ ಕರಿಮುಲ್ಲಾ ಹೇಳ್ತಾರ, ಹಾತಿ ಚಲೆ ಬಾಜಾರ್, ಕುತ್ತೆ ಬೋಂಕೆ ಹಜಾರ್. ತಲೆ ಕೆಡ್ಸ್ಕೋಬಾರ್ದು. ಎಸ್ 100% ಇದಿರೋದು ಸತ್ಯ. ನಮ್ಮ ದಾರಿ ಒಳಗೆ ನಾವು ಹೋಗ್ಬೇಕ್ರಿ. ನಮ್ಮ ದೂನಿನಾಗ ನಾವು ಮಾಡ್ಬೇಕು. ಜನ ಏನ್ ಮಾಡ್ತಾರಂದ್ರೆ, ನೀವು ಸಕ್ಸಸ್ ಆದ್ಮೇಲೆ ಏನೈತಿಲ್ಲ ಅದನ್ನ ಕಾಣ್ತೈತಿ ಹೊರತಾಗಿ, ನೀವು ಸಕ್ಸಸ್ ಆಗ್ಬೇಕಾದ್ರೆ ಎಷ್ಟು ನೀವು ಕಷ್ಟಪಟ್ಟಿರಿ, ಎಷ್ಟು ನೀವು ಚೀತು ಅನ್ಸ್ಕೊಡ್ರಿ, ನೀವ್ ಎಷ್ಟು ಬೆವರರಿಸಿರಿ, ಎಷ್ಟು ರಕ್ತ ಸುರಿಸಿರಿ, ಯಾರಿಗೂ ಗೊತ್ತಾಗೋದಿಲ್ಲ. ಸಕ್ಸಸ್ ಆದ್ಮೇಲೆ ಎಲ್ಲಾರು ಬರ್ತಾರ, ಇವ ನಮ್ಮ ಮಾವ, ಇವ ನಮ್ಮ ಕಾಕ, ಇವ ನಮ್ಮ ಅಳಿಯ, ಇವ ನನ್ನ ಹೆಂಡತಿ, ಇವ ಇರ್ತಾವು, ಆಮೇಲೆ ಬರ್ತಾವು ಎಲ್ಲವೂ. ಆದ್ರೆ ನಾವು ಕಷ್ಟದೊಳಗಿದ್ದಾಗ ನಮ್ಮ ನೆರಳು ಸಹಿತ ಬರಂಗಿಲ್ಲ. ಅದನ್ನ ನೆನಪಿಟ್ಕೊಡ್ರಿ, ಯಾರು ಬರೋದಿಲ್ಲ. ಈ ಸ್ಟೇಜ್ ನಾನೇ ಕ್ರಾಸ್ ಮಾಡ್ಬೇಕು. ಯಾಕಂದ್ರೆ ಸಕ್ಸಸ್ ಆಗ್ಬೇಕಂತ ಕನಸು ಕಂಡಿದ್ದು ನಾನು, ನನ್ನ ಹೆಂಡತಿ ಅಲ್ಲ, ನಮ್ಮ ಅಪ್ಪ ಅಲ್ಲ, ನಮ್ಮ ಅಜ್ಜ ಅಲ್ಲ. ಕನಸು ಕಂಡಿದ್ದು ನಾನಂದ್ಮೇಲೆ ಅದಕ್ಕೆ ಏನ್ ಬೆಲೆ ತೆರಬೇಕಾಗಿತ್ತು ನಾನೇ ತೆರಬೇಕು. ಸರ್ ಕರಿಮುಲ್ಲರ್, ಸಕ್ಸಸ್ ಹ್ಯಾಸ್ 1000 ಫಾದರ್ಸ್ ಅಂತ ಹೇಳ್ತಾರ.
ಬಟ್ ಫೇಲ್ಯೂರ್ ನೋ ನಥಿಂಗ್. ಒಬ್ಬನೇ ಸಕ್ಸಸ್ಸಿಗೆ 100 ಜನ ಕಾರಣ ಆಗ್ತಾರ, ಫೇಲ್ಯೂರ್ಗೆ ಒಬ್ಬನ ಕಾರಣ ಆಗ್ತಾನ. ಅದಕ್ಕೆ ನಾನು ಅಷ್ಟೇ ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು. ಚಲೋ, ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಿತ್ತು ನೋಡೋಣ. ಚಲೋ ಚಲೋ, ಎಂಪತಿ. ನೆಕ್ಸ್ಟ್ ಪಾಯಿಂಟ್. ಇನ್ನು 3ನೇ ಪಾಯಿಂಟ್, ಇದು ರಿಫ್ರೇಮಿಂಗ್ ಗೊತ್ತಾತಲ್ಲ. ಹಾ ಸರ್. ಇನ್ನು 3ನೇ ಪಾಯಿಂಟ್, ಥರ್ಡ್ ಪಾಯಿಂಟ್, ಎಂಪತಿ. ಏನ್ ಸರ್ ಇದು ಎಂಪತಿ ಅಂತ ಫಸ್ಟ್ ಟೈಮ್ ಇದೆ. ಎಂಪತಿ ಅನ್ನೋ ವರ್ಡ್ ಯಾರಿಗೂ ಗೊತ್ತೈತಿ? ಎಂಪತಿ ಅಂದ್ರೆ ಏನ್ ಸರ್? ಯಾರಿಗೂ ಗೊತ್ತಿಲ್ಲ. ಸಿಂಪತಿ ಅಂದ್ರೇನು? ಸಿಂಪತಿ ಅಂತ ಎಲ್ಲರಿಗೂ ಗೊತ್ತೈತಿ, ಹೌದಲ್ರಿ? ಸಿಂಪತಿ ಅಂದ್ರೆ ಏನ್ರಿ? ಕರುಣೆ, ಹೌದಾ? ಎಸ್ ಸರ್. ಎಂಪತಿ ಅಂದ್ರೆ ಏನು? ಎಲ್ಲರಿಲ್ಲೇ ನಮ್ಗೆ ಎಷ್ಟೋ ಜನ ನಾವು BA ಕಲ್ತೀವಿ, MA ಕಲ್ತೀವಿ, MBA ಕಲ್ತೀವಿ, ಏನೇನೇನೇನೋ ಕಲ್ತೀವಿ. ಆದ್ರೆ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಗೊತ್ತಿಲ್ಲ. ಎಂಪತಿ ಅಂದ್ರೆ ಏನು? ಸಿಂಪತಿ ಅಂದ್ರೆ ಏನು? ಎಂಪತಿ ಅಂದ್ರೆ ಕರುಣೆ. ಎಲ್ಲರೂ ನಮ್ಮ ಹೆಂಡತಿ ಚಾ ತಗೊಂಡು ಬರ್ಬೇಕಾದ್ರೆ ಏನಾಗ್ತೈತಿ? ಚಾ ಕಪ್ ಬೀಳ್ತೈತಿ ಅಂದ್ಕೊಳ್ಳೆ ಬೈಯೋದು. ಇಲ್ಲಾಂದ್ರೆ ಪಾಪ ಕೆಲವು ಜನ ಬೈಯಂಗಿಲ್ಲ. ಚಿ 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 ಆರಾಮಾಗಿರ್ಬೇಕಲ್ಲಮ್ಮ, ನೋಡ್ಕೊಂಡು ಓಡಾಡ್ಬೇಕಮ್ಮ. ಇದು ಸಿಂಪತಿ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಎಸ್ ಸರ್. ಹುಷಾರಿಂದ ಬರ್ಬೇಕು, ನೋಡ್ಕೊಂತ ಬರ್ಬೇಕು. ಕಾಲೊಳಗೆ ಏನೈತಿ, ಕೈಯಾಗ ಏನೈತಿ ನೋಡ್ಕೊಂತ ಬರ್ಬೇಕು. ಇದು ಸಿಂಪತಿ. ಪಾಯಿಂಟ್ ಕ್ಲಿಯರ್ ಆತೇನ್ರಿ? ಎಸ್ ಸರ್. ಇಂಥವ್ರು ನಿಮ್ಗೆ ಹೆಜ್ಜೆಜ್ಜುಗೂ ಸಿಗ್ತಾರ. ಛೇ 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 ಆಕ್ಸಿಡೆಂಟ್ ಆಗ್ಬೇಕಾರೆ ಹುಷಾರಿಂದ ಗಾಡಿ ಹೊಡಿಬೇಕು. ಯಾಕೆ? ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿಗೂ ಗೊತ್ತಿರಂಗಿಲ್ಲ ಹುಷಾರಿಂದ ಗಾಡಿ ಹೊಡಿಬೇಕಂತ. ನೀವೇನ್ ಹೇಳಿದ್ರ ಅದ್ರಾಗ? ಕಿಸಬಾಯ್ದಾಸನಂಗೆ ಏನ್ ಸ್ವಾಮಿ ಪಾಯಿಂಟ್? ನಾವ್ ಇದನ್ನ ಮಾಡ್ತೀವಲ್ಲ. ಸಿಂಪತಿ, ಎಂಪತಿ ಅಂದ್ರೆ ನೀವು ಈಗ ಇದು ಸಿಂಪತಿ ಅಂತ ಗೊತ್ತಾಯ್ತು. ಹಂಗಾರೆ ರೇಮತ್ ಎಂಪತಿ ಅಂದ್ರೆ ಏನು? ಎಂಪತಿ ಅಂದ್ರೆ ಆ ವ್ಯಕ್ತಿಗೆ ಅವೇನು ಬಿದ್ನಲ್ಲ, ಅವನಿಗೇನು ಬರ್ತೈತಲ್ಲ, ಅವನ ಜಗದೊಳಗ ಕುಂತು ವಿಚಾರ ಮಾಡೋದು. ಏನ್ ಮಾಡೋದು ಸರ್? ಅವನ ಜಗದೊಳಗ ಕುಂತು ವಿಚಾರ ಮಾಡೋದು. ಸಹಾನುಭೂತಿ ಇಲ್ಲ ಅಲ್ಲ, ಸಹಾನುಭೂತಿ ಅದು ನಿಮ್ದಕ್ಕೆ ಇದು ಈ ಸಿಂಪತಿ ಒಳಗ್ ಬರ್ತೈತಿ. ಅವನು ಜಗದೊಳಗ ಕುಂತು ಮಾತಾಡ್ಬೇಕು. ಅವನು ಜಗದಾಗ ಕುಂತೆ. ಈಗ ಉದಾಹರಣೆಗೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಕ್ರಿಮಿನಲ್ಸ್ ಇರ್ತಾರಲ್ಲ, ಆ ಕ್ರಿಮಿನಲ್ಸ್ ನೋಡ್ರಿ ಈಗ ಏನ್ ಮಾಡ್ತಾರ? ಈಗ ಯಾವ್ದೋ ಒಂದು ತಂದೆ ತಾಯಿ, ಈಗ ತಂದೆ ಏನ್ ಮಾಡ್ತಾನ? ಮಗಳ ಮದ್ವೆ ಇರ್ತೈತಿ. ಮಗಳ ಮದ್ವೆಗೆ ಅವನು ವರ್ಷಾನುಗಂಟ್ಲೆಯಿಂದ ಏನೈತಿ 10 ಲಕ್ಷ ರೂಪಾಯಿ ರೆಡಿ ಮಾಡಿ ಇಟ್ಕೊಂಡಿರ್ತಾನ. ಅವನ್ ಏನ್ ಮಾಡ್ತಾನ? ಆ ರೆಡಿ ಮಾಡಿದ ರೊಕ್ಕನ ತಗೊಂಡ್ ಬರ್ತಿರ್ತಾನ, ಬ್ಯಾಂಕಿನಿಂದ ಬಿಡಿಸ್ಕೊಂಡ್ ಬರ್ತಾನ. ಅಲ್ಲೊಬ್ಬನ ಕಳ್ಳ ಜಪ್ ಹಾಕೊಂಡು ಕುಂತಿರ್ತಾನ. ಕಳ್ಳ ಜಪ್ ಹಾಕೊಂಡು ಕುಂತಾನು. ಹೊರಗಡೆ ಬರೋದ ತಕ್ಷಣ ಅವನ್ 10 ಲಕ್ಷ ಹೊಡ್ಕೊಂಡು ಹೋಗ್ತಾನ. 10 ಲಕ್ಷ ಹೊಡ್ಕೊಂಡು ಹೋಗ್ತಾನ, ಮಜಾ ಮಾಡ್ತಾನ. ಆದ್ರೆ 10 ಲಕ್ಷ ಗಳಿಸ್ಬೇಕಾದ್ರೆ ಆ ತಂದೆ ತಾಯಿದು ಅವನ ಆ ಕಷ್ಟ, ಆ ತಂದಿ ಅವು ಏನೇನು ಹೊಟ್ಟಿ ಬಟ್ಟಿ. ಎಷ್ಟೋ ಸರಿ ನಾವು ಗಂಡ್ಮಕ್ಳು ಹರಿದ ಬಲಿನೊಳಗೆ ಜೀವನ ಮಾಡ್ತೀವಿ. ನಮ್ಮ ಮಕ್ಕಳಿಗೆ ಎದಕ್ಕರ ಬರ್ಲಿ, ಕಷ್ಟಕ್ಕೆ ಬರ್ತೈತಿ ಅಂತಕೊಂಡು ನಾವು ರೊಕ್ಕ ತೆಗೆದಿಟ್ಟಿರ್ತೀವಿ. ನಮ್ಮ ಕಷ್ಟ ನನ್ನ ಮಕ್ಕಳಿಗೆ ಗೊತ್ತಾಗೋದಿಲ್ಲಲ್ಲ ಸ್ವಾಮಿ. ಕ್ರಿಮಿನಲ್ಸ್ಗೆ ಏನೈತಿ ಮಸೀಮ? ಹೌದು ಸರ್. ಸಿಮ್ನೆ ಏನೈತಿ? ಇದವ್ರಿಗೆ ಗೊತ್ತಾಗೋದಿಲ್ಲ. ಅವ್ರಿಗೆ ಫೀಲಿಂಗ್ಸ್ ಇರಂಗಿಲ್ಲ. ಯಾರಿಗೆ ಫೀಲಿಂಗ್ಸ್ ಇರಂಗಿಲ್ಲಲ್ಲ, ಇದಕ್ಕೆ ಅನ್ನೋದು. ಎಂಪತಿ. ಒಂದು ರೇಪಿಸ್ಟ್ ಇರ್ಲಿ, ಕ್ರಿಮಿನಲ್ಸ್ ಇರ್ಲಿ, ಆಮೇಲೆ ಟೆರರಿಸ್ಟ್, ಸೈಕೋಪತ್ಸ್ ಅಂತಾರಲ್ಲ, ಸೀರಿಯಲ್ ಕಿಲ್ಲರ್ಸ್ ಅಂತಾರಲ್ಲ. ನನ್ನ ಮಕ್ಕಳಿಗೆ ಒಂದ್ ವ್ಯಕ್ತಿಗೆ ನಾವು ಚಾಕು ತಗೊಂಡು ಚುಚ್ಚಿ ಕೊಲ್ತಾರಲ್ಲ. ಆ ಚಾಕು ತಗೊಂಡು ಚುಚ್ಚಿದಾಗ ಎಷ್ಟು ನೋವು ಆಗ್ತೈತೆ ಅಂತ ನನ್ನ ಮಕ್ಕಳಿಗೆ ಗೊತ್ತಿರಂಗಿಲ್ಲ ಸರ್. ಅವ್ರಿಗೆ ಎಂಪತಿನೇ ಇರಂಗಿಲ್ಲ. ಹೌದು. ಇಂಥವ್ರು ಬಹಳ ಜನ ಅದಾರ ಸರ್. ನನ್ನ ಮಕ್ಕಳಿಗೆ ಏನಾಗ್ತಿತ್ತು ಗೊತ್ತಿರ. ಅವ್ರದ್ದು ತಪ್ಪೇನ್ರಿ ಸರ್? ತಪ್ಪು ಸರಿ. ಆಮೇಲೆ ಆದ್ರೆ ಅವ್ರಿಗೆ ಮೆಂಟಲಿ ಆ ತರ ಅವ್ರು ಪ್ರಿಪೇರ್ ಆಗಿರ್ತಾರ. ನಂದು 2 ತಿಂಗಳದ್ದು ಒಂದು ಮಜಾ ಬಿಡಪ್ಪ. ಪಾಪ ಅವನ 10 ಲಕ್ಷ ಮಗಳ ಮದ್ವಿನ ನಿಂತು ಹೋತಲ್ಲ. ಒಂದು ತಂದಿಗೆ ಮಗಳ ಮದ್ವೆ ನಿಂತು ಹೋದ್ರೆ ಎಷ್ಟು ಕಷ್ಟ ಆಗ್ತೈತಿ. ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡು ಸಾಯ್ತಾರ ಸರ್. ಈ ನನ್ನ ಮಕ್ಕಳಿಗೆ ಗೊತ್ತಾಗೋದಿಲ್ಲಲ್ಲ. ಯಾಕೆ ಸರ್ ಕಷ್ಟಪಟ್ಟು ದುಡಿಬಾರ್ದು? ಅವರಲ್ಲಿ ನೀಚ ಭಾವನೆ. ಎಷ್ಟೋ ಜನ ಮಕ್ಕಳಿಗೆ ಸರ್ ಕಣ್ಣಿದ್ರಿಗಿನ ಮಕ್ಕಳಿಗೆ ರೇಪ್ ಮಾಡ್ತಾರಲ್ಲ. ತಂದೆ ತಾಯಿಗೆ ಎಷ್ಟು ನೋವಾಗ್ತೈತಿ. ಸಾಯೋ ಮಠ ಅವ್ರು ಸತ್ತ ಮೇಲೇನು ಸರ್ ಅವರು ನಾಳೆ ಕಷ್ಟ ಪಡ್ತಾರ ಸರ್. ನನ್ನ ಮಕ್ಕಳಿಗೆ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲಲ್ಲ. ನನ್ನ ಮಗಳೇ ನನ್ನ ಎದುರಿಗೆನ ರೇಪ್ ಮಾಡಿದ್ನಲ್ಲ, ಹುಚ್ಚು ನನ್ನ ಮಗ. ಎಷ್ಟು
ಅಕಸ್ಮಾತ್ ನಮಗೆ ಏನಾರು ನಮ್ಮ ಹತ್ರ ಅಧಿಕಾರ ಇತ್ತಂದ್ರ ನನ್ನ ಮಗನ ಚುಚ್ಚಿಕೊಳ್ಬೇಕು ಅಷ್ಟು ಸಿಟ್ಟು ಬರ್ತೈತಿ. ಬಟ್ ಏನು ಮಾಡಕ್ ಆಗೋದಿಲ್ಲ. ಗೌರ್ಮೆಂಟ್ ನಮ್ ಜೊತೆಗೆ ಸಾಥ್ ಕೊಡಂಗಿಲ್ಲ ಕೆಲವೊಂದ್ಸರಿ, ಏನೇನೋ ಆಗ್ತಿರ್ತಾವ. ಯಾಕೆ ಸರ್ ನಮ್ಮ ಮಕ್ಕಳಿಗೆ ಈ ಸಿಂಪತಿ ಜೊತೆಗೆ ಎಂಪತಿ ಅಂದ್ರೆ ಏನು ಅದನ್ನ ಯಾಕೆ ನಾವು ಕಲಿಸಬಾರ್ದು? ಆ ಜಗದೊಳಗ ಕುಂತು ಒಂದು ನಿಮಿಷ ನಾವ್ ಯಾಕೆ ವಿಚಾರ ಮಾಡಬಾರ್ದು? ನಾವ್ ಏನೇನೇನೋ ಮಾತಾಡಕ್ ಹೋಗ್ತೀವಿ. ಮೊನ್ನೆ ಆ ಗೀತಾ ಅಂತ ಬಂದ್ಲು, ನನಗೂ ಗೊತ್ತೈತಿ ಆ ಜಗದೊಳಗೆ ನಾನು ಕುಂತೆ, ಅದಕ್ಕೆ ನಾನು ಆಕಿಗೆ ಏನು ಮಾತಾಡ್ಲಿಲ್ಲ. ಯಾಕಮ್ಮ ಗೀತಾ, ನೀ ಪರ್ಸನಲ್ ಆಗಿ ಏನಾರಿದ್ರೆ ಮಾತಾಡಮ್ಮ, ಯಾಕಮ್ಮ ಮೆಸೇಜ್ ಮಾಡ್ತಿದ್ದಿ, ಏನಮ್ಮ ನಿನ್ಗೆ, ಮಾತಾಡಮ್ಮ, ಮೈಕ್ ಆನ್ ಮಾಡ್ತೀನಿ ಮಾತಾಡು. ನನ್ಗೆ ಗೊತ್ತು, ನಮ್ಗೆ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ ದುಡ್ಡು ಕಳ್ಕೊಂಡಾಗ ಎಷ್ಟು ನೋವು ಆಗ್ತೈತಿ ಅಂತ. ಜನ ಹೆಂಗಂತಾರ, ನೀವ್ ಯಾಕೆ ಅದನ್ನ ವಿಚಾರ ಮಾಡಬಾರ್ದು? ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಮುಂದಿರ್ತಕ್ಕಂಥ ವ್ಯಕ್ತಿಗೆ, ಆಯ್ತಪ್ಪ ನನ್ನ ನಂಬಿದೀನಿ ಚಂದ್ರಶೇಖರ್, ನನ್ನ ನಂಬಿ ಒಂದಲ್ಲ ಎರಡಲ್ಲ 4 ಕಂಪನಿಯೊಳಗೆ ದುಡ್ಡು ಕಳ್ಕೊಂಡೆ, ಯಾಕಪ್ಪ ಮತ್ತೊಂದ್ಸರಿ ನನ್ನ ಜೊತೆಗೆ ಬರಬಾರ್ದು? ಆ ಭಗವಂತನೆಲ್ಲ ಬೇಡ್ಕೊಳ್ಳೋನು, ಈ ಸರಿ ಬಾ ಪ್ರಯತ್ನ ಮಾಡಿ, ಇದ್ರೊಳಗೆ ಸಕ್ಸಸ್ ಆದ್ರೆ ನಾವು ಕರೋಡಪತಿ ಆಗ್ತೀವಲ್ಲಪ್ಪ, ಯಾಕಪ್ಪ ಬೈತಿ? ಒಂದು ಮಾತು, ಸಿಂಪತಿ. ಇದಕ್ಕೆ ಎಂಪತಿ ಅಂತ ಕರೀತಾರೆ, ಸಿಂಪತಿ ಅಲ್ಲ ಎಂಪತಿ. ಎಂಪತಿ ಅಂದ್ರೆ ಏನು ಏನ್ರಿ ನಿಮಗ್ ತಿಳಿಯಂಗಿಲ್ಲೇನ್ರಿ? ನಾವು ಮೊದ್ಲ ಹೇಳಿವಿ ಪ್ರೆಸೆಂಟೇಶನ್ ಒಳಗ, ದೊಡ್ಡ ಪಿಂಡಗಳಿಗೆ ನಮ್ ಕಂಪನಿಯಾಗ ಜಾಗ ಇಲ್ಲ, ನೀವು ಏನೈತಿ ತಿರುಪತಿ ತಿಮ್ಮಪ್ಪ ನುಂಡಿಗೆ ಹಾಕ ಎಲ್ಲ ಹೇಳಿರ್ತೀವಿ, ಇಲ್ಲ ಅಂತ ಹೇಳಂಗಿಲ್ಲ. ಅದು ಐಕ್ಯೂ. ಈಕ್ಯೂ ಬೇರೆ, ಐಕ್ಯೂ ಬೇರೆ. ಯಾರಿಗೆ ಹೇಳಿರಂಗಿಲ್ಲ ಸರ್ ನಾವು? ಇಲ್ಲ ಕಳ್ಕೊಂಡ್ರೆ ನಮ್ಗೆ ಹತ್ರ ಪರಂಗಿಲ್ಲ, ನಿಮ್ಗೇನಿತ್ರ ಬೇಕಂದ್ರೆ ಹೋಗ್ರಿ, ನಿಮ್ ಊರಾಗ ಪೊಲಿಟಿಷಿಯನ್ ಇದ್ರೆ ಮಾತಾಡಿ. ಹೌದು, ನಾನು ಮಾತಾಡ್ದೆ ಮನೆ, ಹೋಗುವ ಪೊಲಿಟಿಷಿಯನ್. ಅದಲ್ಲ ಸೊಲ್ಯೂಷನ್, ಅದಲ್ಲ. ಆಯ್ತು ಬರಲ್ಲ, ಮತ್ತೊಂದ್ಸರಿ ಪ್ರಯತ್ನ ಮಾಡೋಣ. ಇದು ಇಕ್ಯೂ, ಐಕ್ಯೂ ಅಲ್ಲ. ನಮಗ್ ಬೇಕಾಗಿದ್ದ ಐಕ್ಯೂ ಅಲ್ಲ. ಏನೈತ್ರಿ ಸರ್ ಈ ಪ್ರಕಾರ ನಾನು ಕರೆಕ್ಟ್ ಆಗಿ ನನ್ನ ಜನರಿಗೆ ನಾನು ತಿಳಿಸಿ ಹೇಳಕ್ ನಾ ಪ್ರಯತ್ನ ಮಾಡಿದ್ರೆ ಎಲ್ಲಾರು ನನ್ನ ಜೊತೆ ಬರ್ತಾರೆ. ಏನೋ ಆಗಿದ್ದಾಯ್ತು, ಜೀವನ ಆದ್ಮೇಲೆ ಏನೋ ಕಷ್ಟ ಆಗ್ತಾವ, ಏನಾಗಂಗಿಲ್ಲ. ಮಗ ಆದ್ಮೇಲೆ ಫೇಲ್ ಆಗೋದು, ಮತ್ತೊಂದು ಅವಕಾಶ ಕೊಡೋಣಲ್ಲ. ಏನೈತ್ರಿ ಎಸಂತಿರ್ನು ಅಂತೀರು? ಇವರು ಎಮೋಷನಲ್ ಆದಾಗ ಇನ್ನೊಬ್ರು ತಾಳ್ಮೆಯಿಂದ ಇದ್ರೆ ಇದೇ ಹೌದು, ಕ್ಲಾಸೇ ಆಗುದಿಲ್ಲ. ಹೌದು ಸರ್, ಹೌದು ಸರ್, ಹೌದು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ನಿಮಗೆ ಬೇಕಾಗಿದ್ದು ಐಕ್ಯೂನೋ ಇಲ್ಲ ಇಕ್ಯೂನೋ? ಇಕ್ಯೂ. ಸಿಂಪತಿನೋ ಎಂಪತಿನೋ? ಎಂಪತಿ. ಎಂಪತಿ ಬೇಕು. ಎಂಪತಿ ವರ್ಡ್ ನಾವ್ ಐತ್ ಅನ್ನೋದು ನಮ್ಗೆ ಎಷ್ಟೋ ಜನರು ಗೊತ್ತಿದ್ದಿಲ್ಲ. ನಿಮಗ್ ಬಿಡ್ರಿ, ನನಗೂ ಗೊತ್ತಿದ್ದಿದ್ದಿಲ್ಲ. ಯಾವಾಗ ಇದನ್ನ ಸೆಲ್ಫ್ ಟ್ರೈನಿಂಗ್ ತೊಳಕತ್ತೆ, ನನಗೆ 3 ಜನ ಗುರು ಅದಾರ. ಒಂದು ಆಧ್ಯಾತ್ಮಿಕ ಗುರು, ಒಂದು ಫೈನಾನ್ಷಿಯಲ್ ಗುರು. ನನ್ನ ಫೈನಾನ್ಷಿಯಲ್ ಗುರು ಬೇರೆ ಯಾರಲ್ಲ, ಮುಖೇಶ್ ಅಂಬಾನಿ. ಏನ್ ಸರ್ ಮುಖೇಶ್ ಅಂಬಾನಿಗೆ ನಿಮ್ಗೆ ಹೆಂಗ್ ಸಂಬಂಧ? ಸ್ವಾಮಿ, ಅವನು ಫ್ರೀ ಇಂಟರ್ನೆಟ್ ಕೊಟ್ಟ ಅಂತ ನಾವ್ ಇಷ್ಟೆಲ್ಲ ಕಲಿಯಾಕತ್ತೀವ್ರಿ. ಅವ್ನು ಫ್ರೀ ಇಂಟರ್ನೆಟ್ ಕೊಡ್ಲಿಲ್ಲ ಅಂದ್ರೆ ಒಂದ್ GB ಗೆ 265 ರೂಪಾಯಿ ಬೋಳಸಾಕತ್ತಿದ್ರು ನಮಗೆ. ಆ ಟೈಮ್ ಫ್ರೀ ಕೊಟ್ಟ, ಅದು ಎಂಪತಿ. ಅವನು ನನ್ನ ಕಷ್ಟದೊಳಗ ಅವನ ನನಗೆ ಬೈಂಡ್ ಅಪ್ ಮಾಡೋಣ. ಹಿಂಗಾಗಿ ನಾನು ಸಿಮ್ ಬೇರೆ ಯಾವ್ದು ತಗೊಳಂಗಿಲ್ಲ. ಜಿಯೋ ಸಿಮ್ ಬಿಟ್ರೆ ನಾನು ಜೀವನದೊಳಗೆ ಯಾವ ಸಿಮ್ ಯೂಸ್ ಮಾಡೋದಿಲ್ಲ. ಇಡೀ ಇಂಡಿಯಾಗೇನೆ ಅಲ್ಲ, 50 ಕೋಟಿ ಜನ. ಅಲ್ಲ ಅವ್ರಿಗೆ ಲಾಸ್ ಆಗಿರೋದು 50,000 ಕೋಟಿ, 50,000 ಕೋಟಿ ಲಾಸ್ ಆಗಿರೋದು. ಅಂದ್ರೆ ಇವತ್ತು ಅದ್ರ 4 ಪಟ್ಟು ಬಾಚ್ಕೊಳ್ತಾ ಇಲ್ವಾ? ಅವನು ಬಾಚ್ಕೊಂತಾನೆ ಬಿಡ್ತಾನ, ದಟ್ ಇಸ್ ಸೆಕೆಂಡ್ರಿ. ನನಗೆ ಅವನು ಹೆಲ್ಪ್ ಮಾಡ, ಅದನ್ನೇ ಇವತ್ತು ಬಾಚ್ಕೊಳ್ತಾ ಇದ್ದಾನೆ. ಅದಕ್ಕೆ ನಾನು ಕಂಪಲ್ಸರಿ ನನ್ನ ಮನೆಯೊಳಗಿರ್ತಕ್ಕಂಥದ್ದು ಪ್ರತಿಯೊಂದು ಜಿಯೋ ಸಿಮ್. ಯಾಕಂದ್ರೆ ನಮಗವ ಆ 265 ರೂಪಾಯಿ ಒಂದು GB ಕೊಟ್ಟಾಗ ಎಷ್ಟೋ ಸರಿ ಮೆಸೇಜ್ ಬರೋದು ನೋಡಿ ಪಡಕ್ಕಿಲ್ಲ ಬಂದ್ ಮಾಡ್ತಿದ್ವಿ. ಈಗ 24 ತಾಸು ನಾವು ಇಂಟರ್ನೆಟ್ ಯೂಸ್ ಮಾಡ್ತೀವಿ. ಎಲ್ಲ ಆನ್ಲೈನ್ ಬಿಸ್ನೆಸ್ ಅದ್ರೊಳಗೆ ಮಾಡ್ತೀವಿ. ಇದಕ್ಕೆಲ್ಲ ಕಾರಣ ಮುಖೇಶ್ ಅಂಬಾನಿ. ಮುಖೇಶ್ ಅಂಬಾನಿ ನನ್ನ ಫೈನಾನ್ಷಿಯಲ್ ಗುರು, ಅವನು ಆಧ್ಯಾತ್ಮಿಕ ಗುರು ಮತ್ತೊಬ್ರು ಅದಾರ. ನನಗೆ ಮೋಟಿವೇಶನ್ ಮಾಡೋದು ನರೇಂದ್ರ ಮೋದಿ. ನರೇಂದ್ರ ಮೋದಿದು ಒಂದು ಎನರ್ಜಿ, ನರೇಂದ್ರ ಮೋದಿದು ಒಂದು ರೆಸ್ಪಾನ್ಸಿಬಿಲಿಟಿ, ನರೇಂದ್ರ ಮೋದಿದು ಒಂದು ವಿಷನ್. ಈ ತರ ಪ್ರತಿ ಒಂದು ವ್ಯಕ್ತಿಗೂ 3 ಜನ ಗುರು ಇರ್ತಾರ. ನನ್ನ 2 ಜನ ಗುರು ಅಂತ ಆಧ್ಯಾತ್ಮಿಕ ಗುರು ಇನ್ನೂ ಸಿಕ್ಕಿಲ್ಲ. ಯಾಕಂದ್ರೆ ಹೆಲ್ತ್ ಬಗ್ಗೆ ಅದಕ್ಕೆ ನನಗೆ ಯೋಗ ಮಾಡದಿದ್ದು ಯಾರು ಸಿಕ್ಕಿಲ್ಲ. ಅವನೊಬ್ಬನ ಸಿಗ್ಬೇಕಾಗಿತ್ತು, ವೇಟ್ ಮಾಡಾಕ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಚಲೋ, ಈಗ ಎಂಪತಿ ಬಗ್ಗೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಲಿ ಸರ್. ನನಗ ನೀವು ಟೈಮ್ ಕೊಟ್ರೆ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದು ದಿನ ಬೇಕಾದ್ರೆ ಮಾತಾಡ್ಬೋದು, ಅಷ್ಟು ಸಬ್ಜೆಕ್ಟ್ ಇರ್ತೈತಿ. ಅತಿ ಬೋರ್ ಆಗ್ಬಾರ್ದು. ಪಾಯಿಂಟ್ ಟು ಪಾಯಿಂಟ್ ಕವರ್ ಮಾಡ್ಲಿಕ್ಕೆ ನಾ ಪ್ರಯತ್ನ ಮಾಡಾಕ್ತೀನಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಚಲೋ. ನೆಕ್ಸ್ಟ್ ಪಾಯಿಂಟ್ ಏನೈತಿ ಅದ್ರ ಬಗ್ಗೆ ಮಾತಾಡೋಣ, ಬಾಕಿದ ಆಮೇಲೆ. ಈಗ ಯಾವ್ದಾವ್ದು ಕವರ್ ಮಾಡಿದ್ವಿ ಸರ್, ಕರೆಕ್ಟ್ ಆತಲ್ಲ? ಈಗ ಮೊದ್ಲೇದು ಸೆಲ್ಫ್ ಅವೇರ್ನೆಸ್ ಅಂದ್ರೆ ಏನು, ಮ್ಯಾನೇಜಿಂಗ್ ಎಮೋಷನ್ಸ್, ಎಂಪತಿ. ಈಗ ಎಂಪತಿ ಆದ್ಮೇಲೆ ಇನ್ನು 4ನೇ ಪಾಯಿಂಟ್, 4th ಪಾಯಿಂಟ್,
ಬಿಲ್ಡಿಂಗ್ ರಿಲೇಶನ್ಶಿಪ್. ಬಿಲ್ಡಿಂಗ್ ರಿಲೇಶನ್ಶಿಪ್ ಏನ್ ಸರ್ ಇದ್ರ ಅರ್ಥ? ಬಿಲ್ಡಿಂಗ್ ರಿಲೇಶನ್ಶಿಪ್ ನಾವು ರಿಲೇಶನ್ಶಿಪ್ ಅಂತೂ ಎಲ್ಲರಿಗೂ ಗೊತ್ತಿತ್ತು ರಿಲೇಶನ್ಶಿಪ್ ಅಂದ್ರೆ ಏನು. ಆದ್ರೆ ಬಿಲ್ಡಿಂಗ್ ರಿಲೇಶನ್ಶಿಪ್ ಅಂದ್ರೆ ಏನು, ಇದ್ರ ಬಗ್ಗೆ ನಮಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹಿಂದೆ ಅಮೆರಿಕ ಮತ್ತು ವಿಯೆಟ್ನಾಂ ಜೊತೆಗೆ ಅಮೆರಿಕ ಮತ್ತು ವಿಯೆಟ್ನಾಂದು ಯುದ್ಧ ನಡೆದಿರ್ತೈತಿ. ಏನ್ ನಡೆದಿರ್ತೈತಿ ಸರ್? ಒಂದ್ ಕಡೆ ಅಮೆರಿಕ, ಇನ್ನೊಂದ್ ಕಡೆ ವಿಯೆಟ್ನಾಂ. ಈ ಕಡೆ ಅಮೆರಿಕನ್ ಒಂದು ಇದನ್ ಇರ್ತಾನ ಕ್ಯಾಪ್ಟನ್ ಡೇವಿಡ್, ಇಬ್ರು ಜನ ಫೈಟ್ ಮಾಡ್ತಿರ್ತಾರ ಆ ಕಡೆ ಈ ಕಡೆ. ಸರ್ ಒಂದ್ ರೋಡ್ ಐತಿ ಅಂತ ತಿಳ್ಕೊರಪ್ಪ, ರೋಡ್ ಐತಿ, ಈ ಕಡೆ ಒಂದ್ ಹೊಲ, ಈ ಕಡೆ ಒಂದಲ್ಲ, ಈ ಕಡೆ ಇಂಡಿಯಾ, ಈ ಕಡೆ ಪಾಕಿಸ್ತಾನ, 2 ಜನ ಸೋಲ್ಜರ್ಸ್ ಹೊಡೆದಾಡಕತ್ತಾರ ಅಂತ ತಿಳ್ಕೊಡಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಸರ್ ಮಧ್ಯದೊಳಗೊಂದು ದಾರಿ, ಒಂದ್ ಕಡೆ ಬಾರ್ಡರ್ನಾಗ ಇಂಡಿಯಾ ಐತಿ, ಈ ಕಡೆ ಪಾಕಿಸ್ತಾನ, ಅಥವಾ ಈ ಕಡೆ ವಿಯೆಟ್ನಾಂ, ಈ ಕಡೆ ಅಮೆರಿಕ. 2 ಜನ ಏನ್ ಮಾಡ್ತಾರ, ಫೈಟ್ ಮಾಡ್ತಿರ್ತಾರ. ಫೈಟ್ ಮಾಡೋ ಹೊತ್ನಾಗ ಏನಾಗ್ತೈತೆ ಅಂದ್ರೆ, ಮುಂದೆ ಒಂದು ಬುದ್ಧ ಇದಿರ್ತಾರ, ಧಾರ್ಮಿಕ ಗುರುಗಳು ಇರ್ತಾರಲ್ಲ, ಅವ್ರು ಒಂದು 10-15 ಜನ ಏನ್ ಮಾಡ್ತಾರ, ಲೈನ್ಯಾಗ ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ ಅವ್ರು ತಮ್ಮ ಮಂತ್ರ ಹೇಳ್ಕೊಂತ ಬರ್ತಿರ್ತಾರ. ಅಲ್ಲಿ ಹೊತ್ನಾಗ ಏನ್ ಮಾಡ್ತಾರೆ ಹೇಳ್ರಿ, ಇವರು ಫೈಟ್ ಮಾಡಿದ್ ನಿಂದ್ರಿಸಿ ಬಿಡ್ತಾರ. ಹೌದಂತಿರಲ್ಲ? ಫೈಟ್ ಮಾಡಿ ನಿಲ್ಲಿಸ್ತಾರ. ಆ ಒಂದೊಂದು ಗುರು ಪಾಸ್ ಆಗ್ಲಿಕ್ಕೆ 10 ನಿಮಿಷ ಟೈಮ್ ತಗೋತೈತಿ. ಅದ 10 ನಿಮಿಷ ಆದ್ಮೇಲೆ ಈ ಕಡೆ ಅಮೆರಿಕನ್ ಏನ್ ಟ್ರೂಪ್ಸ್ ಇರ್ತಾರಲ್ಲ, ಫೈಟ್ ಮಾಡೋರು, ಅವ್ರೇನ್ ಮಾಡ್ತಾರ, ಬಂದೂಕನ್ನು ನಿಂದ್ರಿಸಿ ಬಿಡ್ತಾರ. ಮತ್ತು ವಾಪಸ್ ಅವ್ರು ಮತ್ತೆ ಬಂದೂಕ್ ತಗೊಂಡವ್ರು ಗುಂಡು ಹಾರ್ಸಾಕ್ ಹೋಗೋದಿಲ್ಲ. ಅದೇ ಸೇಮ್ ಸಿಚುವೇಶನ್ ಏನಾಗ್ತೈತಿ, ಈ ಕಡೆ ವಿಯೆಟ್ನಾಂ ಸೋಲ್ಜರ್ಸ್ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರ, ಅವರು ಅದನ್ನ ನಿಂದಿರ್ಸೇ ಬಿಡ್ತಾರ. ಅದ್ರ ನಿಂತು ಹೋಗ್ಬಿಡ್ತೈತಿ. ಮುಂದೆ ಏನಾಗ್ತೈತಿ, ಅವರು ತಮ್ಮ ಪಾಡಿಗೆ ತಾವು ವಾಪಸ್ ಹೋಗ್ತಾರ, ಇವ್ರ ಪಾಡಿಗೆ ಇವ್ರು ಹೋಗ್ತಾರ. ಅಲ್ಲಿ ಯುದ್ಧನ ನಿಂತು ಬಿಡ್ತೈತಿ. ಇದಕ್ಕೆ ಕಾರಣ ಏನು? ಆ ಒಂದು ಎಮೋಷನ್ ಅನ್ನೋದೇನೈತಲ್ಲ, ಎಮೋಷನ್ ಯಾವತ್ತು ಕಂಟಿಜಿಯಸ್ ಇರ್ತೈತಿ. ಏನು ಇದಕ್ಕೆ ಕಾರಣ? ಇದೇನ್ ನಾವು ಏನ್ ರಿಲೇಶನ್ಶಿಪ್ ಅಂತ ಬಿಲ್ಡ್ ಅಂತ ಹೇಳಕ್ತಿಲ್ಲ, ಎಮೋಷನ್ ಎಲ್ಲೈತೆ, ಒಂದ್ ನಿಮಿಷ, ಎಮೋಷನ್ ಕಂಟಿಜಿಯಸ್ ಅಂತ ಬರ್ಕೊಡ್ರಿ. ಏನು ಈ ರಿಲೇಶನ್ಶಿಪ್ ನೊಳಗೆ ಕೆಳಗಡೆ ಎಮೋಷನ್ಸ್ ಕಂಟಿಜಿಯಸ್, ಎಮೋಷನ್ ಕಂಟಿಜಿಯಸ್. ಎಸ್, ಏನಿದೆ ಎಮೋಷನ್ ಕಂಟಿಜಿಯಸ್ ಅಂದ್ರೆ? ಈಗ ಎಷ್ಟೋ ಸರಿ ಮನುಷ್ಯ ಕಟಗ, ಒಂದ್ ಎಕ್ಸಾಂಪಲ್ ಕೊಡ್ತೇನೆ. ಚಂದ್ರಶೇಖರ್, ನೀವು ಕಟಗರಪ್ಪ, ನಿಮಗೆ ಮಾನವೀಯತೆ ಅನ್ನೋದು ಗೊತ್ತಿಲ್ಲ. ಒಂದ್ ಎಕ್ಸಾಂಪಲ್ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಕರಿಮುಲ್ಲಾ. ಆದ್ರೆ ಚಂದ್ರಶೇಖರ್ ಅವರು ಅವ್ರ ಫ್ರೆಂಡ್ ತಾಯಿ ಸತ್ತಿರ್ತಾಳ, ಏನ್ ಮಾಡ್ತಾರ, ಅಲ್ಲಿ ಹೋಗಿರ್ತಾರ. ಅಲ್ಲಿ ಚಂದ್ರಶೇಖರ್ ಮಾಡ್ತಾರ, ಅವ್ರ ಫ್ರೆಂಡ್ ಎಲ್ಲಾ ತಂದೆ ತಾಯಿ ಅಕ್ಕ ಬಂಗ ಎಲ್ಲರೂ ಅಳ್ತಿರ್ತಾರ. ಯಾರ ಅಳದ್ ನೋಡಿದಾಗ ಮಾನವೀಯತೆ ಬಂದಾಗ ನಾನೇನ್ ಮಾಡ್ತೇನೆ, ನನ್ನ ಕಣ್ಣಾಗ ಹೆಂಗ್ ನೀರ್ ಬೀಳ್ತಾವ ಅಂತ ಗೊತ್ತಾಗುದಿಲ್ಲ, ನಾನು ಅಳಕ್ ಚಾಲು ಮಾಡ್ತೀನಿ. ಯಾಕಂದ್ರೆ ಎಮೋಷನ್ ಕಂಟಿಜಿಯಸ್. ಎಂತ ಕಟ್ಗನರ ಇರ್ಲಿ, ಎಲ್ಲ ಕಡೆ ಎಲ್ಲರೂ ಒಂದು 4 ಜನ ಅಳಕತ್ತಾರ ಅಂದ್ರೆ ನಮ್ಮ ಕಣ್ಣಾಗೂ ನಮಗ ಆಟೋಮೆಟಿಕ್ಲಿ ಕಣ್ಣಾಗ ಬಂದ್ಬಿಡ್ತಾವ. ನಾನು ಎಷ್ಟೋ ಸರಿ ಏನ್ ಮಾಡ್ತಿರ್ತೀನಿ, ನಾನು ಹಂಗ ಹೊಂಟಿರ್ತೀನಿ, ಹೊಂಟ್ ಕೂಡ್ಲೆ ಮನಿಗ್ ಫೋನ್ ಮಾಡ್ತೀನಿ, ಮಕ್ಳು ಹೆಂಗಾದಾರ, ಏನ್ ಮಾಡಾಕ್ತಾರೆ ಮಕ್ಳು? ಅವಾಗ ನಾನು ಹೆಂತ ಕೇಳ್ತಾಳ, ಯಾಕಪ್ಪ ಅಲ್ಲಿ ಯಾವ್ದಾರ ಸಣ್ಣ ಹುಡುಗಿ ನಿನಗೆ ಅಲ್ಲಿ ಅಳದ್ ಕಾಣ್ತೇನೆ, ಯಾವ್ದಾರ ಮಕ್ಳು ಆಗ್ತಾರೆ, ನನ್ನ ಮಕ್ಳು ಎಲ್ಲಿ ಅಳಕತ್ತ ಅಂತಿಕೊಂಡು ನಾನು ಇಮಿಡಿಯೇಟ್ ಆಗಿ ಮನೆಗೆ ಫೋನ್ ಮಾಡ್ತೀನಿ. ನಾನು ಹೆಂತಿ ಗೊತ್ತೈತಿ, ಯಾಕಪ್ಪ ಯಾರ್ದು ಹೆಂತಿ ಅಳದ್ ನೋಡಿಲ್ಲ, ಒಂದಿನ ನೀನ್ ಯಾಕೆ ಅಳಾಕತ್ತೆ ಅಂತ ನನಗೆ ಕೇಳಂಗಿಲ್ಲಲ್ಲ, ಬರೀ ಮಕ್ಕಳದ್ ಕೇಳ್ತಿಯಲ್ಲ ನೀನು. ಚಂದ್ರಶೇಖರ್ ಅವ್ರ ಪಾಯಿಂಟ್ ಕ್ಲಿಯರ್ ಆದ್ರೆ? ಯಾರ ಅಳದು ನೋಡಿದ್ರೆ ನಾವು ಕಣ್ಣಾರ ಅದನ್ನ ಕರೆಕ್ಟ್ ಆಗಿ ಟಿಟ್ಟಿಸಿ ನೋಡಿದಾಗ ನಮಗೂ ಕಣ್ಣಾಗ ಹೆಂಗ್ ನೀರ್ ಬರ್ತಿದ್ ಗೊತ್ತಾಗೋದಿಲ್ಲ. ಒಂದ್ ಕಾಮಿಡಿ ಶೋದೊಳಗೆ ಅಲ್ಲಿ ಎಷ್ಟು ಸರಿ ಹಿಂದ್ ಪಿಕ್ಚರ್ ನಾ ನೋಡ್ತಿದ್ವಿ, ಕಲ್ಯಾಣ ಕುಮಾರ್ದ ಒಂದು ತಾಯಿದು ಏನೋ ಪಿಕ್ಚರ್, ತಾಯಿ ನುಡಿ ಅಂತ ಏನೋ ಪಿಕ್ಚರ್ ಬಂದಿತ್ರಿಪ್ಪ. ಅದು ನೋಡಿಕೊಂಡು ಹೆಣ್ಮಕ್ಳೆಲ್ಲ ತಾಯಿ ಥಿಯೇಟರ್ ತುಂಬಾ ಬರೀ ಅಳದು ಆಕಿ ನೋಡಿ ಈಕಿ ನೋಡಿ ಆಕಿ ಎಲ್ಲರೂ ಅಳ್ಕೊಂತ ಇಡೀ ಥಿಯೇಟರ್ ಕಣ್ಣೀರ್ನಾಗ ತುಂಬ್ಕೊಂಡು ಹೋಗ್ಬಿಡ್ತೈತಿ. ಅದೇ ಪ್ರಕಾರ ಕಾಮಿಡಿ ಶೋ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಏನ್ ಬರೀ ಕಾಮಿಡಿ ಶೋ ಬಂದ್ ಕೂಡ್ಲೆ ನಾವು ಹೆಂಗ್ ಅನ್ನತ್ತೆ ನಮಗೂ ಗೊತ್ತಿಲ್ಲ, ಕಣ್ಣ ಆಟೋಮೆಟಿಕ್ಲಿ ಬಂದ್ಬಿಡ್ತಾವ. ಏನಂತೀವಿ, ಕಣ್ಣಾಗ ನೋವ ಮರ್ತ್ ಬಿಡ್ತೀವಿ ನಾವು. ಏನಂತೀರಿ, ಎಸ್ ಅಂತೀರಿ ಅಂತೀವಿ. ಎಮೋಷನ್ ಅಲ್ಲಿ ಯಾವತ್ತು ಕಂಟಿನ್ಯೂಸ್ ಇರ್ತೈತಿ. ಪಾಯಿಂಟ್ ಕ್ಲಿಯರ್ ಐತ್ರಿ? ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರಂದ್ರೆ, ಈಗ ಕಷ್ಟದೊಳಗಿದ್ದಾಗ, ಈಗ ನಂದು ಮೂಡ್ ಆಫ್ ಆಗೈತೆ ಅಂತ ಯಾವ್ದೋ ಹುಡುಗಿ ಸರ್, ಎಷ್ಟೋ ಸರಿ ಏನ್ ಮಾಡ್ತಾರ,
ಈ ಹುಡುಗಿಯರು ಕೈ ಕೊಟ್ರಂತ ತಿಳ್ಕೊಂಡು ಅವರು ಸುಸೈಡ್ ಮಾಡ್ಕೊಳ್ಳೋದು, ಕುಡಿಯೋದು, ಡ್ರಿಂಕ್ಸ್ ಮಾಡೋದು, ಇದನ್ನೆಲ್ಲ ಮಾಡಬಾರ್ದು ನಾವು. ಎಷ್ಟೋ ಜನ ನಾವು ಮೂಡ್ ಆಫ್ ಆದಾಗ ನಾವ್ ಮಾಡ್ತೀವಿ, ಯಾವ್ದೋ ನಮ್ಮ ಯಾರು ಬಹಳ ಬಿಡಿ ಎಲ್ಲರೂ ನಮ್ದು ಕಿಶೋರ್ ಕುಮಾರ್ದ ಹಾಡು ದುಃಖ ಬರೀ ಗೀರ್ತಿರ್ತಾವಲ್ಲ, ಯಾವ್ದ್ರೊಂದು ಹೇಳ್ರಿಪ್ಪ, ಯಾವ್ದ್ರ ದುಃಖ ಬರೀ ಗೀತ್? ಕಲೀಮುಲ್ಲಾ ಸರ್ ಹೇಳ್ತಾರೆ ಸರ್. ಕರೀಮುಲ್ಲಾಗೆ ಹೇಳ್ತೀನಿ ನಾನು. ಕಲೀಮುಲ್ಲಾ ಸರ್ ಹೇಳ್ತಾರೆ. ಹೌದು ಸರ್. ಅಂದ್ರೆ ದುಃಖ ಭರಿತ ಗಾಣ, ದುಃಖ ಭರಿತ ಹಾಡ್ ಹಾಕೋತ ಕುಂತು ಬಿಡ್ತೀವಿ ನಾವು. ಎಮೋಷನ್ ಯಾವ್ದು ಮೊಹಮ್ಮದ್ ರಫಿದು ಇಲ್ಲ ಕಿಶೋರ್ ಕುಮಾರ್ದು, ಏ ದುನಿಯಾ ಏ ಮೇರೆ ಖುಷಿ ಕಾಮ್ ಕ ನಹಿ, ಏನೇನು ಹಾಡ್ಬೇಕು ಕುಂತ ಬಿಡುದು. ಹೇಳ್ರಿ ಸಾಹೇಬ್ರೆ. ಎಸ್ ಸರ್. ಏ ದುನಿಯಾ ಏ ಮೆಹಫಿಲ್ ಕಿಸಿ ಕಾಮ್ ಕ ನಹಿ ಹಾಡ್ಕೊಂಡ್ ಅಲ್ಲಿ ಮೊದ್ಲು ದುಃಖದಾಗ ಮತ್ತು ದುಃಖದ ಹಾಡ ಹಾಡ್ಕೊಂಡ್ ಕುಂತ ಬಿಡ್ತೀವಿ ನಾವು. ಎಸ್ ಸರ್. ಮೊದ್ಲ ದುಃಖ ಸಾಕಾಗಿತ್ತೆ ನನಗೆ. ನನ್ನ ಹಣೆ ಬಾರ್ನ ಹಿಂಗ, ನನ್ನ ಗಂಡ ನಮ್ಮವ್ವ ನನಗ್ ನೋಡಿಲ್ಲ, ನಾನ್ ನೋಡ್ಲಾರ ಕೊಟ್ರ, ಇಂತ ಪರದೇಶಿ ಕೊಟ್ರ, ಇನ್ ನೋಡಕ್ ಸರಿ ಇರಾಗಲ್ಲ, ಒಂದ್ ರೊಕ್ಕ ಇಲ್ಲ, ಏನಿಲ್ಲ, ಏನೇನು ಕನಸ್ಕೊಂಡಿದ್ದೆ. ಬರೀ ಹಾಡ್ ಹಾಡ್ಕೊಂಡ್ ಬರೀ ಅದನ್ನ ಭೂಲೆ ಬಿತ್ತರಿಗೀತು, ಬರೇ ಭೂಲೆ ಬಿತ್ತರಿಗೀತು. ಎಂತಿಂತ ಚಲೋ ಅದಾವ್ರು ಸರ್ ಹಾಡು, ನೆನಪಿಲ್ಲ ನನಗೆ. ಕಿಶೋರ್ ಕುಮಾರ್ ಒಂದ್ರಕ್ಕಿಂತ ಒಂದು ಹಾಡದವು. ಯಾರು ಕಲೀಮುಲ್ಲಾ ಸರ್ ಚೆನ್ನಾಗಿ ಹೇಳ್ತಾರೆ. ಕಲೀಮುಲ್ಲಾ ಸರ್ ಹೇಳಿ ಸರ್, ಚೆನ್ನಾಗಿ ಹೇಳ್ತೀರಾ? ಹೇಳ್ರಿ, ಒಂದ್ ಎರಡೆರಡು ಹೇಳಿ ಕಲೀಮುಲ್ಲಾ ಸರ್. ಹೇಳ್ರಿ ಹೇಳ್ರಿ. ಏ ದುನಿಯಾ ಏ ಮೆಹಫಿಲ್ ಕಿಸಿ ಕಾಮ್ ಕ ನಹಿ, ಹೌದಲ್ರಿ? ಹೇಳ್ರಿ, ಮುಂದೆ ಹೇಳ್ರಿ. ಕಿಶೋರ್ ಹೇಳಿ ಕುಮಾರ್ ಕಲೀಮುಲ್ಲಾ ಸರ್, ಚೆನ್ನಾಗಿ ಹೇಳ್ತೀರಾ ನೀವು. ಇಲ್ಲ ರೀ, ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಫಿಲ್ಮ್. ಇರ್ಲಿ, ಏನು ತೊಂದ್ರೆ ಇಲ್ಲ. ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ದುಃಖದೊಳಗಿದ್ದಾಗ ಮತ್ತೆ ಜಾಸ್ತಿ ದುಃಖದ ಬಗ್ಗೆ ರಿವರ್ಸ್ ಮಾಡ್ಬೇಕು. ಎಲ್ಲರೂ ವಾಕಿಂಗ್ ಹೋಗೋದು ಅಂತೊಳಗ ಯಾವ್ದು ಕಪಿಲ್ ಶರ್ಮಂದು ಶೋ ಇರ್ತೈತಲ್ಲ, ಅಂತದ್ ಮಾಡ್ಬೇಕು. ಹಾಡ್ಬೇಕು, ಚಲೋ ಹಾಡ್ ಹಾಡ್ಬೇಕು, ಎಮೋಷನಲ್ ಆಗ್ಬೇಕು. ಸಣ್ಣ ಮಕ್ಕಳದ್ದು ಇರ್ತಾವ, ಬೇಕಾದಷ್ಟು ಇರ್ತಾವ, ಅದನ್ನ ರಿವರ್ಸ್ ಮಾಡ್ಬೇಕು ನಾವು. ಅದನ್ನ ಬಿಟ್ಟು ನಾವು ಇದನ್ನ ಮಾಡ್ಕೊಂಡ್ ಕುಂದಿರ್ಬಾರ್ದು. ಈಗ ಯಾವ್ದ್ರ ಒಂದು ಬಿಸ್ನೆಸ್ ನೊಳಗ ನಮ್ ಲಾಸ್ ಆಗಿರ್ತೈತಿ, ಲಾಸ್ ಆಗ್ಬಿಟ್ಟೈತಿ, ಲಾಸ್ ಆತು, ನಾವ್ ಹೆಂಗ್ ಲಾಸ್ ಆದ್ವಿ ಅಂತ ನನಗ್ ಅಲ್ರಿ, ಎದಕ್ ಬೇಕು ಸ್ವಾಮಿ? ಅದನ್ನೆಲ್ಲ ಲಾಸ್ ಅಂತ ಆಗ್ಬಿಟ್ಟೈತಿ, ಅಕ್ಸೆಪ್ಟ್ ಮಾಡ್ರಿ. ಮುಂದೆ ಅದನ್ನ ಓವರ್ಟೇಕ್ ಮಾಡ್ಲಿಕ್ಕೆ ಏನ್ ಬೇಕಾ, ಆ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೋಗ್ರಲ್ಲ. ಎಷ್ಟು ಜನ ಏನ್ ಮಾಡ್ತಾರ, ಲಾಸ್ ಆಗೈತೆ ಅಂತ ತಿಳ್ಕೊಂಡು, ಲಾಸ್ ಆದ್ರೂ ಎಷ್ಟು ಜನ ಅದರ ಕರ್ನಾಟಕದೊಳಗ ಪರ್ ವೈನ್ ಮಾಡ್ತಾರೆ, ಎಷ್ಟು ಅದರ ಎಲ್ಲರದ್ದು ನಂಬರ್ ಕಲೆಕ್ಟ್ ಮಾಡುದು, ಎಲ್ಲರದ್ದು ಗುಂಪು ಮಾಡುದು, ಕಂಪ್ಲೀಟ್ ಅರೆ ನಾವು ನಾಡ ಇಂತ ಚಿಲ್ಲರ್ ಕೆಲಸ ಮಾಡಿದಾಗ ಟೈಮ್ ವೇಸ್ಟ್ ಮಾಡ್ತಿರಲ್ಲ. ಎಷ್ಟು ಜನ ಮಾಡಂಗಿಲ್ಲ ಸರ್? ನಾವು ಟೋಟಲಿ 30 ಜನ ಅದ್ರಿ. 30 ಜನರಿಗೆ ಅಚ್ಚಲ್ಕರ್ ಟೊಪ್ಪಿ ಹಾಕನ. ಓ ಅಣ್ಣ, ಅಚ್ಚಲ್ಕರ್ ಯಾವತ್ತು ಯಾರ್ದು ರೊಕ್ಕ ಮುಟ್ಟಂಗಿಲ್ಲ, ಮೊದಲು ತಿಳ್ಕೊಡ್ರಿ. ಇದನ್ನ ಮಾಡ್ಬಾರ್ದು ನಾವು. ಸಕ್ಸಸ್ ಆಗ್ಬೇಕೇನಾಗ್ಬೇಕು ಸ್ವಾಮಿ? ಒಂದಲ್ಲ 10 ಅಲ್ಲ 100 ಕಂಪನಿ ಒಳಗೆ ಲಾಸ್ ಆಗ್ಲಿ, 101ನೇ ಕಂಪನಿ ಆದ್ರೂ ನಾನ್ ಮಾಡೋಣ. ನಾ ಸಕ್ಸಸ್ ಆಗಕ್ ಬಂದಿನಿಲ್ಲೇ, ಭೂಲೆ ಬಿತ್ತರಿಗೀತ ಹಾಡಕ್ ಬಂದಿಲ್ಲ ಇಲ್ಲಿ ನಾನು. ಏ ದುನಿಯಾ ಏ ಮೆಹಫಿಲ್ ಮೇರೆ ಕಾಮ್ ಕಿ ನಹಿ, ನಾವು ತಿಳ್ಕೊಂಡೇವಿ ಅದನ್ನ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ನಾವು. ಎಲ್ಲಿವರೆಗೆ ನೀವು ಒಂದ್ ಮಾತ್ರ ತಿಳ್ಕೊಡ್ರಿ, ಯಾರಿಗೆ ಎಮೋಷನಲ್ ಕಂಟ್ರೋಲ್ ಮಾಡೋದು ಐತಿ, ಕೆಪಾಸಿಟಿ ಐತಿ, ಅವನು ಇಡೀ ವಿಶ್ವನ ಕಂಟ್ರೋಲ್ ಮಾಡ್ಬೋದು. ನರೇಂದ್ರ ಮೋದಿ. ಯಾರಿಗೆ ಎಮೋಷನಲ್ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ, ಹುಚ್ಚುಚ್ಚರಂಗ ಅಮೆರಿಕದ ಪ್ರೆಸಿಡೆಂಟ್ ಆದ್ರೂ ಹುಚ್ಚುಚ್ಚರಂಗ ಡಿಸಿಷನ್ ತಗೊಂತಾನ, ಏನ್ ಬೇಕಾದ್ರೆ ಮಾತನ. ಸುಳ್ಳು ಎಷ್ಟು ಹೇಳ್ತಾನಂದ್ರೆ, ಸುಳ್ಳು ಅಂದ್ರೆ ಸುಳ್ಳು ಅಂದ್ರೆ ನಾವ್ ಹೆಂಗ್ ಮಾಡ್ತೇವೆ ಸರ್? ಸತ್ಯ ಹೇಳ್ಬೇಕಂದ್ರೆ ಹರಿಶ್ಚಂದ್ರ ನೆನೆಸ್ತೀವಿ. ನಾಳೆ ಇಂಥ ಕಾಲ ಬರ್ಬೋದಲ್ಲ, ಸುಳ್ಳು ಅಂದ್ರೆ ಟ್ರಂಪ್ ಅಂದ್ರೆ ಸುಳ್ಳು ಅಂತ ಆಗ್ಬೋದು. ಹಂಗ ಅಷ್ಟ್ರ ಮಟ್ಟ ಕಳೆದ್ಬಿಟ್ಟ ನಾವು. ಮಾಡಬಾರ್ದು ಅದನ್ನೆಲ್ಲ. ಏನಂತೀರಿ ಸರ್? ಕೆಲವೊಬ್ರು ಇರ್ತಾರ, ಮೋಸಗಾರ ಅಂದ್ರೆ ಯಾರು? ಕೇಜ್ರಿವಾಲ್. ಸುಳ್ಳು ಹೇಳೋದಂದ್ರೆ ಕೇಜ್ರಿವಾಲ್. ಸರ, ಕೇಜ್ರಿವಾಲ್ ಅಂದ್ರೆ ಸುಳ್ಳು ಹೇಳೋದು ಒಂದು ಇದಾಗ್ಬಿಟ್ಟಿದೆ. ಹೆಂಗ ಸತ್ಯ ಹರಿಶ್ಚಂದ್ರ ಹಂಗ ಆಗ್ಬಿಟ್ಟಾನೀಗವ. ಎಷ್ಟದು ಸುಳ್ಳು ಹೇಳೋದು, ಮಕ್ಕಳ ಮೇಲೆ ಹಾನಿ ಮಾಡೋದು, ಸುಳ್ಳು ಹೇಳೋದು, ಮನಿ ತಗೊಳಂಗಿಲ್ಲ, ತಗೊಂಡ ಕಾರ್ ಹಿಂಗೆಲ್ಲ ಮಾಡಬಾರ್ದು. ನಡೆದಂತೆ ನಡಿಬೇಕು, ನುಡಿದಂತೆ ನಡಿಬೇಕು, ನುಡಿದಂತೆ ನಡೆಯಕ್ಕೆ ಬಹಳ ಗಟ್ಸ್ಬೇಕು. ಸುಳ್ಳು ಹೇಳಕ್ಕೆ ಏನ್ ಗಟ್ಸ್ಬೇಕ್ರಿ? ಸತ್ಯದಂಗ ನಡ್ಕೊಳಕ್ ಗಟ್ಸ್ಬೇಕು.
ನುಡ್ದಂತೆ ನಡ್ಕೊಳಕ್ ನಮ್ಗೆ ಗಡ್ಸ್ಬೇಕು. ಅದಕ್ಕೆ ಬಹಳ ಧೈರ್ಯ ಬೇಕಾಗ್ತೈತಿ. ಸುಳ್ಳು ಹೇಳಕ್ ಧೈರ್ಯ ಬೇಕಾಗಿಲ್ಲ, ಸತ್ಯ ಹೇಳಕ್ ಬಹಳ ಧೈರ್ಯ ಬೇಕು. ಸುಳ್ಳಿನಿಂದ ನಿದ್ರಾಕ ಸುಳ್ಳಿನ ಅದ್ರ ಬಗ್ಗೆ ನಮಗೇನ್ ಬೇಕಾಗಿಲ್ಲ. ಸತ್ಯದ ಜೊತೆಗೆ ಸತ್ಯದ ಜೊತೆಗೆ ನಾವ್ ಇದ್ದಾಗ ಕೆಲವು ಸರಿ ನಮಗ್ ಪ್ರಾಣನ ಹೋಗ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ನಾಳೆ ಹಿಂಗೂ ಆಗ್ಬೋದಲ್ಲ. ಈ ನಮ್ಮ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ ಒಂದು ಮಟ್ಟಕ್ಕೆ ತಗೊಂಡು ಬರ್ಬೇಕಾದ್ರೆ ನಾಳೆ ನಮ್ ಪ್ರಾಣನ ಹೋಗ್ಬೋದು. ಏನಾಗಬೇಕಾಗಿತ್ತು ಸ್ವಾಮಿ, ಇವತ್ತಿಲ್ಲ ನಾಳೆ ಸಾಯದ ಕರಿಮುಲ್ಲಾ. ಎಸ್ ಸರ್. ಒಂದ್ 10 ವರ್ಷ ಆದ್ಮೇಲೆ ಸಾಯೋದಕ್ಕಿಂತ 2 ವರ್ಷ ಆದ್ಮೇಲೆ ಸತ್ತರು ಏನೈತಿ? ಆ 2 ವರ್ಷದೊಳಗೆ ಅಚ್ಚಲ್ಕರ್ ಸತ್ತರು ಪರವಲ್ಲ, ಕೋಟಿ ಗಂಟ್ಲೆ ಲಕ್ಷಾಂತರ ಗಂಟ್ಲೆ ಒಂದು ಅರಬಪತಿ ಆಗ್ತಕ್ಕಂಥ ಒಂದು ಪರ್ಮನೆಂಟ್ ಒಂದು ಸಿಸ್ಟಮ್ ಮಾಡಿ ಸತ್ರ ನಮ್ಗೆ ಏನ್ ಆಗ್ಬೇಕಾಗೈತ್ರಿ? ಅದ್ರ ಸಲ ಹೇಳೋದು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. 2075 ಇಶ್ಯೂ ಮಟ್ಟ ನನ್ನ ಕಂಪನಿ ಇರ್ತೈತಿ ಅಂದ್ರೆ 2075 ಇಶ್ಯೂ ಮಟ್ಟ ಕಂಪನಿ ಇದ್ದಿ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅದ್ರ ಸಲುವಾಗಿ ಏನ್ ಬೇಕು, ನಾನು ಎಲ್ಲದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಕವರ್ ಮಾಡಾಕ್ತೀನಿ. ಅದ್ರ ಸಲುವಾಗಿ ನನಗೆ ನಿಮ್ದು ಕಂಪನಿದು ಡಾಕ್ಯುಮೆಂಟ್ ಕೇಳ್ತಾರ್ರಿ, ನಿಮ್ ಕಂಪನಿದು ಪ್ಯಾನ್ ಕಾರ್ಡ್ ತೋರ್ಸ್ ಅಂತ ಹೇಳ್ತಾರ್ರಿ. ಇಂಥವೆಲ್ಲ ಚಿಲ್ಲರ್ ಪ್ರಶ್ನೆ ಕೇಳಿ ಮತ್ತೆ ನಮ್ಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಎಸ್ ಸರ್. ನಾವು ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಾಕ್ತೀವಿ, ಒಂದು ಮಿಷನ್ ಮೇಲೆ ಕೆಲಸ ಮಾಡಾಕ್ತೀವಿ ನಾವು. ನಮ್ಮ ಮಿಷನ್ ಏನ್ರಿಪ್ಪ? ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಎಷ್ಟು ಜನ 80% ಜನ ಫೇಲ್ ಆಗ್ಯಾರ. ನೀವು ಎಮ್ಮೆ ಹಿಡ್ಕೊಳ್ರಿ, ಓರಿಫ್ಲೇಮ್ ಹಿಡ್ಕೊಳ್ರಿ, ಕ್ವಾಂಟಮ್ ಹಿಡ್ಕೊಳ್ರಿ, ಹಾರ್ಬಲಿಕ್ ಹಿಡ್ಕೊಳ್ರಿ, ವೇಸ್ಟೇಜ್ ಹಿಡ್ಕೊಳ್ರಿ, ವಿನ್ಫಿನಿಟ್ ಹಿಡ್ಕೊಳ್ರಿ, ಯಾವುದೇ ಕಂಪನಿ ಹೋಗ್ರಿ 80% ಜನ ಮಿನಿಮಮ್ ಫೇಲ್ ಆಗಿರ್ತಾರ. ಆ 80 ಜನರೊಳಗೆ 8% ಜನರಿಗೂ ಸಹಿತ ನಾನು ಮತ್ತೆ ನಮ್ಮ ಕಂಪನಿಗೆ ಕರ್ಕೊಂಡು ಬಂದ್ರೆ ನಾನು ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಇನ್ನೊಂದು ತಿಳ್ಕೊಳ್ರಿ. ಈಗ ನಾವು ರಿಪೀಟೆಡ್ ಯಾವ್ದು ಬ್ಲೂ ಡೈಮಂಡ್ ಆದ್ಮೇಲೆ ಮತ್ತೆ ಸೇಮ್ ID ಕೊಟ್ರೆ ಏನಾಗ್ತೈತಿ ಸರ್? ಸೇಮ್ ID ಕೊಟ್ರೆ ಅದೇ ರಿಪೀಟ್ ಆಗ್ತೈತಿ. ಅದಕ್ಕಿಂತ ಹೊಸ ID ಜನರೇಟ್ ಮಾಡಿ ಅದನ್ನ ಅದು ವಿಚಾರ ಮಾಡಾಕ್ತಿವಿ ನಾವ್ ಏನೇ ವಿಚಾರ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ, ನಿಮ್ಮ ಒಂದು ಫ್ಯೂಚರ್ ಸಲುವಾಗಿ, ನಿಮ್ಮ ಒಂದು ಅಚೀವ್ಮೆಂಟ್ ಸಲುವಾಗಿ ಮಾಡ್ತಿರ್ತೀವಿ. ಡಮ್ಮಿ ಜನರಿಗೆ ಸಲುವಾಗಿ ಅಲ್ಲ. ಯಾರು ಶ್ರಮ ಪಟ್ಟು ಕೆಲಸ ಮಾಡ್ತಾರ, ಯಾರು ನಿರಂತರವಾಗಿ ಈ ಸಿಸ್ಟಮ್ ಜೊತೆಗಿರ್ತಾರ, ಯಾರ ಈ ಸಿಸ್ಟಮ್ದು ಇವ್ರ ಜೊತೆಗಿರ್ತಾರ, ಅವರು ನಿರಂತರವಾಗಿ ದುಡ್ಡು ಗಳಿಸ್ಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ಕಂಪನಿ ಟೈಮ್ ಟು ಟೈಮ್ ಚೇಂಜಸ್ ಅನ್ನ ಮಾಡ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ಕರಿಮುಲ್ಲಾರೆ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ, ಕೇಳಬಹುದಾ? ಹೇಳಿ. ಎಸ್ ಸರ್. ಚಲೋ, ಇಲ್ಲೇ ಬರ್ದ ತೋರ್ಸ್ಬಿಡ್ತೀನಿ ನಾನು. ನಮ್ದು ಏನಿದ್ರು ಬರೋದ್ ತೋರ್ಸೋದು ನಮ್ಗೆ ಹ್ಯಾಬಿಟ್ ರೀಪ. ಬರೀಲಿಲ್ಲ ಅಂದ್ರೆ ನಮ್ ನಡೆಯಂಗಿಲ್ಲ. ಅದಕ್ಕೆ ಈಗ ನೀವ್ ಹೇಳಿ ಸರ್. ಈಗ ಚಲೋ, ನಾನು 4 ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತದೆ ಸರ್? $100. $100 ಕೋಟಿ ರೀ ಸ್ವಾಮಿ. ನಾನ್ 4 ಜನ ಮಾಡಿ 5 ಲೆವೆಲ್. ನಾನ ತಪ್ಪು ಹೇಳಿದ್ನಲ್ಲ. ನಾನ್ 4 ಜನ ಮಾಡಿದ್ರೆ 100 ಕೋಟಿ, 5 ಜನ ಮಾಡಿದ್ರೆ 125 ಕೋಟಿ. 125 ಕೋಟಿ. 6 ಜನ ಮಾಡಿದ್ರೆ 150. 10 ಜನ ಮಾಡಿದ್ರೆ 250 ಕೋಟಿ. ಚಲೋ. ಈಗ ನಾನು ಇದೆಲ್ಲ 5 ಲೆವೆಲ್ ಹೋದ್ರಿ. ಈಗ ಒಂದು ತಿಳ್ಕೊಡ್ರಿ, ನಾನು 5 ಜನ ಡೈರೆಕ್ಟ್ ಹಾಕಿದೆ. ಎಲ್ಲರೂ 5 ಜನ ಹಾಕಿದ್ರೆ ಎಷ್ಟು ಬರ್ತೈತಿ? ನಾನು 6 ಜನ ಡೈರೆಕ್ಟ್ ಮಾಡ್ತೀನಿ, ಎಲ್ಲರೂ 6 ಮಾಡಿದ್ರೆ ಎಷ್ಟಾಗ್ತೈತಿ? ನಾನು 10 ಜನ ಮಾಡ್ತೀನಿ, ಎಲ್ಲರೂ 10 ಜನ ಮಾಡಿದ್ರೆ ಎಷ್ಟು ದುಡ್ಡು ಬರ್ತೈತಿ? ಯಾವತ್ತಾದ್ರೂ ಒಂದು ದಿನಾನಾರು ನೀವು ಲೆಕ್ಕ ಹಾಕಿರಿ? ನಾನು ಈಗ ಈ ಪಾಯಿಂಟ್ ಅನ್ನು ಯಾಕೆ ಹೇಳಕತ್ತೇನಂದ್ರೆ, ಇಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೆ, ನಮ್ ನೆಟ್ವರ್ಕ್ ಮಾರ್ಕೆಟ್ನವರಿಗೆ ಒಂದು ಕೆಟ್ಟ ಚಟ. ನಾನು ಬೇಡ ಅಂತ ಹೇಳಿದ್ರು ಟ್ರೈಪೋಲ್ ತಗೊಳ್ಳೋದು, 7 ಪೋಲ್ ತಗೊಳ್ಳೋದು ಚಟ ಕೆಲವೊಬ್ರಿಗೆ. ಈಗ ನಮ್ಗೆ ಎಷ್ಟೋ ಜನ ಏನ್ ಮಾಡ್ತಾರ, ಈಗ ಕರಿಮುಲ್ಲಾನ ಕೆಳಗೆ ಕರಿಮುಲ್ಲಾನ ಹೆಂಡತಿ, ಕರಿಮುಲ್ಲಾನ ಮಗಳು, ಹಿಂಗ ಮಾಡ್ತಾರ. ಮಾಡೋದು ತಪ್ಪಂತ ನಾ ಹೇಳಂಗಿಲ್ಲ, ಆದ್ರೆ ಈ ಸರಿ ಮಾಡಾಕ್ ಹೋಗ್ಬೇಡ್ರಿ. ಯಾಕೆ ಮಾಡ್ಬಾರ್ದು? ಏನ್ ಕಾರಣ ಅದಕ್ಕೆ? ಒಂದನೇ ದಿನ ಆಗ್ತೈತಿ, ಈ ಕರಿಮುಲ್ಲಾನ ಕೆಳಗೆ ಹೆಂಡತಿ ಮತ್ತೆ 4 ಜನ ಹಾಕೊಂಡ್ರಂತ ತಿಳ್ಕೊಳ್ಳೋಣ. ಅಲ್ಲೇನಾಗ್ತೈತಿ, 4 ಜನರ ಕೆಳಗೆ ಒಬ್ಬರ ಕೆಳಗೆ 4 16 ಹಾಕಿದ್ರಂತ ತಿಳ್ಕೊಳ್ರಿ. ಬಟ್ ನೀವು ಹಾಕಿರ್ತಕ್ಕಂಥ 4 ಜನ ಕೆಲಸ ಮಾಡ್ತಾರಂತ ಗ್ಯಾರಂಟಿ ಇರಂಗಿಲ್ಲ. ನಿಮ್ಮ ಮಿಸ್ಸಸ್ ಲೈನ್ಯಾಗ 2 ಜನ ಕೆಲಸ ಮಾಡಾಕ್ತಾರ, ನಿಮ್ಮ ಮಗನ ಕೆಳಗೆ ಒಬ್ಬನ ಕೆಲಸ ಮಾಡಾಕ್ತಾನ, ಮಗಳ ಕೆಳಗೆ 3 ಜನ ಮಾಡಾಕ್ತಾರ, ನಿಮ್ಮ ಕೆಳಗೆ ಯಾರು ಮಾಡಾಕ್ತಿಲ್ಲ. ಏನಾಗ್ತೈತೆ ಅಂದ್ರೆ ಈ ಕಂಪನಿ ಒಳಗೆ ಒಂದು ಸೂಪರ್ ಸೀಡ್ ಚಾನ್ಸ್ ಐತಿ. ಒಬ್ಬೊಬ್ರು ನಾಳೆ ನಿಮ್ಮ ಬಿಟ್ಟು ಹೋಗಿ ನಿಮ್ಮ ಕೈಯಾಗ ಒಂದು ಚಂಬ ಸಿಗ್ತೈತೆ, ಹೊರತಾಗಿ ₹1 ಸಿಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಯಾಕಂದ್ರೆ ಸೂಪರ್ ಸೀಡ್ ಚಾನ್ಸ್ ನಮ್ಮ ಕಂಪನಿಯಾಗ ಐತಿ.
ಅದ್ರ ಸಲುವಾಗಿ ನಾ ಏನ್ ಮಾಡ್ತೀನಿ ಅಂದ್ರೆ ಒಂದು ಐಡಿ ಮಾತ್ರ ತಗೋತೀನಿ. ಮೊದಲು 4 ಮಾಡ್ತೀನಿ, 4, 5, 6, 7, 8, 10 ಮಾಡಿದೆ ಅಂತ ತಿಳ್ಕೊಳ್ರಿ. ನನಗೆ ನಾಳೆ ಪ್ರತಿಯೊಂದು ಏನ್ ಮಾಡ್ತಾರ, ಮೊದಲು 4 ಮಾಡ್ತಾರ. ಹೆಂಗ ದುಡ್ಡು ಬರ್ತೈತಿ ನಾಳೆ ಏನ್ ಮಾಡ್ತಾರ ಅವ್ರಿಗೆ, ನಾಳೆ ನಮಗೇನಾಗ್ತೈತಿ ಸ್ಟಾರ್ಟಿಂಗ್ ದೊಳಗ 4 ಜನ ಮಾಡಿ ಒಂದ್ ಹಂತಕ್ಕೆ ಬರೋದು ಬಹಳ ಕಷ್ಟ, ಬಹಳ ಅಂದ್ರೆ ಬಹಳ ಕಷ್ಟ. ಒಂದ್ ಸರಿ ನಾವು ಒಂದ್ ಹಂತಕ್ಕೆ ಬಂದಿ ನಮಗೆ ಲಕ್ಷ ಗಂಟೆ ಕೋಟಿ ಗಂಟೆ ಇನ್ಕಮ್ ಬರಾಕ್ತದಂದ್ರೆ ಎಲ್ಲ ನನ್ನ ಮಕ್ಕಳು ಬರ್ತಾರ. ಒಂದಲ್ಲ 10 ಅಲ್ಲ, ನಾವು ಕಡಿಮೆ ಅಂದ್ರೆ ಒಬ್ಬೊಬ್ಬರು 25 ಡೈರೆಕ್ಟ್ ಹಾಕ್ಬೋದು. ಇದನ್ನ ಸತ್ಯ 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 ಬರೆದಿಟ್ಕೊಂಡ್ಬಿಡ್ರಿ. ಅವಾಗ ಏನಾಗ್ತೈತಿ ಈಗ ನಾನು ನಿಮ್ಗ ಒಂದು ಸ್ಲೈಡ್ ಅನ್ನ ತೋರ್ಸಾಕ್ ಇಷ್ಟಪಡ್ತೀನಿ. ಮೊದಲು ಇದು ಸ್ಲೈಡ್ ಅನ್ನ ನೋಡ್ರಿ, ನಾನು ಹೇಳಿದ್ದು ಸತ್ಯನೋ ಸುಳ್ಳು ನಿಮ್ಗ ಗೊತ್ತಾಗ್ತೈತಿ. ಟೋಟಲ್ ಇನ್ಕಮ್ ಟೋಟಲ್ ಇನ್ಕಮ್ ಎಸ್. ಈಗ ನನಗೆ ಹೇಳ್ರಿ ಎಷ್ಟೇ ಸರ್, ಇಲ್ಲೇ ನಾನು 4 ಜನ ಡೈರೆಕ್ಟ್ ಮಾಡಿ 5 ಜನ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಬರ್ತದೆ ಸರ್ ನನಗೆ? ಇಲ್ಲೇ 101 ಕೋಟಿ. ಇದು 101 ಕೋಟಿನೇ ಇದು. 101 crores. ಒಂದು ನಿಮಿಷ ಎಸ್. ಇಲ್ಲೇ ನೋಡಿ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಎಷ್ಟೇ ಸರ್ ಇದು? ನಾನು 4 ಜನ ಡೈರೆಕ್ಟ್ ಆಗಿ ಮಾಡ್ತೀನಿ, ಹೌದಾ? 5 ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ. ಆದ್ರೆ ನಂದು ಇನ್ಕಮ್ ಎಷ್ಟು ಬಂತು ಸರ್? 101 ಕೋಟಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ನಾನು 5 ಜನ ಮಾಡಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟಾಯ್ತು? 125 ಅಲ್ಲ, 290. ನಾನು 6 ಜನ ಡೈರೆಕ್ಟ್ ಹಾಕಿ ಪ್ರತಿಯೊಬ್ಬರು ಹಾಕಿದ್ರು. 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ 723 ಕೋಟಿ. ನಾನು 6 ಜನಕ್ಕೆ 150 ಅಂತ ಹೇಳಿದೆ, 150 ಅಲ್ಲ, ಎಷ್ಟು? 720. ನಾನು 7 ಜನ ಡೈರೆಕ್ಟ್ ಹಾಕಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ವಿ. ಎಲ್ಲರೂ 7 ಜನ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟಾಯ್ತು? 1563 ಕೋಟಿ. ನಾನು 8 ಜನ ಡೈರೆಕ್ಟ್ ಹಾಕಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 3047 ಕೋಟಿ. ಅದೇ ಪ್ರಕಾರ 9 ಜನ ಡೈರೆಕ್ಟ್ ಆಗಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 5491 ಕೋಟಿ. ನಾನು 10 ಜನ ಡೈರೆಕ್ಟ್ ಹಾಕಿ ಎಲ್ಲರೂ 10 ಮಾಡಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರು 9300 ಕೋಟಿ. ಸ್ವಾಮಿ, ಯಾರಾದ್ರೂ ಒಂದು ದಿನಾನಾರ ಇದು ಲೆಕ್ಕ ಮಾಡ್ರಿ. ಒಂದು ನಿಮಿಷ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಪಟ್ಟನೆ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ. ಯಾರಾದ್ರೂ ಒಂದು ದಿನಾನಾರೆ ಇದು ನೀವು ಒಂದು ದಿನ ನೀವು ಇದನ್ನ ಕ್ಯಾಲ್ಕುಲೇಷನ್ ಮಾಡಿರಿ? ಇಲ್ಲ ಮಾಡಿ ನೋಡಿ. ಯಾವನಪ್ಪ ಇವನು? ಬ್ಯಾಂಕ್ ಒಂದು ಸರಿ ಲೆಕ್ಕ ನೋಡ್ರಿ, ಒಂದು ಸರಿ ಲೆಕ್ಕ ಮಾಡ್ರಿ. ಇದು ಪ್ರಾಕ್ಟಿಕಲ್ ಅಚಲ್ಕರ್ ಹೇಳಿದ್ದು ಸತ್ಯನ ಸುಳ್ಳ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. ಅಲ್ಲ ಸ್ವಾಮಿ, ನಾನು ಕೇವಲ 2,790 ರೂಪಾಯಿ ಹಾಕಿ ನಾನು ಸ್ಟಾರ್ಟಿಂಗ್ ದೊಳಗೆ 4 ಜನರಿಂದ ಮಾಡ್ತೀನಿ. ಈ 4 ಲೆವೆಲ್ 4 ಲೈನ್ ಕಂಪ್ಲೀಟ್ ಆದಾಗ 5ನೇ ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ. 6ನೇ ಲೆವೆಲ್ ಹಿಂಗ ನಾನು ಡೈರೆಕ್ಟ್ ಆಗಿ 10 ಜನ ಮಾಡಿದ್ರೆ ಎಷ್ಟು ಬರ್ತೈತಿ? 9300. ಅದ್ರ ಸಲಾಗಿ ಯಾಕ್ರಿ ನಾನು ಹಳ್ಳ ನನ್ನಷ್ಟಕ್ಕೆ ನಂದು ಇದು ನಾನು ಸೀಮಾನ್ ಗಂಡ, ಸೀಮಾನ್ ಮಗ, ಸೀಮಾನ್ ತಾಯಿ, ಸೀಮಾನ್ ಅತ್ತಿ ಹಿಂಗೇನಾರು ಮಾಡಿ ಲಪಡ ಮಾಡ್ಕೊಂಡು ಕುಂತ ನಿಮಗ್ 1 ರೂಪಾಯಿನೂ ಬರ್ಲಾರ್ದ ಮಾಡ್ಕೊಳಕ್ಕಿಂತ ಬರೀ ಒಂದೇ ಲೈನ್ ಮಾಡಿ ಯಾಕ್ರಿ ನೀವು? ನಿಮಗ್ರಿ ನೀವು 4 ಜನ ಮಾಡಿದ್ರೆ 100 ಕೋಟಿ ಲೈಫ್ ಸೆಟ್ಲ್ ಆಯ್ತು. 5 ಜನ ಮಾಡಿದ್ರೆ ಈ ಪ್ರಕಾರ 10 ಜನ ಡೈರೆಕ್ಟ್ ಮಾಡಿ ಎಲ್ಲರೂ 10 ಜನ ಮಾಡಿದ್ರೆ 9300 ಕೋಟಿ ಬರ್ತೈತಿ ಅಲ್ರಿ. ಯಾಕ್ರಿ ಗೋಡೆಯಿಂದ ತೆಗೆದು ಬಡ್ಕೋಬೇಕು ನಾವು? ಪಾಯಿಂಟ್ ಕ್ಲಿಯರ್ ಆಯ್ತು? ಇದು IQ, ಇದು EQ, ಇದು IQ ಅಲ್ಲ. ನಿಮಗೆ ಗೊತ್ತೇ ಇಲ್ಲ ನಿಮ್ಮ ಕೈಯಾಗಿ ಏನ್ ಸಿಕ್ಕೈತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಸ್ವಾಮಿ. ಅಚಲ್ಕರ್ ನಿಮ್ಮ ಕೈಯಾಗಿ ಏನು ಕೊಟ್ಟಾನ. ಮತ್ತೆ ಇದು ಮಾತ್ರ ಸತ್ಯ, ಡಮ್ಮಿ ಜನ ಅಂತೂ ಕಿತ್ಕೊಂಡು ಹೋಗ್ತಾರ. ಒಂದ್ ಮಾತ್ರ ತಿಳ್ಕೊಳ್ರಿ, ಇವತ್ತು ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಈ ಕಂಪನಿಯೊಳಗೆ ಯಾರು ಸಕ್ಸಸ್ಫುಲ್ ಕಂಪ್ಲೀಟ್ ಆಗ್ತಾರ, ಯಾವ ದಿನ ನೀವು ಮೊದಲು ರೂಬಿ ಆಗ್ಬೇಕು. ಏನಾಗಬೇಕು? ಯಾವ ದಿನ ನೀವು ರೂಬಿ ಆಗ್ತೀರಿ, ನಿಮ್ಮ ಕೆಳಗಡೆ 64 ಜನರಿಗೆ ರೂಬಿ ಆಗ್ತಿರಲ್ಲ, ಅವತ್ತು ನಿಮಗೆ ಯಾರು ಈ ಕಂಪನಿಯಿಂದ ನಿಮ್ಮನ್ನ ಸೂಪರ್ ಸೀಡ್ ಮಾಡಕ್ಕಾಗಿಲ್ಲ. ನಿಮ್ಮನ್ನ 9300 ಕೋಟಿ ರೂಪಾಯಿ ಗಳಿಸೋದ್ರಿಂದ ಯಾರು ತಪ್ಸಕ್ಕಾಗಿಲ್ಲ. ಒಂದಲ್ಲ 100% ಬರೆದು ಕೊಡ್ತೀನಿ. ನಾವು ಪ್ರತಿಯೊಬ್ಬರು 10 ಜನ ಡೈರೆಕ್ಟ್ ಆಗಿ ಮಾಡೇ ಮಾಡ್ತೀವಿ.
ಕಾಲಾಂತರದಿಂದ ಒಂದ ಸರಿ ಆಗಂಗಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಮೊದಲು ಒಂದು ಲೆವೆಲ್ ಒಂದ್ ಐಡಿ 4 ಐಡಿ ಅಂತೂ ಸ್ಟಾರ್ಟ್ ಮಾಡ್ರಿ. 4 ಐಡಿ ಇಂಡಿಪೆಂಡೆಂಟ್ ಆಗಿ ಅವ್ರು ರೂಬಿ ಲೆವೆಲ್ ಕ್ರಾಸ್ ಆಗಿ ಹೋಗ್ಯಾರಂದ್ಮೇಲೆ 5ನೇ ಲೆವೆಲ್ ಲೈನ್ ಅನ್ನ ಓಪನ್ ಮಾಡಕ್ ಪ್ರಯತ್ನ ಮಾಡ್ರಿ. ನಾವು ಅವಸರ ಮಾಡ್ತೀವಿ, ಮಾಡಕ್ ಹೋಗ್ಬೇಡ್ರಿ. ಈ ಸರಿ ಹಂತವಾಗಿ ಹೋಗ್ರಿ. ಒಂದೊಂದ ಸ್ಟೆಪ್ ಹತ್ಬೇಕು. 10 ಸ್ಟೆಪ್ ಹತ್ತಿದ್ರೆ ಆಗಂಗಿಲ್ಲ. ಅದಕ್ಕೆ ನೀವೇನ್ ಮಾಡ್ರಿ, ಒಂದೊಂದು ಹಂತ ಹೋಗ್ರಿ. ನಾವ್ ಹೇಳಿದಷ್ಟು ಕರೆಕ್ಟ್ ಕೆಲಸ ಮಾಡ್ರಿ. ನಿಮ್ಮನ್ನ ಈ ಕಂಪನಿ ಒಳಗಲ್ಲ, ನಿಮಗ ಏನ್ ಬೇಕಮ್ಮ, ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ನಮ್ಮ ಜೀವನದೊಳಗೆ ಏನ್ ಬೇಕು ಎಲ್ಲದೂ ಸಿಗ್ತೈತಿ ನಮಗೆ. ಏನೈತಿ ಸೀಮಾ? ಎಸ್ ಸರ್. ಎಸ್. ಯಾಕೋ ಸೀಮಾ ಔಟ್ ಆಗಿ ಬಂದೇನ್ ಮತ್ತೆ? ಮೈಕ್ ಆಫ್ ಆಗಿದೆ. ಅದು ಇಲ್ಲ, ಮೈಕ್ ಅಂತೂ ಆನ್ ಐತಿ, ಮಾಡ್ಕೋಬಹುದು. ಓಕೆ, ಚಲೋ. ಹಾ, ಇರ್ಲಿ ಏನು ತೊಂದ್ರೆ ಇಲ್ಲ. ಈ ಪ್ರಕಾರ ಮೊದಲ ಸ್ಟೆಪ್ ಬೈ ಸ್ಟೆಪ್ ಹೋಗ್ರಿ. ಅದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರಲ್ಲ, ಅದು ಸತ್ಯನ ಸುಳ್ಳು ಒಂದ್ಸರಿ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. ಕ್ಯಾಲ್ಕುಲೇಷನ್ ಮಾಡ್ರಿ ಸರ್. ಮೈಂಡಿಗೆ ನಾವ್ ಯಾವಾಗ ಕೆಲಸ ಕೊಡ್ತೇವೆ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಿದಾಗ ಮೈಂಡಿಗೆ ಅದನ್ನ ಫಿಗರ್ ನೋಡ್ಬೇಕದು ಅಲ್ಲ. ಈಗ ನೀ ಹೇಳಮ್ಮ, ಸೀಮಾ ನೀ ಹೇಳಮ್ಮ. ಇಲ್ಲ, ನಾನು ಆಲ್ರೆಡಿ ಸ್ಲೈಡ್ ಅನ್ನ ತೋರಿಸಿದೆ. ಈಗ ನೀನ್ 4 ಅಂತೂ ಮಾಡ್ತೀರಿ, 101 ಕೋಟಿ ಬಂತು ಅಲ್ಲಮ್ಮ. ಇನ್ನು ಕೇವಲ 1 ಜಾಸ್ತಿ ಮಾಡಿದ್ರೆ ನಾವು 290 ಕೋಟಿ. ಹೌದಾ? ಹೌದು ಸರ್, ಹೌದು. ನಾವು 10 ಜನ ಈಗ ನೋಡಮ್ಮ, ಅಕಸ್ಮಾತ್ 10 ಜನ ಹಾಕಿದ್ವಿ. 10 ಜನರಿಗೆ 1 ಅಲ್ಲ 2 ಅಲ್ಲ, ನಾನು 3 ವರ್ಷ ಟೈಮ್ ತಗೊಂತೇನಮ್ಮ. ನಾನು 5 ಲೆವೆಲ್ ಕ್ರಾಸ್ ಮಾಡಕ್ಕೆ. ಏನಮ್ಮ ತಪ್ಪು? 3 ಅಲ್ಲ 5 ವರ್ಷ ತಗೊಂತೇನಂತ ತಿಳ್ಕೊಳಮ್ಮ. 10 ಜನ ಹಾಕಿ 10 ಜನ 5 ಲೆವೆಲ್ ಕಂಪ್ಲೀಟ್ ಮಾಡ್ಲಿಕ್ಕೆ 5 ವರ್ಷ ತಗೊಂತೀನಿ. 5 ವರ್ಷದೊಳಗೆ 9,000 ಕೋಟಿ ಏನು ಸಣ್ಣ ಅಮೌಂಟ್ ಏನಮ್ಮ? ಇಲ್ಲ ಸರ್. ಅದಕ್ಕೆ ಅದ್ರ ಸಲುವಾಗಿ ಏನಾರ ನೀವು ಮತ್ತೆ ಮಂತ್ಲಿ ರೀಪರ್ಚೇಸ್ ಮಾಡ್ಬೇಕು, ಅಥವಾ ನಮ್ ಎಲ್ಲಾ ಟೀಮ್ನಾಗ ಇದ್ದರಿಗೆ ರೀಪರ್ಚೇಸ್ ಮಾಡಿಸ್ಬೇಕು, ಅಥವಾ ನಾವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಬೇಕು. ಟಾರ್ಗೆಟ್ ಇಟ್ಕೋಬೇಕು. ಏನು ಚಿಂತೆ ಇಲ್ಲ. ಸೀದಾ ಬರ್ರಿ, ಸೀದಾ ಕೆಲಸ ಮಾಡ್ರಿ. ಆಮೇಲೆ ನಿಮ್ಮ ಅಕೌಂಟಿಗೆನ ದುಡ್ಡು ಬೀಳ್ತೈತಿ. ಯಾರ ಅಚ್ಚಲ್ಕರ್ ನೀವು 9,300 ಕೋಟಿ ಗಳಿಸಿದ್ರು ಅಚ್ಚಲ್ಕರ್ ಕೊಡೋದು ಬೇರೆ 465 ರೂಪಾಯಿ ಬಿಟ್ಟು 1 ರೂಪಾಯಿ ನೆಕ್ಸ್ಟ್ ಕೊಡಂಗಿಲ್ಲ. ನನಗೆ ಬೇಡ. ಯಾಕೆ ನಾನು ನಿಮ್ಮರೊಳಗೆ ಒಬ್ಬನಂತ ಹೇಳ್ಬಿಟ್ಟಿನಲ್ಲ. ನನಗೂ ಅದೇ ಅಮೌಂಟ್ ಸಿಗೋದು. ನಿಮಗೆ ಯಾವ ಅಮೌಂಟ್ ಸಿಗ್ತೈತಿ ಆ ಅಮೌಂಟ್ ಮೊದಲು ನನಗ್ ಸಿಗ್ತೈತಿ. ಕರೆಕ್ಟ್. ಅದ್ರ ಸಲುವಾಗಿ ಯಾಕ್ರಿ ಇಲ್ಲದ ತೇಜಾಬಜಿ ಮಾಡ್ಬೇಕು? ಈಗ ನಿನ್ನೆ ಒಂದು ರಾಜೇಂದ್ರ ಹೆಗಡೆ ಅಂತ ಬಂದಿದ್ದ. ನಿಮಗೆಲ್ಲ ಹೆಗಡೆನ ಮೈಕ್ ಆನ್ ಮಾಡ ಅಂತ ಹೇಳ್ತೀನಿ. ಹೌದಲ್ಲಮ್ಮ? ಯಾರಮ್ಮ ರಾಜೇಂದ್ರ ಹೆಗಡೆ? 2016ನೇ ಇಸ್ವಿ ಒಳಗ ಅಚ್ಚಲ್ಕರ್ಗ ಇಂಥ ಪರಿಸ್ಥಿತಿ ಬಂದಿತ್ತಲ್ಲ. ಈಗಂತೂ ಕಾರ್ ಮೇಂಟೈನ್ ಮಾಡ್ತೀನಿ, ಎಲ್ಲ ಐತಿ ಸರ್. ಅವಾಗ ನನಗೆ ಸ್ಕೂಟಿ ಇತ್ತು ನಂದು. ಆ ಸ್ಕೂಟಿಗೆ ನನಗೆ ಪೆಟ್ರೋಲ್ ಹಾಕಾಕ ದುಡ್ಡು ಇದ್ದಿದ್ದಿಲ್ಲ. ಆ ಟೈಮ್ನೊಳಗೆ ರಾಜೇಂದ್ರ ಹೆಗಡೆ, ನಾನು ಅವನು ಫ್ರೆಂಡ್. ಅವನು ನನಗೇನ್ ಮಾಡ್ತಿದ್ದ, ನಂದು ಅವನದೊಂದು ಅಗ್ರಿಮೆಂಟ್. ಅವನ ಕೆಲ್ಸಕ್ಕೆ ನನ್ನ ಸ್ಕೂಟಿ ತಗೊಂಡು ಓಡಾಡ್ಬೇಕು. ಅವನ ಕೆಲ್ಸಕ್ಕೆ ಹೋದ್ರೆ ಅವನ ಕೆಲ್ಸಕ್ಕೆ ನಾನು ಖಾಲಿನಿದ್ದೆ. ಅವಾಗ ಏನಿದ್ದಿದ್ದಿಲ್ಲ, ಅವನ ಜೊತೆಗೆ ಓಡಾಡ್ತಿದ್ದೆ. ಯಾಕಂದ್ರೆ ಅವ್ನು ಎಲ್ಲರೂ ಒಂದ್ ಹತ್ರ ಕರ್ಕೊಂಡು ಹೋದ್ರೆ 100 ರೂಪಾಯಿ ಪೆಟ್ರೋಲ್ ಹಾಕ್ತಿದ್ದವ. ಅವ 100 ರೂಪಾಯಿ ಪೆಟ್ರೋಲ್ ನನ್ನ ಸ್ಕೂಟಿಗೆ ಹಾಕ್ತಾನ. ಅವನ ಜೊತೆಗೆ ನಂದು ಒಂದ್ 2-3 ದಿನ ಕೆಲಸ ಆಗ್ತೈತಿ ತಿಳ್ಕೊಂಡು ಅವ್ನ ಹಿಂದೆ ಓಡಾಡ್ತಿದ್ದೆ ನಾನು. ಎಂತ ಕಷ್ಟದ ಟೈಮ್ ವಿಚಾರ ಮಾಡ್ರಿ. ಅಂತ ಕಷ್ಟದ ಟೈಮ್ನೊಳಗೆ ನನಗೆ ಹೆಲ್ಪ್ ಮಾಡ್ದ. ಆಮೇಲೆ ಏನಾರ ನಾನು ಹೋದಾಗ ಒಂದ್ 50 ರೂಪಾಯಿ ಕೊಡು. ಇಲ್ಲೋ 2 ಸಿಗರೇಟ್ ಸೇದ್ಬೇಕಂತ ಮಾಡಿದೆ. ಮಗನ, ನಿನ್ನ ಸಿಗರೇಟ್ಗಿಂತ ನನ್ನ ಮನೆಯೊಳಗೆ ನನ್ ಏನ್ 2 ತರಕಾರಿ ತಗೊಂಬ ಅಂತ ಹೇಳಲ್ಲ. ನನ್ನ ಹತ್ರ ತರಕಾರಿ ತಗೊಂಡ್ ಬರಾಕ, ಸರ್ ದೇವರಾಣೆ ಮಾಡಿ ಹೇಳಕ್ತೀನಿ, ಇದು ಸತ್ಯ. ನನ್ನ ತರಕಾರಿ ತಗೊಂಡ್ ಬರಾಕ 50 ರೂಪಾಯಿ ಇಲ್ಲ. ನಿನ್ನ ಸಿಗರೇಟ್ ಬೇಕಾದ್ರೆ ಆಮೇಲೆ ಸೇದುವಂತೆ ಕೊಡಪ್ಪ ಅಂತ ತಿಳ್ಕೊಂಡು ಅವ್ನ ಪಾಕೆಟ್ ನಿಂದ ರೊಕ್ಕ ತಗೊಂಡ್ ಬರ್ತಿದ್ದೆ. ಅದಕ್ಕೆ ನಾನು ನಿನ್ನೆ ನನ್ನ ಫ್ರೆಂಡ್, ಅವ ಬೆಸ್ಟ್ ಫ್ರೆಂಡ್, ಅವ್ನ ಮೈಕ್ ಆನ್ ಮಾಡ್ರಿ. ನಿನ್ನೆ ನಾನು ಹಣೆ ಬಾರಕ್ಕೆ ಕಟ್ಬಿಡ್ಬೇಕ. ಅವ್ನ ಮೊಬೈಲ್ ನಂಬರ್ ಚೇಂಜ್ ಆಗಿತ್ತು ನೋಡ್ರಿ. ಮನುಷ್ಯ ಎಷ್ಟರ ಮೇಲೋಗ್ಲಿ, ನಾವು ಕಷ್ಟ ಕಾಲದೊಳಗೆ ನಮಗ್ ಹೆಲ್ಪ್ ಮಾಡಿದಂತ ವ್ಯಕ್ತಿಗಳಿಗೆ ಯಾವತ್ತೂ ಮರಿಬಾರ್ದು. ಅದಕ್ಕೆ ನನಗೆ ನಿನ್ನೆ ಬಹಳ ಖುಷಿ ಆಯ್ತು. ಅಂತ ಟೈಮ್ನಿಂದ ಹೊರಗೆ ಬರ್ದಿದ್ದೆ ನಾನು. ಒಂದ್ ದಿನ ಏನಾತಂದ್ರೆ, ಒಂದ್ ದಿನ ನಿಜವಾಗ್ಲೂ ಹೇಳ್ತೀನಿ, ನನ್ನ ಹೆಂಡತಿ ಅಡಿಗೆ ಮಾಡಾಕತ್ತಾಳ. ಏನಾರು ತಗೊಂಡ್ ಬರ್ರಿ, ತರಕಾರಿ ಇಲ್ಲ ಅಂತ ಹೇಳಿದ್ಲು. ತರಕಾರಿ ತಗೊಂಡ್ ಬರಕ್ ನಾನು ಅರ್ಧ ತಾಸು ಹೋತು, 1 ತಾಸು ಹೋತು, ಬರ್ಲಿಲ್ಲ. ಏನ್ರಿ ತರಕಾರಿ ನೀವೇ ಬೆಳೆದು ತಗೊಂಡ್ ಬರಾಕ್ತೀರಿ ಅಂತ ಕೇಳ್ತೆ. ಇಲ್ಲ, ನನ್ನ ಫ್ರೆಂಡ್ ಯಾರೋ ಸಿಕ್ಕರು ಮಾತಾಡ್ಕೊಂತ ನಿಂತೀನಿ. ನನ್ನ ಫ್ರೆಂಡ್ ನಮ್ಮ ರಾಜೇಂದ್ರ ಹೆಗಡೆ, ಅವ್ನ ಮನಿ ಹೊರಗ್ ಬಂದ್ಮೇಲೆ ರೊಕ್ಕ ಕೇಳ್ಬೇಕು ನಾನು. ಅವ್ನ ಮನಿ ಬಿಟ್ಟು ಹೊರಗೆ ಯಾವ ಬರ್ತಾನ ಅವ್ನ ಬಾಗಲಲ್ಲಿ ಕೇಟಿನ ಕಾಯ್ಕೊಂತ ಕುಂತಿದ್ದೆ. ಬಂದ್ಮೇಲೆ ರೊಕ್ಕ ಪಾಕೆಟ್ನಿಂದ ತಗೊಂಡೋಗಿ ನನ್ನ ಹೆಂಡತಿಗೆ ನಾ ತರಕಾರಿ ಕೊಟ್ಟು ಅವತ್ತು ಊಟ ಮಾಡಿದ್ವಿ. ಅಂತ ಕೆಟ್ಟ ಪರಿಸ್ಥಿತಿಯಿಂದ ಬಂದಿರತಕ್ಕಂಥ ವ್ಯಕ್ತಿ ನನಗೆಲ್ಲ ಗೊತ್ತು. ನೋವು ಅಂದ್ರೆ ಏನು ಗೊತ್ತು.
ರೊಕ್ಕ ಅಂದ್ರೇನು, ದುಡ್ಡು ಇದ್ದಾಗ ನನ್ ಜನ ಹೆಂಗ ನಮ್ಮನ್ನ ಟ್ರೀಟ್ ಮಾಡ್ತಾರ, ದುಡ್ಡು ಇಲ್ದಾಗ ಹೆಂಗ್ ಟ್ರೀಟ್ ಮಾಡ್ತಾರ ಎಲ್ಲಾ ಗೊತ್ತಿತ್ತು. ಅದಕ್ಕೆ ನಾನು ಇವತ್ತು ನನ್ನ ಮಿಷನ್ ಮೇಲೆ ಕೆಲಸ ಮಾಡಾಕ್ತೀನಿ. ನನ್ನ ಮಿಷನ್ ಸಕ್ಸಸ್ ಆಗಲಿ, ನಾವೆಲ್ಲರೂ ಸಕ್ಸಸ್ ಆಗೋಣ ಅಂತ ದೇವ್ರು ಬೇಡ್ಕೊಳ್ರಿ. ಇಂಥ ಒಂದು ಈಗ ನೋಡ್ರಿ, ಇಂಥ ಪಾಯಿಂಟ್ ಮತ್ತೆ ನಾವು ಯಾವಾಗ ಕವರ್ ಮಾಡ್ತೀವಿ ಯಾರಿಗ್ ಗೊತ್ತು. ಅದಕ್ಕೆ ನೀವು ಸಂಡೇ ಟ್ರೈನಿಂಗ್ ಕಂಪಲ್ಸರಿ ಅಟೆಂಡ್ ಆಗ್ರಿ, ಕಂಪಲ್ಸರಿ ಅಟೆಂಡ್ ಆಗ್ರಿ, ಕಂಪಲ್ಸರಿ ಅಟೆಂಡ್ ಆಗ್ರಿ ಅಂತ ಹೇಳೋದು ಇದೇ ಕಾರಣಕ್ಕೆ. ನಾನು ಯಾವ ಹೊತ್ತಿಗೆ ಎಂತ ಪಾಯಿಂಟ್ ಇರ್ತೈತಿ ಹೇಳಕ್ ಬರುದಿಲ್ಲ ನಮ್ಗೆ. ಚಲೋ, ಈಗ ಇವತ್ತಿನ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲ ವಿಡಿಯೋ ನೋಡೋಣ, ಮತ್ತೆ ಆಮೇಲೆ ನೀವು ಮಾತಾಡೋಣ. ಓಕೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಯಾರು ನಮ್ಮ ಅವ್ರು ಬರ್ದಿರ್ತಕ್ಕಂಥ ಬುಕ್ ಏನೈತಲ್ಲ ಮೊದಲು ನೋಡೋಣ, ಆಮೇಲೆ ಮತ್ತೆ ಮಾತಾಡೋಣ. Providing. What all do you cover? In 9 rupees, you'll learn how to. हे दोस्तों, अगर मैं इंटेलिजेंस को बस दो हिस्से में डिवाइड करूं, जिसमें से एक हिस्सा हो इंटेलेक्चुअल इंटेलिजेंस का, जिसे हम IQ से मेजर करते हैं, और दूसरा हिस्सा हो इमोशनल इंटेलिजेंस का, जिसे EQ से मेजर करते हैं, तो इसमें से IQ वो हिस्सा है जिसको हम सब बहुत ज्यादा ध्यान और वैल्यू देते हैं. हम सब चाहे कि हमारा IQ बहुत अच्छा हो और हम इंटेलेक्चुअली बहुत इंटेलिजेंट रहे, मतलब हमारे मार्क्स अच्छे आए, हमारी मेमोरी अच्छी हो, हमें चीजें जल्दी समझ आए और जल्दी याद हो, एक्सेट्रा. अब ऐसा सोचना अच्छी बात है, पर प्रॉब्लम यह है कि हमारा लाइफ में सक्सेसफुल बनना बस 20% डिपेंड करता है हमारे IQ पे, जबकि 80% ये चीज डिपेंड करती है हमारे EQ पे. बहुत सारी स्टडीज ने कंफर्म किया है कि उन लोगों ने अपनी लाइफ में बहुत ज्यादा अचीव किया है जिनका IQ एवरेज या लो था पर EQ अच्छा था, जबकि वो लोग जिनके पास ज्यादा IQ था लेकिन EQ कम था, उन लोगों की लाइफ में हर चीज कंपैरिजन में बहुत कम रही है, जैसे कि हैप्पीनेस, बैंक बैलेंस, अच्छे रिलेशनशिप्स, एक्सेट्रा. अब इसका एक रीजन ये है कि हम इंसान इमोशनल क्रिएचर्स हैं. ज्यादातर लोगों को लगता है कि इंसान बहुत लॉजिकल और रैशनल क्रिएचर है, जो बिल्कुल गलत है, क्योंकि हम अपनी लाइफ के ऑलमोस्ट सारे डिसीजंस और एक्शंस इमोशन से इन्फ्लुएंस होकर लेते हैं, ना कि लॉजिक से. एग्जाम्पल, अगर किसी इंसान को पता चले कि उसके घर आग लग गई है और उसके घर वाले अभी तक घर में ही फंसे हुए हैं, तो वो घर के पास जाके ये नहीं सोचेगा कि आग कितनी ज्यादा है या कम है, उसका अंदर जाना सेफ होगा कि नहीं, बल्कि वो बिना कुछ लॉजिक लगाए या अपनी लाइफ का सोचे उसमें घुस जाएगा अपनी फैमिली को बचाने के लिए. ये होता है इमोशंस का पावर. और इसी तरह इमोशन हम सबकी लाइफ के डिसीजंस और एक्शंस लेने में बहुत इंपॉर्टेंस रखते हैं. अब इमोशनल इंटेलिजेंस होना मतलब हमारा खुद के और दूसरों के उन पावरफुल इमोशंस को समझना और उसे हैंडल करने आना. जो इंसान लोगों के उन इमोशंस को समझ सकता है, जिससे इन्फ्लुएंस होने के बाद लोग अपनी जान की भी नहीं सोचते और उनसे इमोशनली कनेक्शन बना सकता है, वो इंसान अपनी लाइफ में ऑलमोस्ट कुछ भी अचीव कर सकता है. और अच्छी बात यह है कि हम सब अपने इमोशनल इंटेलिजेंस को सीख के और प्रैक्टिस करके इंप्रूव कर सकते हैं, जो कि IQ के लिए तो पॉसिबल भी नहीं होता. सो आज मैं आपको 4 ऐसे डोमेन बताऊंगा जिनमें प्रैक्टिस करके हम अपना इमोशनल इंटेलिजेंस बढ़ा सकते हैं. नंबर 1, सेल्फ अवेयरनेस. हम सब एक ना एक ऐसे इंसान को जानते ही है, या जानते नहीं तो एटलीस्ट रियलिटी शोज पे तो जरूर देखा होगा. एक ऐसा इंसान जिसे लगता है कि वो बहुत टैलेंटेड है, बहुत फनी है, या अच्छा गाना गाता है, या अच्छा डांस करता है, या ऐसा कुछ. उसे लगता है कि लोग उसे और उसके उस टैलेंट को पसंद करते हैं, जबकि सच उसका एकदम उल्टा होता है और वो बस एक वहम में जी रहा होता है. ये एग्जाम्पल है सेल्फ अवेयरनेस ना होने का. सेल्फ अवेयरनेस मतलब हमारा अपने आप को एकदम अच्छे से जानना. ये जानना कि हमारे स्ट्रॉन्ग पॉइंट्स क्या है, वीक पॉइंट्स क्या है, हमारा कैरेक्टर कैसा है, हमारे मोटिव्स क्या है, एक्सेट्रा. अब क्योंकि इधर हम इमोशन से रिलेटेड बातें कर रहे हैं, इसीलिए यहाँ सेल्फ अवेयरनेस का मेन फोकस ये है कि अपने इमोशंस के बारे में अच्छे से पता होना, जो कि सुनने में सिंपल लगता है लेकिन ये इतना सिंपल है नहीं. एग्जाम्पल, बहुत बार ऐसा होता है कि हम गुस्से में किसी को बहुत कुछ बोल देते हैं या कर देते हैं और फिर बाद में रियलाइज करते हैं कि हमने कितना गलत कर दिया और हमें कितना ज्यादा गुस्सा आ गया था. इमोशनल सेल्फ अवेयरनेस होना मतलब हमेशा पता होना कि हम कैसा फील कर रहे हैं, ना कि इमोशंस के फ्लो में बह जाना. अपने गुस्से और सैडनेस को हमेशा रियलाइज करना, ये पता रखना कि हमें दूसरों की कौन सी बात अच्छे इमोशंस देती है और कौन सी बुरे. सेल्फ अवेयरनेस इमोशनल इंटेलिजेंस का एक बहुत इंपॉर्टेंट हिस्सा है, क्योंकि जब तक आप अपने ही इमोशंस को एकदम अच्छे से नहीं समझ पाओगे, तब तक आप दूसरों को भी नहीं समझ पाओगे. नंबर 2,
मैनेजिंग इमोशंस। एक आदमी आराम से गाड़ी चलाते हुए अपने घर जा रहा था। तभी अचानक एक तेज कार उसके बाजू से निकलती हुई उसे ओवरटेक करती है। वो कार इतने पास से जाती है कि उनका एक्सीडेंट होते होते बच जाता है। इस बात से उस आदमी को बहुत ज्यादा गुस्सा आ जाता है। वो उस कार वाले को चिल्ला चिल्ला के गाली देने लगता है। लेकिन जब वो रियलाइज करता है कि उसकी आवाज उस कार वाले तक पहुंच भी नहीं रही है, तो वो गुस्से में गियर बढ़ाता है और रोड के रॉन्ग साइड से जाके उसके बाजू में आने की कोशिश करता है ताकि उसे चिल्ला सके और गाली दे सके। लेकिन तभी सामने से एक गाड़ी आ जाती है, जिसे देखकर वो झटके में टर्न लेते हैं और उनका एक बहुत बड़ा एक्सीडेंट हो जाता है। हम इंसान ज्यादातर अपने इमोशंस को अच्छे से मैनेज नहीं कर पाते, स्पेशली गुस्से को, जिसकी वजह से हमेशा कुछ ना कुछ खराबी होता है। अब ये सडन गुस्से और इमोशंस को हम एकदम से रोक तो नहीं सकते, जो कि हमें करना भी नहीं चाहिए, लेकिन हाँ, हम वो इमोशंस के आने के बाद उसे जल्दी से जल्दी खत्म जरूर कर सकते हैं। एक टेक्निक जिसकी प्रैक्टिस करके हम ये कर सकते हैं, उसका नाम है रीफ्रेमिंग। रीफ्रेमिंग मतलब वो नेगेटिव फील कराने वाली सिचुएशन को एक अलग पर्सपेक्टिव से देखना। एग्जाम्पल, वो गाड़ी चलाने वाले आदमी का गुस्सा आना नॉर्मल था, लेकिन उनका गुस्सा खत्म होने के बजाय और बढ़ गया जब उन्होंने ये सोचा होगा कि वो तेज गाड़ी चलाने वाला इंसान हीरो बनने की कोशिश कर रहा था या शो ऑफ कर रहा था। अब अगर उन्होंने इस सिचुएशन को ऐसे फ्रेम करने के बजाय कुछ ऐसे फ्रेम किया होता कि शायद सच में वो कार चलाने वाले इंसान को बहुत ज्यादा जरूरी काम होगा, शायद कोई मेडिकल इमरजेंसी होगी या कुछ ऐसा जो सच में बहुत इंपॉर्टेंट होगा, इसीलिए वो इतना तेज गाड़ी चला रहा है। अब ऑब्वियसली उनका ये सोचना 100% गलत हो सकता था, लेकिन ऐसा रिफ्रेम करना एटलीस्ट उनके इमोशंस को पॉजिटिवली मैनेज करता, जिससे उनका गुस्सा कम हो गया होता और एट द एंड उनकी जान भी बच गई होती। इसीलिए हमें भी हमेशा Let me tell you something that most people don't realize. Your subconscious mind is running your life. इसीलिए हमें भी हमेशा गुस्से को खत्म करने के लिए चीजों को पॉजिटिवली रिफ्रेम करना चाहिए, बिना ये सोचे कि हम सही है या गलत। जब हमें नेगेटिव फीलिंग्स आती है तो वो एक के बाद एक आती ही रहती है, जो हमें बहुत प्रॉब्लम दे सकती है। सो इसीलिए बेटर ये है कि हम उस चेन को जितना हो सके उतना जल्दी तोड़ दे। मेरी पहले एक आदत थी, जब भी मैं सैड फील करता था तब मैं सैड गाने सुनता था, जो मुझे और सैड कर देते थे, क्योंकि ये नेगेटिव फीलिंग से डील करने का एक गलत तरीका था। सही तरीका यह है कि नेगेटिव फीलिंग्स आने के बाद हमें हमेशा कुछ अपलिफ्टिंग काम करना चाहिए। एग्जाम्पल, वॉक पे जाना, कुछ फनी चीजें देखना, एक्सरसाइज या गेम खेलना, योगा या कुछ भी दूसरी चीजें करना जो आपको इमोशनली अपलिफ्ट करती हो, ना कि सैड सॉन्ग की तरह डाउन फील कराती हो। नंबर 3, एम्पैथी। होप नाम की एक 2 साल की लड़की जब एक बच्चे को गिरते हुए देखती है तो वो रोते हुए अपने मॉम के पास चली जाती है। होप रोई क्योंकि उसको सामने वाले बच्चे का दर्द फील हुआ। एम्पैथी मतलब सामने वाले इंसान के इमोशंस को खुद अपने इमोशन समझ के उसे फील करना, ये समझना कि उन्हें कितना बुरा फील हो रहा है और उनकी उस खराब फीलिंग को अपने साथ शेयर करना। ज्यादातर क्रिमिनल्स, रेपिस्ट, साइकोपाथ्स, इन लोगों में एक कॉमन चीज दिखती है कि उनमें एम्पैथी नहीं होती। उन्हें जरा भी समझ नहीं आता कि सामने वाला विक्टिम कैसा फील कर रहा था जब उन्होंने उसे तकलीफ दी। एक टेस्ट करने पर पता चला है कि साइकोपाथ्स को एक नॉर्मल वर्ड जैसे कि चैर और एक इमोशनली इंपैक्टफुल वर्ड जैसे कि डेथ, इन दोनों के बीच में कुछ डिफरेंस नहीं दिखता। अब एम्पैथी ना होने की बात बस क्रिमिनल्स तक बाउंडेड नहीं है। आजकल हम सबके अंदर बस हमें ज्यादा करके सिंपैथी देखने मिलती है, ना कि एम्पैथी। सिंपैथी मतलब सामने वाले इंसान पे तरस खाना, अफसोस करना, जो कि आपको सोशल साइट्स और हर जगह पे हजारों लोग करते मिल जाते हैं। पर एम्पैथी रखने वाले इंसान बहुत रेयर होते हैं, जो खुद लोगों की फीलिंग्स को फील करने की कोशिश करते रहते हैं, उनके इमोशंस को अप्रिशिएट करते हैं और उनके लिए कुछ करते भी हैं। एम्पैथी वन ऑफ द मोस्ट इंपॉर्टेंट थिंग है जो आपको इमोशनली इंटेलिजेंट बनाएगी, और इसका होना हम सबके लिए बहुत ज्यादा जरूरी है। अब एम्पैथी इंप्रूव करने के लिए पहली कंडीशन यह है कि आपको कम गुस्से वाला एक शांत इंसान बनना होगा, क्योंकि गुस्सा ये चीज आपको कभी भी दूसरों के फीलिंग्स समझने नहीं देगी। और गुस्सा खत्म करने के कुछ तरीके मैंने पहले ही आपको मैनेजिंग इमोशंस में बता चुका हूं। सो अगेन, मैं आपको पर्सनली भी रिक्वेस्ट करूंगा कि आप अपनी एम्पैथी को इंप्रूव करना स्टार्ट कर दो, क्योंकि ये चीज आपको तो फायदा करेगी ही, पर उसके साथ साथ हमारे वर्ल्ड को भी एक बेटर प्लेस बना देगी। नंबर 4, बिल्डिंग रिलेशनशिप्स।
ये तब की बात है जब अमेरिका और वियतनाम के बीच वॉर चल रही थी। एक रोड था जिसके दोनों तरफ चावल की फसलें थी। एक तरफ डेविड, एक अमेरिकन सोल्जर, अपने टीम के साथ छुपे हुए थे और दूसरी तरफ वियतनाम के सोल्जर छुपे हुए थे। दोनों एक दूसरे पर गोलियां चला रहे थे। तभी उस रास्ते पे कुछ बुद्धिस्ट मॉन्क्स आ जाते हैं जो एक लाइन बना के चल रहे होते हैं वो रास्ता क्रॉस करने के लिए। वो मॉन्क्स एकदम शांत और सुकून से चल रहे होते हैं, जैसे कुछ हो रहा ही ना हो। वो ना राइट देखते हैं ना लेफ्ट, बस एकदम सुकून से अपने रास्ते पे चलते जाते हैं। ये देखकर दोनों तरफ से गोलियां चलना अपने आप बंद हो जाती है। डेविड को बहुत अजीब फील होता है, जिसके बाद उन्हें जरा भी लड़ने का मन नहीं करता और ना ही उनके साथियों का। और डेविड बताते हैं कि शायद दूसरी तरफ के वियतनाम सोल्जर्स को भी कुछ ऐसा ही फील हुआ होगा, क्योंकि मॉन्क्स के जाने के बाद भी कोई वापस फायरिंग स्टार्ट नहीं करता और फिर सब वापस चले जाते हैं अपने अपने मिलिट्री बेस पे। इस रियल स्टोरी में सारे सोल्जर्स का लड़ने का मन खत्म हो गया। रीजन, क्योंकि इमोशंस कंटीजियस होते हैं जो एक इंसान से दूसरे इंसान में इजीली ट्रांसफर हो सकते हैं। एग्जाम्पल, जब एक बच्चा या कोई हमें स्माइल करते हुए देखता है तो हमारे चेहरे पर भी ऑटोमेटिकली स्माइल आ जाती है। यह होता है क्योंकि हमारे इमोशंस सामने वाले के इमोशंस पे बहुत ज्यादा इंपैक्ट करते हैं। सो अगर कोई आपसे गुस्से में बात करता है और फिर रिटर्न में आप भी उससे गुस्से में बात करोगे तो फिर इसके आगे सारी बातें गुस्से में ही होगी और कुछ भी अच्छे रिजल्ट्स नहीं निकलेंगे। लेकिन अगर सामने वाले के गुस्से से बात करने के बाद भी आप शांत होके इमोशंस को कंट्रोल रख के बात करोगे तो बहुत ज्यादा चांस है कि ये चीज सामने वाले को भी शांत कर देगी। ये बातें मैंने आपको इमोशनल इंटेलिजेंस बाय डैनियल गोलमैन बुक से बताई है। आपको ये बुक जरूर पढ़नी चाहिए, क्योंकि मुझे पर्सनली भी लगता है कि इमोशनल इंटेलिजेंस का होना हम सबके लिए बहुत ज्यादा इंपॉर्टेंट है और ये चीज आपको बिजनेस, रिलेशनशिप्स और ऑलमोस्ट हर चीज में बहुत काम आएगी। आप डिस्क्रिप्शन में दिए गए लिंक से जाके ये बुक ले सकते हो। और अगर आप मेरे वीडियोस को कभी मिस नहीं करना चाहते तो आप सेटिंग में जाके अपने नोटिफिकेशंस ऑन कर दे और फिर मेरे चैनल के होम पे जाके उधर बने बेल पे क्लिक कर दे। इससे आपको जब भी मैं एक न्यू वीडियो अपलोड करूंगा उसका नोटिफिकेशन आ जाएगा। लाइक करें अगर आपको ये आइडियाज काम के लगे। कमेंट करके बताएं अगर आपको भी आपके इमोशंस ने कभी प्रॉब्लम में डाला है। शेयर करें इस वीडियो को अपने फ्रेंड्स एंड फैमिली के साथ। सब्सक्राइब करें। मैं और ऐसी काम की बातें आपके साथ शेयर करता रहूंगा, यूजुअली हर वीक। एंड फाइनली, थैंक्स फॉर वॉचिंग। कहीं तो पानी लिख कर रखे हैं। ಇಲ್ಲಿಗೆ ನನ್ನ ಕಡೆಯಿಂದಂತೂ ಮುಗೀತು. ನಾನೇನ್ ಮೆಸೇಜ್ ಅನ್ನ ನಿಮಗೆ ಡೆಲಿವರಿ ಮಾಡ್ಬೇಕಂತ ಮಾಡಿದ್ದೆ ನನ್ನ ಕಡೆಯಿಂದಂತೂ ನಾನು ಮಾಡಿದೆ. ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ, ಎಲ್ಲರ ಜೊತೆಗೂ ನಾವು ರಿಲೇಶನ್ಶಿಪ್ ಬಿಲ್ಡಪ್ ಮಾಡ್ಬೇಕಂತೇನಿಲ್ಲ. ನಮ್ಮ ಮೇಲೆ ಯಾರಿಗೆ ವಿಶ್ವಾಸ ಐತಿ, ನಮ್ಮನ್ನ ಕಂಡ್ರೆ ಯಾರಿಗೆ ಖುಷಿ ಆಗ್ತೈತಿ, ನಮಗ ಯಾರಿಗೆ ಕಂಡ್ರೆ ಖುಷಿ ಆಗ್ತೈತಿ, ಅವ್ರ ಉದ್ಧಾರದೊಳಗ ನಮ್ಮ ಉದ್ಧಾರದೊಳಗ ಅವ್ರ ಉದ್ಧಾರ ಕಾಣ್ತಾರಲ್ಲ, ಅಂತ ವ್ಯಕ್ತಿಗಳ ಜೊತೆಗೆ ಮಾತ್ರ ನಾವು ಡೀಲ್ ಮಾಡ್ಬೇಕು. ಸಿಕ್ಕರ ಜೊತೆಗೆ ಡೀಲ್ ಮಾಡೋದು ಅವಶ್ಯಕತೆ ಇಲ್ಲ. ಚಲೋ, ಇಲ್ಲಿಗೆ ನನ್ನ ಕಡೆಯಿಂದ ಮುಗಿಸ್ತೀನಿ. ನಿಮ್ಗೆ ಏನಾರು ಇವತ್ತಿನ ಸಬ್ಜೆಕ್ಟ್ ಬಗ್ಗೆ ಏನಾರು ಡೌಟ್ಸ್ ಇದ್ರೆ, ಏನಾರು ಡಿಸ್ಕಷನ್ ಮಾಡಂಗಿದ್ರೆ, ಒಪಿನಿಯನ್ ಕೊಡಂಗಿದ್ರೆ ಮಾತಾಡ್ಬೋದು. ಇಲ್ಲಿಗೆ ನಂದು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ ನಾನು.